8th Standard Social, Chapter 2, Meaning and Types of Economy. So, we are going to learn in this chapter the meaning and types of economy. ಎಕಾನಮೀಸ್ ಅಂದರೆ ಏನು ಮತ್ತು ಅದರಲ್ಲಿ ಯಾವ್ಯಾವ ಟೈಪ್ಸ್ ಇದೆ ಅದ್ರ ಬಗ್ಗೆ ನೋಡ್ತೀವಿ. ದಿ ಡಿಫ್ರೆಂಟ್ ಎಕನಾಮಿಕ್ ಸಿಸ್ಟಮ್ಸ್ ಆ್ಯಂಡ್ ಐಡೆಂಟಿಫೈಯಿಂಗ್ ದರ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್. ಎಷ್ಟು ಥರ ಎಕನಾಮಿಕ್ ಸಿಸ್ಟಮ್ಸ್ ಇದೆ ಮತ್ತು ಅದರದ್ದು ಮೆರಿಟ್ಸ್ ಅಂದರೆ ಅಡ್ವಾಂಟೇಜಸ್, ಡಿಮೆರಿಟ್ಸ್ ಅಂದರೆ ಡಿಸ್ಅಡ್ವಾಂಟೇಜಸ್, ಅದ್ರ ಬಗ್ಗೆ ಕೂಡ ನೋಡ್ತೀವಿ. ದಿ ಫೀಚರ್ಸ್ ಆಫ್ ಇಂಡಿಯನ್ ಎಕನಾಮಿಕ್ ಸ್ಟ್ರಕ್ಚರ್. ಇಂಡಿಯನ್ ಎಕನಾಮಿಕ್ ಸ್ಟ್ರಕ್ಚರ್ ಏನಿದೆ ಅದ್ರ ಫೀಚರ್ಸ್ ಬಗ್ಗೆ ಕೂಡ ನೋಡ್ತೀವಿ. ಆ್ಯಂಡ್ ಆಲ್ಸೋ ದಿ ಎವ್ಯಾಲ್ಯೂಯೇಷನ್ ಆಫ್ ದಿ ಪರ್ಫಾರ್ಮೆನ್ಸ್ ಆಫ್ ಪಬ್ಲಿಕ್ ಸೆಕ್ಟರ್ ಇನ್ ಇಂಡಿಯಾ. ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಯಾವ ರೀತಿ ನಡೀತಾ ಇದೆ ಅದರ ಪರ್ಫಾರ್ಮೆನ್ಸ್ ಬಗ್ಗೆ ಕೂಡ ನೋಡ್ತೀವಿ. ಈಗ ಎಕನಾಮಿಕ್ಸ್ನ ಮೀನಿಂಗ್ ಏನು ಅದ್ರ ಬಗ್ಗೆ ಕೂಡ ನೋಡೋಣ. ಇನ್ ಎಕಾನಮಿ ಮೇ ಬಿ ಡಿಸ್ಕ್ರೈಬ್ಡ್ ಆ್ಯಸ್ ಎ ಮ್ಯಾನ್ ಮೇಡ್ ಆರ್ಗನೈಸೇಷನ್ ಫಾರ್ ದಿ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಹ್ಯೂಮನ್ ವಾಂಟ್ಸ್. ನೋಡಿ, ನಾರ್ಮಲ್ ಜನರಲ್ ಡಿಸ್ಕ್ರಿಪ್ಷನ್ ಏನಿದೆ ಅಥವಾ ಯಾವ ಥರ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಕಾನಮಿ ಅಂದರೆ ನೋಡಿ, ಒಂದು ವ್ಯಕ್ತಿಗೆ, ಒಬ್ಬ ಮನುಷ್ಯನಿಗೆ ಎಷ್ಟೊಂದು ಆಸೆಗಳಿರುತ್ತೆ. ಅದು ಬೇಕು, ಇದು ಬೇಕು, ನನಗೆ ಊಟ ಬೇಕು, ನನಗೆ ಬಟ್ಟೆ ಬೇಕು, ನನಗೆ ಒಂದು ಶೆಲ್ಟರ್ ಬೇಕು, ಈ ರೀತಿ ಎಷ್ಟೊಂದು ಆಸೆಗಳಿರುತ್ತೆ. ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋದನ್ನು, ಅದನ್ನು ಸ್ಯಾಟಿಸ್ಫೈ ಮಾಡ್ಕೊಳ್ಳೋದನ್ನು ಎಕಾನಮಿ ಅಂತ ಕರೀತಾರೆ ಅಂತ ಜನರಲ್ ಮೀನಿಂಗ್ ಇದು. ಓಕೆ. ಎ.ಜೆ. ಬ್ರೌನ್ ಅವ್ರ ಪ್ರಕಾರ, ಎ.ಜೆ. ಬ್ರೌನ್ ಡಿಫೈನ್ಸ್ ಎಕಾನಮಿ ಆ್ಯಸ್ ಎ ಸಿಸ್ಟಮ್ ಬೈ ವಿಚ್ ಪೀಪಲ್ ಗೆಟ್ ಎ ಲಿವಿಂಗ್. ಎ.ಜೆ. ಬ್ರೌನ್ ಅವ್ರು ಏನು ಹೇಳ್ತಾರೆ, ಎಕಾನಮಿ ಅಂದರೆ ಎಲ್ಲಿ ಒಬ್ಬ ವ್ಯಕ್ತಿ ಅಥವಾ ಒಂದು ಜನ ಅವ್ರಿಗೆ ಬೇಕಾಗಿರೋದನ್ನು ಅವ್ರು ಸಂಪಾದನೆ ಮಾಡ್ಕೊಳ್ತಾ ಇರ್ತಾರೆ, ಅವ್ರ ಜೀವನ ಸಾಗಿಸೋದಕ್ಕೆ ಏನು ಬೇಕೋ ಅದನ್ನು ಸಂಪಾದನೆ ಮಾಡ್ತಾ ಇರ್ತಾರೆ, ಅದನ್ನು ಎಕಾನಮಿ ಅಂತ ಕರೀತಾರೆ. ಯು ಮೈಟ್ ಹ್ಯಾವ್ ಅಬ್ಸರ್ವ್ ದಟ್ ಎ ಮ್ಯಾನ್ ಈಸ್ ಎಂಗೇಜ್ಡ್ ಇನ್ ವೇರಿಡ್ ಆ್ಯಕ್ಟಿವಿಟೀಸ್ ಟು ಅರ್ನ್ ಎ ಲಿವಿಂಗ್. ನೋಡಿ, ಅವನ ಜೀವನಕ್ಕೆ ಬೇಕಾಗಿರೋದನ್ನು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ, ಅವನ ಜೀವನ ಸಾಗಿಸೋದಕ್ಕೆ ಒಬ್ಬ ವ್ಯಕ್ತಿ ಎಷ್ಟೊಂದು ಕೆಲಸಗಳು ಮಾಡ್ತಾ ಇರ್ತಾನೆ, ಎಷ್ಟೊಂದು ಆಕ್ಯುಪೇಷನ್ಸಲ್ಲಿ ಇರ್ತಾನೆ. ಇಟ್ ಡಿಫರ್ಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಆ್ಯಂಡ್ ಫ್ರಮ್ ಟೈಮ್ ಟು ಟೈಮ್. ಈ ಆಕ್ಯುಪೇಷನ್ ಅಥವಾ ಇವನ ಕೆಲಸ ಏನು ಮಾಡ್ತಾ ಇರ್ತಾನೆ ಇದು ಪ್ಲೇಸಿಂದ ಪ್ಲೇಸ್ಗೂ ಚೇಂಜಸ್ ಇರುತ್ತೆ ಮತ್ತು ಟೈಮ್ ಟು ಟೈಮ್ ಕೂಡ ತುಂಬ ಚೇಂಜಸ್ ಇರುತ್ತೆ. ಇನ್ ದಿ ಪ್ರಿಮಿಟಿವ್ ಡೇಸ್ ಅರ್ನಿಂಗ್ ಎ ಲಿವಿಂಗ್ ವಾಸ್ ಸಿಂಪಲ್, ಬಟ್ ವಿತ್ ಗ್ರೋತ್ ಆಫ್ ಸಿವಿಲೈಸೇಷನ್ ಇಟ್ ಹ್ಯಾಸ್ ಬಿಕಮ್ ಮಚ್ ಮೋರ್ ಕಾಂಪ್ಲೆಕ್ಸ್. ನೋಡಿ, ಹಳೆ ಕಾಲದಲ್ಲಿ ಒಂದು 200 ಇಯರ್ಸ್ ಬ್ಯಾಕ್ ಅಂದ್ಕೊಳ್ಳಿ, 200 ಇಯರ್ ಇಲ್ಲ, ಒಂದು 100 ಇಯರ್ಸ್ ಬ್ಯಾಕ್ ಅಂದ್ಕೊಳ್ಳಿ. ಅರ್ನಿಂಗ್ ಎ ಲಿವಿಂಗ್ ಅಂದರೆ ಜೀವನಕ್ಕೆ ಬೇಕಾಗಿರೋ ಸಂಪಾದನೆ ಮಾಡೋದು ಅಂದ್ರೇನು, ಅವ್ರ ಹೆಂಡತಿ ಮಕ್ಕಳಿಗೆಲ್ಲ ಊಟ ಹಾಕುವಂಥದ್ದು, ವರ್ಷಕ್ಕೊಂದ್ಸರಿ ಬಟ್ಟೆ ತರೋವಂಥದ್ದು, ಮತ್ತು ಯಾವುದಾದ್ರು ಒಂದು ಗುಡಿಸ್ಲಲ್ಲಿ ಜೀವನ ಮಾಡೋರು, ಈ ಥರ ನಡೆದು ಹೋಗೋದು. ಅವಾಗ ಬೇರೆ ಏನು ಬೇಕಾಗಿರಲಿಲ್ಲ. ಟಿ ವಿ ಬೇಕಿರಲಿಲ್ಲ, ಫ್ರಿಡ್ಜ್ ಬೇಕಿರಲಿಲ್ಲ, ಮೊಬೈಲ್ ಬೇಕಿರಲಿಲ್ಲ, ಮೊಬೈಲಿಗೆ ರೀಚಾರ್ಜ್ ಕೂಡ ಬೇಕಿರಲಿಲ್ಲ. ಆದರೆ ಈಗ ಸಿವಿಲೈಸೇಷನ್ ತುಂಬ ಕಾಂಪ್ಲೆಕ್ಸ್ ಆಗಿರೋದ್ರಿಂದ, ಅಂದರೆ ತುಂಬ ಸೊಸೈಟಿ ತುಂಬ ಬೆಳೆದ್ಬಿಟ್ಟಿದೆ. ಈಗ US ಹೋಗ್ಬೇಕಂದ್ರೂ ಕೂಡ ನಾನು 8 ಅವರ್ಸ್ಗೆ ಹೋಗ್ಬಿಡ್ಬೋದು. ಆ ಥರ ತುಂಬ ಕಾಂಪ್ಲೆಕ್ಸ್ ಆಗಿರೋದ್ರಿಂದ ಈಗ ಪ್ರತಿ ಒಂದು ಬೇಕಾಗತ್ತೆ. ನಮ್ಮ ಮೊಬೈಲ್ ಫೋನ್ ಇರ್ಬೋದು, ಅಥವಾ ಒಂದು ಸಾಲ್ಡ್ರಿಂಗ್ ಐರನ್ ಇರ್ಬೋದು, ಕೀಬೋರ್ಡ್ ಇರ್ಬೋದು, ಇಯರ್ಫೋನ್ಸ್ ಇರ್ಬೋದು, ಈ ಥರ ತುಂಬ ರಿಕ್ವೈರ್ಮೆಂಟ್ ಇದೆ. ಅದರಿಂದ ಅರ್ನಿಂಗ್ ಎ ಲಿವಿಂಗ್ ಅನ್ನೋದಕ್ಕೆ ಹೊಸ ಮೀನಿಂಗೇ ಬಂದುಬಿಟ್ಟಿದೆ. ಇವಾಗೇನು ಜೀವನ ಸಾಗಿಸೋದಕ್ಕೆ ಬರೀ ಬಟ್ಟೆ, ಶೆಲ್ಟರು, ಊಟ ಇದ್ದರೆ ಸಾಕಾಗಲ್ಲ, ಈಗ ಎಲ್ಲ ಬೇಕು. ಮೋರ್ ದೆನ್ ದಟ್ ಯು ಮಸ್ಟ್ ನೋಟ್ ದಟ್ ದ ಪರ್ಸನ್ ಮಸ್ಟ್ ಅರ್ನ್ ದ ಲಿವಿಂಗ್ ಬೈ ಫೇರ್ ಆ್ಯಂಡ್ ಲೀಗಲ್ ಮ್ಯಾನರ್. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಏನಿದೆ ಅಂತ ಹೇಳಿದ್ರೆ, ಯಾವಾಗ ಒಬ್ಬ ವ್ಯಕ್ತಿ ಅರ್ನಿಂಗ್ ಎ ಲಿವಿಂಗ್ ಅಂತ ಕರಿತೀವಿ, ಅಂದರೆ ಜೀವನಕ್ಕೆ ಸಂಪಾದನೆ ಮಾಡ್ತಾ ಇದ್ದಾನೆ ಅಂತ, ಅವನು ಎಲ್ಲ ಲೀಗಲಾಗಿ ಮಾಡ್ತಾಯಿದ್ರೆ, ಅವನು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರೆ ಮಾತ್ರ. ಅವನು ಇಲ್ಲೀಗಲಾಗಿ ಯಾವ್ದಾರು ಕಳ್ತನ ಮಾಡೋದು, ದರೋಡೆ ಮಾಡ್ತಾಯಿದ್ದು ಮಾಡಿದ್ರೆ ಅವನು ಜೀವನಕ್ಕೆ ಸಂಪಾದನೆ ಮಾಡ್ತಾಯಿದ್ದಾನೆ ಅಂತ ಅರ್ಥ ಅಲ್ಲ. ಅನ್ಫೇರ್ ಮೀನ್ಸ್ ಆರ್ ಅನ್ಫೇರ್ ಆ್ಯಂಡ್ ಇಲ್ಲೀಗಲ್ ಮೀನ್ಸ್ such as robbery, smuggling may earn income for oneself but is socially harmful. Hence, it is not considered as gainful economic activity. ನೋಡಿ, ಅನ್ಫೇರ್ ಮತ್ತು ಇಲ್ಲಿಗಲ್ ಮೀನ್ಸ್, ಇವಾಗ ದರೋಡೆ ಮಾಡೋದು, ಸ್ಮಗ್ಲಿಂಗ್ ಮಾಡೋದು, ಈ ಥರ ಎಲ್ಲ ಇತ್ತು ಅಂದ್ಕೊಳ್ಳಿ. ಇದರಿಂದ ಆ ಪರ್ಟಿಕ್ಯುಲರ್ ವ್ಯಕ್ತಿಗೆ ಇನ್ಕಮ್ ಬರುತ್ತೆ, ಅವನಿಗೆ ಸಂಪಾದನೆ ಇರುತ್ತೆ. ಆದರೆ ಸೊಸೈಟಿಗೆ ತುಂಬ ಕೆಟ್ಟದದು. ಮತ್ತು ಸೊಸೈಟಿಯಲ್ಲಿ ನಡೀತಾ ಇರೋಂಥ ಎಕನಾಮಿಕ್ ಆ್ಯಕ್ಟಿವಿಟಿಗೆ ಅಥವಾ ಒಂದು ದೇಶದ ಅಥವಾ ಒಂದು ಸ್ಟೇಟ್ನ ಎಕಾನಮಿಗೆ ಯಾವುದೇ ರೀತಿ ಅಡ್ವಾಂಟೇಜ್ ಆಗಿ ಇರಲ್ಲ. We can therefore describe an economy as a framework of economic institutions where all economic activities are carried out to improve individual and social welfare. ಇದ್ರ ಪ್ರಕಾರ ಇದರಿಂದ ಈ ಮೇಲೆ ಅನಲೈಸೇಷನ್ನಿಂದ ನಮಗೇನು ಅರ್ಥ ಆಯಿತು, ಎಕಾನಮಿ ಅಂತ ಹೇಳಿದ್ರೆ ಇಲ್ಲಿ ಎಷ್ಟೊಂದು ಎಕನಾಮಿಕ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ ಮತ್ತು ಎಷ್ಟೊಂದು ಎಕನಾಮಿಕ್ ಆ್ಯಕ್ಟಿವಿಟೀಸು ನಡೀತಾ ಇರುತ್ತೆ. ಏನಕ್ಕೋಸ್ಕರ ನಡೀತಾ ಇರುತ್ತೆ, ಇಲ್ಲಿ ಒಬ್ಬ ಇಂಡಿವಿಜುವಲ್ ವ್ಯಕ್ತಿ ಏನಿರ್ತಾನೆ ಅವನ್ನ ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಥವಾ ಅವನ ಜೀವನ ಸಾಗಿಸೋದಕ್ಕೆ ನಡೀತಾ ಇರುತ್ತೆ. ಮತ್ತು ಸೊಸೈಟಿ ಆ್ಯಸ್ ಎ ಹೋಲ್, ಸೊಸೈಟಿ ಸೋಷಿಯಲ್ ವೆಲ್ಫೇರ್ ಅಂತ ಹೇಳಿದ್ರೆ ಒಂದು ಸೊಸೈಟಿ ಡೆವಲಪ್ಮೆಂಟಲ್ಲೂ ಕೂಡ ಹೆಲ್ಪ್ ಆಗ್ತಾ ಇರುತ್ತೆ. ಆಗ ಅದನ್ನು ನಾವು ಎಕಾನಮಿ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ರೆಫರ್ ಟು ಆ್ಯಸ್ ಅನ್ ಎಕನಾಮಿಕ್ ಸಿಸ್ಟಮ್. ಆಲ್ರೆಡಿ ಹೇಳಿದಾಗೆ ಎಕನಾಮಿಕ್ ಸಿಸ್ಟಮ್ ಅಂತ ಕರಿತೀವಿ. ಡಿಸ್ಕ್ರೈಬ್ ದಸ್ ಆನ್ ಎಕಾನಮಿ ಹ್ಯಾಡ್ ದಿ ಫಾಲೋಯಿಂಗ್ ಫೀಚರ್ಸ್. ಈಗ ಏನೇನು ಎಕಾನಮಿಯಲ್ಲಿ ಏನೇನು ಫೀಚರ್ಸ್ ಇರುತ್ತೆ ಅದು ಕೂಡ ನೋಡ್ಬೋದು.
ಈಗ ಏನೇನಿದೆ ಎಕಾನಮಿಯಲ್ಲಿ, ಅದರ ಫೀಚರ್ಸ್ ಏನು ಒಂದೊಂದೇ ನೋಡೋಣ. ಎಕಾನಮಿ ಕನ್ಸಿಸ್ಟ್ಸ್ ಆಫ್ ಇಂಡಿವಿಜುವಲ್ಸ್, ಎಕನಾಮಿಕ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಗವರ್ಮೆಂಟ್ ಆ್ಯಂಡ್ ದೇರ್ ಇಂಟ್ರ್ಯಾಕ್ಷನ್ಸ್. ಏನೇನಿರುತ್ತೆ ಎಕಾನಮಿಯಲ್ಲಿ, ಇಂಡಿವಿಜುವಲ್ಸ್ ಅಂದರೆ ನಂತರ ನಿಮ್ಮ ಥರ ಮಾಮೂಲಿ ಇಂಡಿವಿಜುವಲ್ ವ್ಯಕ್ತಿಗಳಿರ್ತೀವಿ. ಎಕನಾಮಿಕ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಈಗ ಬ್ಯಾಂಕ್ ಇರ್ಬೋದು, ಇನ್ನೊಂದು ಯಾವುದಾದ್ರು ಒಂದು ಫೈನಾನ್ಸ್ ಆಫೀಸ್ ಇರ್ಬೋದು, ಈ ಟೈಪ್. ಆ್ಯಂಡ್ ಒಂದು ಗವರ್ಮೆಂಟ್ ಕೂಡ ಇರುತ್ತೆ, ಮತ್ತು ಅವರೆಲ್ಲ ಇಂಟ್ರ್ಯಾಕ್ಷನ್ಸ್ ಏನು ಮಾಡ್ತಾ ಇರ್ತಾರೆ, ಇದೆಲ್ಲ ಸೇರಿದ್ರೆ ಅದು ಎಕಾನಮಿ ಆಗಿರುತ್ತೆ. ಸೆಕೆಂಡ್ ಬಂದು ಎಕಾನಮಿ ಈಸ್ ಎ ಡೈನಮಿಕ್ ಎಂಟಿಟಿ ವಿಚ್ ಇಸ್ ಕಂಟಿನ್ಯೂಯಸ್ಲಿ ಚೇಂಜಿಂಗ್. ನೋಡಿ, ಎಕಾನಮಿ ಅಂದರೆ ಸುಮ್ಮನೆ ಅಲ್ಲ, ನಾನೇನು ಸುಮ್ಮನೆ ಹೋಗ್ತಾ ಇದ್ದೀನಿ, ಇವತ್ತು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಬರ್ತಾ ಇದ್ದೀನಿ, ಸಂಪಾದನೆ ಮಾಡ್ತಾಯಿದ್ದೀನಿ, ಖರ್ಚು ಮಾಡ್ತಾಯಿದ್ದೀನಿ, ಇಷ್ಟೇ ಇರಲ್ಲ. ಇದು ಒಂದು ಡೈನಮಿಕ್ ಆ್ಯಕ್ಟಿವಿಟಿ ಆಗಿರುತ್ತೆ. ಇವತ್ತು ನಾನು ಹೋಗ್ತಾ ಇರ್ತೀನಿ, 1000 ರೂಪಾಯಿ ಬರ್ತಾ ಇರುತ್ತೆ, ಹಾಗೆ ಒಂದು ವರ್ಷ ಮಾಡಿದೆ ಅಂದರೆ 1100 ರೂಪಾಯಿ ಆಗುತ್ತೆ. ಅಂದರೆ ಏನು, ಚೇಂಜಸ್ ನಡೀತಾ ಇದೆ. ಇವತ್ತು ನಾನು ಹೋಗ್ತಾ ಇರ್ತೀನಿ, ತೊಗೊಂಡು ಬಂದು ಅಕ್ಕಿ ತರ್ತಾ ಇರ್ತೀನಿ, ನಾಳೆ ಹೋಗ್ತಾ ಇರ್ತೀನಿ, ನಾಳೆ ಬೇಳೆ ತರ್ತೀನಿ, ಈ ಥರ ತುಂಬ ಚೇಂಜಸ್ ನಡೀತಾ ಇರುತ್ತೆ ಎಕಾನಮಿಯಲ್ಲಿ. ಎಕನಾಮಿಕ್ ಇನ್ಸ್ಟಿಟ್ಯೂಷನ್ಸ್ ಆರ್ ಕಂಟಿನ್ಯೂಸ್ಲಿ ಕ್ರಿಯೇಟೆಡ್, ಡಿಸ್ಟ್ರಾಯ್ಡ್, ರಿಪ್ಲೇಸ್ಡ್ ಆರ್ ಚೇಂಜ್ಡ್. ಇವಾಗ ಬ್ಯಾಂಕ್ಸ್ ಇರ್ಬೋದು ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು. ಎಕನಾಮಿಕ್ ಇನ್ಸ್ಟಿಟ್ಯೂಷನ್ ಅಂದರೆ ಅಂಗಡಿಗಳು ಕೂಡ ಆಗಿರ್ಬೋದು. ಈ ಥರದ್ದು ಹೊಸದಾಗಿ ಎಷ್ಟೊಂದು ಓಪನ್ ಆಗ್ತಾ ಇರುತ್ತೆ, ಹಾಳಾಗ್ತಾ ಇರುತ್ತೆ, ಅಥವಾ ಅದ್ರ ಬದಲು ಬೇರೆ ಯಾರೋ ಮ್ಯಾನೇಜ್ಮೆಂಟ್ ಚೇಂಜ್ ಆಗ್ತಾ ಇರ್ತಾರೆ. ಈ ಥರ ಸುಮಾರು ನಡೀತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಪ್ಲಾನಿಂಗ್ ಕಮಿಷನ್ ವಾಸ್ ಸೆಟಪ್ ಟು ಪ್ಲಾನ್ ಫಾರ್ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಇನ್ 1950, ಬಟ್ ಇಟ್ ವಾಸ್ ರೀಪ್ಲೇಸ್ಡ್ ಬೈ ನೀತಿ ಆಯೋಗ್ ಇನ್ 2015. ನೋಡಿ, ಇನ್ನೊಂದು ಇಲ್ಲಿ ಗವರ್ಮೆಂಟ್ದು ಒಂದು ಇನ್ಸ್ಟಿಟ್ಯೂಷನ್ ಇದೆ, ಎಕನಾಮಿಕ್ ಇನ್ಸ್ಟಿಟ್ಯೂಷನ್ ಅಂತ. ನೋಡಿ, 1950 ಪ್ಲಾನಿಂಗ್ ಕಮಿಷನ್ ಅಂತ ಒಂದು ಮಾಡ್ತಾರೆ. ಇಂಡಿಯಾಗೆ ಯಾವ ರೀತಿ ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕು ಅಥವಾ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕು ಅಂತ. ಆದರೆ ಅದನ್ನು 2015 ನೀತಿ ಆಯೋಗ್ ಅಂತ ಹೆಸರು ಚೇಂಜ್ ಮಾಡ್ತಾರೆ ಅಥವಾ ರೀಪ್ಲೇಸ್ ಮಾಡ್ತಾರೆ, ಸ್ವಲ್ಪ ಸ್ಟ್ರಕ್ಚರಲ್ ಚೇಂಜಸ್ ಮಾಡಿ. ಈ ರೀತಿ ಎಲ್ಲದರಲ್ಲೂ ಚೇಂಜಸ್ ನಡೀತಾನೆ ಇರುತ್ತೆ, ಡೈನಮಿಕ್ ಆಗಿರುತ್ತೆ. ಸಿಮಿಲರ್ಲಿ, ಕಮ್ಯುನಿಸಮ್ ವಾಸ್ ಅಡಾಪ್ಟೆಡ್ ಬೈ ರಷ್ಯನ್ಸ್ ಇನ್ 1917, ಬಟ್ ವಾಸ್ ರೀಪ್ಲೇಸ್ಡ್ ಬೈ ಕ್ಯಾಪಿಟಲಿಸಮ್ ಇನ್ 1989. ನೋಡಿ, ರಷ್ಯಾದಲ್ಲೂ ಕೂಡ ಅಷ್ಟೇ 1917 1989ವರೆಗೂ ಅವರು ಕಮ್ಯುನಿಸಮ್ ಫಾಲೋ ಮಾಡ್ತಾಯಿದ್ರು. ಎಕನಾಮಿಕ್ ಆ್ಯಕ್ಟಿವಿಟೀಸ್ ಎಲ್ಲ ಆಲ್ಮೋಸ್ಟ್ ಆಲ್ ಒಂದು ಕಮ್ಯುನಿಸ್ಟ್ ಸ್ಟೈಲಲ್ಲಿ ನಡೀತಾ ಇತ್ತು. ಆಮೇಲೆ 1989 ಸೋವಿಯತ್ ರಷ್ಯಾ ಅದು ಬ್ರೇಕ್ ಡೌನ್ ಆದಮೇಲೆ ಅಲ್ಲಿ ಕ್ಯಾಪಿಟಲಿಸಮ್ ಬಂತು. ಆವಾಗ ಎಷ್ಟೊಂದು ಚೇಂಜಸ್ ನಡೀತಾ ಇತ್ತು. ಅಂದರೆ ಏನು, ಡೈನಮಿಕ್ ಆಗಿದೆ. ಅರ್ಲಿಯರ್ ಬಾರ್ಟರ್ ಸಿಸ್ಟಮ್ ವಾಸ್ ಫಾಲೋಡ್, ಬಟ್ ಟುಡೇ ಮನಿ ಪ್ಲೇಸ್ ಎ ವೈಟಲ್ ರೋಲ್ ಇನ್ ಎಕನಾಮಿಕ್ ಟ್ರಾನ್ಸಾಕ್ಷನ್ಸ್. ನೋಡಿ, ಹಳೆ ಕಾಲದಲ್ಲಿ ಬಾರ್ಟರ್ ಸಿಸ್ಟಮ್ ಅಂತ ಇತ್ತು. ಏನು ಬಾರ್ಟರ್ ಸಿಸ್ಟಮ್ ಅಂತ ಹೇಳಿದ್ರೆ, ನಾನು ಅಕ್ಕಿ ಕೊಡ್ತೀನಿ, ನೀನು ಬೇಳೆ ಕೊಡು, ನಾನು ಕುರಿ ಕೊಡ್ತೀನಿ, ನೀನು ಅದಕ್ಕೆ ಬದಲು ಕೋಳಿ ಕೊಡು, ಈ ಥರ ನಡೀತಾ ಇತ್ತು. ಆದರೆ ಇವಾಗ ಏನಿಲ್ಲ, ಓಕೆ ಕೋಳಿಗೆ 170 ರೂಪಾಯಿ kg, ಓಕೆ ಕುರಿಗೆ 500 ರೂಪಾಯಿ kg ಅಂತ ಈ ರೀತಿ ಒಂದು ವ್ಯಾಲ್ಯೂ ಫಿಕ್ಸ್ ಮಾಡಿದ್ದೀವಿ. ಈ ಥರ ಎಷ್ಟೊಂದು ಎಕ್ಸಾಂಪಲ್ಸ್ ನೋಡಿದ್ವಲ್ಲ, 4-5 ಎಕ್ಸಾಂಪಲ್ಸ್ ಎಲ್ಲ ಏನು ಹೇಳ್ತಾ ಇದೆ, ಮೇಲೆ ಹೇಳಿದ ಪಾಯಿಂಟ್ನ ರೀಟ್ರೇಟ್ ಮಾಡ್ತಾ ಇದೆ. ಅಂದರೆ ಎಕನಾಮಿಕ್ ಡೈನಮಿಕ್ಕಾಗಿ ಚೇಂಜ್ ಆಗ್ತಾನೆ ಇರುತ್ತೆ ಅಂತ ಹೇಳ್ತಾ ಇದೆ ನಮಗೆ. ಮೂರನೇ ಪಾಯಿಂಟ್, ಪ್ರೊಡಕ್ಷನ್, ಕನ್ಸಪ್ಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಆರ್ ದಿ ಕ್ರೂಷಿಯಲ್ ಆ್ಯಕ್ಟಿವಿಟೀಸ್ ಆಫ್ ಎನ್ ಎಕಾನಮಿ. ನೋಡಿ, ಯಾವುದೇ ಎಕಾನಮಿ ಇರ್ಬೋದು, ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂದ್ರೇನು, ಪ್ರೊಡಕ್ಷನ್ ಏನು ನಡೀತಾ ಇದೆ. ಓಕೆ, ನಾವು ಅಕ್ಕಿ ಬೆಳೀತಾ ಇದ್ದೀವ ಅಥವಾ ಮೊಬೈಲ್ ಫೋನ್ ಬೆಳೀತಾ ಇದ್ದೀವ ಅಥವಾ ಗನ್ಸ್ ಅಥವಾ ನ್ಯೂಕ್ಲಿಯರ್ ಬಾಂಬ್ ಏನು ಪ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಪ್ರೊಡ್ಯೂಸ್ ಮಾಡಿದ ತಕ್ಕಾಗೆ ಏನು ಕನ್ಸಪ್ಷನ್ ನಡೀತಾ ಇದೆ. ಈಗ ನಾನು 10 kg ಅಕ್ಕಿ ಬೆಳೆದುಬಿಟ್ಟು ಅಲ್ಲಿ ಬರೀ 5 kg ಮಾತ್ರ ತಿಂತಾಯಿದ್ರೆ ಅಥವಾ ಜನಗಳು ಕನ್ಸ್ಯೂಮ್ ಮಾಡ್ತಾಯಿದ್ರೆ ಮಿಕ್ಕಿದ 5 kg ವೇಸ್ಟ್ ಆಗುತ್ತೆ. ಅದು ಕೂಡ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ. ಮತ್ತು ಇನ್ವೆಸ್ಟ್ಮೆಂಟ್, ಯಾವ ಬಿಸ್ನೆಸ್ಸಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಅದೆಲ್ಲ ಸೇರಿದ್ರೆ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಗಿರುತ್ತೆ ಒಂದು ಎಕನಾಮಿಕ್ ಆ್ಯಕ್ಟಿವಿಟಿಯಲ್ಲಿ. ಒಂದು ದೇಶದ ಎಕಾನಮಿ ಯಾವ ರೀತಿ ಇದೆ ಅನ್ನೋದು ಪ್ರೊಡಕ್ಷನ್ನಿಂದ, ಕನ್ಸಪ್ಷನಿಂದ ಮತ್ತು ಇನ್ವೆಸ್ಟ್ಮೆಂಟಿಂದ, ಇದೆಲ್ಲದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಡಿಪೆಂಡಿಂಗ್ ಆನ್ ದಿ ಟೈಪ್ ಆಫ್ ಎಕಾನಮಿ, ಎಕನಾಮಿಕ್ ಆ್ಯಕ್ಟಿವಿಟೀಸ್ ಕೀಪ್ ಆನ್ ಚೇಂಜಿಂಗ್. ನೋಡಿ, ಟೈಪ್ ಆಫ್ ಎಕಾನಮಿ ಪ್ರಕಾರ ಎಕನಾಮಿಕ್ ಆ್ಯಕ್ಟಿವಿಟೀಸ್ ತುಂಬ ಚೇಂಜಸ್ ಆಗ್ತಾನೆ ಇರುತ್ತೆ. ದಸ್ ಇನ್ ಡೆವಲಪಿಂಗ್ ಎಕಾನಮಿ, ಲೋ ಇನ್ಕಮ್ ಯೀಲ್ಡಿಂಗ್ ಪ್ರೈಮರಿ ಆ್ಯಕ್ಟಿವಿಟೀಸ್ ಆರ್ ಪ್ರಿಡಾಮಿನೆಂಟ್, while in developed countries, high income yielding secondary and tertiary activities are predominant. ನೋಡಿ, ಎಕಾನಮಿ ಯಾವಾಗೂ ಚೇಂಜ್ ಆಗ್ತಾ ಇರುತ್ತೆ, ನಾನು ಆಲ್ರೆಡಿ ಹೇಳಿದೆ. ಇದರಿಂದ ಡೆವಲಪಿಂಗ್ ಎಕಾನಮೀಸಲ್ಲಿ ನೋಡಿ, ಇಂಡಿಯಾ ಕೂಡ ಡೆವಲಪಿಂಗ್ ಎಕಾನಮಿ, ಅಥವಾ ಇನ್ನೂ ಯಾವುದಾದ್ರು ಒಂದು ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ್ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಈ ಥರ ಇನ್ನೂ ಡೆವಲಪಿಂಗ್ ಕಂಟ್ರೀಸ್ ಅಂತ ಏನು ಕರಿತೀವಿ ಅದೇನೇ ಡೆವಲಪಿಂಗ್ ಎಕಾನಮಿ ಅಂದರೆ. ಇಂಥದ್ರಲ್ಲಿ ಲೋ ಇನ್ಕಮ್ ಯೀಲ್ಡಿಂಗ್ ಆ್ಯಕ್ಟಿವಿಟೀಸೇ ಜಾಸ್ತಿ ನಡೆಯುತ್ತೆ. ಏನು ಲೋ ಇನ್ಕಮ್ ಯೀಲ್ಡಿಂಗ್ ಆ್ಯಕ್ಟಿವಿಟೀಸ್ ಅಂದರೆ ಕಮ್ಮಿ ಲಾಭ ಅಥವಾ ಕಮ್ಮಿ ಸಂಪಾದನೆ ಆಗುವಂಥ ಆ್ಯಕ್ಟಿವಿಟೀಸ್. ಈಗ ಫಾರ್ ಎಕ್ಸಾಂಪಲ್, ನೀವು ಇಂಡಿಯಾದಲ್ಲಿ ನೀವು ಒಂದು ಕೆಲಸ ಮಾಡ್ತಾಯಿದ್ರಿ ಅಂದ್ಕೊಳ್ಳಿ, 10,000 ದುಡಿತೀರ. ಅದೇ ಕೆಲಸನ ನೀವು US ಅಂತ ಡೆವಲಪ್ಡ್ ಕಂಟ್ರೀಸಲ್ಲಿ ಮಾಡಿದ್ರಿ ಅಂದ್ಕೊಳ್ಳಿ, 50,000 ಕೊಡ್ತಾರೆ, ಅಥವಾ ಇನ್ನೂ ಜಾಸ್ತಿ ಕೊಡ್ಬೋದು, 70,000-80,000 ಕೊಡ್ಬೋದು. ಅದೇ ನೀವು ಇನ್ನೂ ಡೆನ್ಮಾರ್ಕ್ ಕಡೆ ಆ ಕಡೆ ಎಲ್ಲ ಕೆಲಸ ಮಾಡಿದ್ರಿ ಅಂದ್ಕೊಳ್ಳಿ, 1,00,000 ಎಲ್ಲ ಕೊಡ್ತಾರೆ. ಅಂದರೆ ಏನು, ನಮ್ಮಲ್ಲಿ ಇನ್ಕಮ್ ಯೀಲ್ಡಿಂಗ್ ಕಮ್ಮಿ ಇದೆ, ಬೇರೆ ಕಡೆ ಜಾಸ್ತಿ ಇದೆ.
ಬರೀ ನಾನು ಏನೋ ಒಂದು ಎಲ್ಲ ಒಂದೇ ಪರ್ಟಿಕ್ಯುಲರ್ ಟೈಪ್ ಆಫ್ ಕೆಲಸ ಅಂತನೂ ಅಲ್ಲ, ನಮ್ಮ ಇನ್ಕಮ್ ಆ್ಯಕ್ಟಿವಿಟೀಸ್ ಕೂಡ ಅದ್ರ ಮೇಲೆ ಬೇಸ್ ಆಗಿರುತ್ತೆ. ನೋಡಿ, ಇಂಡಿಯಾ ಫಾರ್ ಎಕ್ಸಾಂಪಲ್, ಇಂಡಿಯಾದಲ್ಲಿ ಪ್ರಿಡಾಮಿನೆಂಟ್ಲಿ ಅಗ್ರಿಕಲ್ಚರ್ ಬೇಸ್ ಅಥವಾ ಪ್ರೊಡಕ್ಷನ್ ಬೇಸ್ ಇದರಲ್ಲೇ ಇರ್ತೀವಿ ನಾವು. ಪ್ರೊಡಕ್ಷನ್ ಕೂಡ ಆಲ್ಮೋಸ್ಟ್ ಆಲ್ ಅಗ್ರಿಕಲ್ಚರ್ ರಿಲೇಟೆಡ್ ಇರೋಂಥ ಪ್ರೊಡಕ್ಷನ್ಸೇ ಜಾಸ್ತಿ ನಡೆಯೋದು ಅಲ್ವಾ. ನಮ್ಮಲ್ಲಿ ಇವಾಗ 70% ಪೀಪಲ್ ಅಥವಾ 65% ಪೀಪಲ್ ಅಗ್ರಿಕಲ್ಚರ್ ಮೇಲೆ ಇದ್ದಾರೆ, ಅಂದರೆ ಅದರಲ್ಲಿ ಕಮ್ಮಿ ಸಂಪಾದನೆ ಆಗುವಂಥದ್ದು. ಆದರೆ ಡೆವಲಪ್ಡ್ ಕಂಟ್ರೀಸಲ್ಲಿ ಏನಾಗಿದೆ, ಹೈ ಇನ್ಕಮ್ ಬಿಲ್ಡಿಂಗ್ಗೆ ಶಿಫ್ಟ್ ಆಗಿದ್ದಾರೆ. ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಪ್ರೊಡಕ್ಷನ್ಸ್ ನಡೆಯುತ್ತೆ ಅಲ್ಲಿ. ಚೈನಾ ಇರ್ಬೋದು, ಜಪಾನ್ ಇರ್ಬೋದು, ಅಥವಾ US ಇರ್ಬೋದು, ಎಲ್ಲ ಮ್ಯಾನುಫ್ಯಾಕ್ಚರಿಂಗ್. ಮತ್ತು ಟೆರಿಟರಿ ಅಂತ ಬರುತ್ತೆ, ಸರ್ವಿಸ್ ಸೆಕ್ಟರ್ ಅಂತ. ಸರ್ವಿಸ್ ಆ್ಯಕ್ಟಿವಿಟೀಸ್ ಕೂಡ ತುಂಬ ಇಂಪಾರ್ಟೆಂಟಾಗಿ ತುಂಬ ಹೈ ಇನ್ಕಮ್ನ ಕೊಡುತ್ತೆ. ಇವಾಗ ಸರ್ವಿಸ್ ಇನ್ಕಮ್ ಅಂದರೆ ಏನು? ಸಾಫ್ಟ್ವೇರ್ ಇಂಜಿನಿಯರ್, ಒಬ್ಬ ರೈತ ಜಾಸ್ತಿ ದುಡಿತಾನೋ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಜಾಸ್ತಿ ದುಡಿತಾನ? ಎಕ್ಸಾಕ್ಟ್ಲಿ, ಸಾಫ್ಟ್ವೇರ್ ಇಂಜಿನಿಯರ್ ಅಂದರೆ ಏನು? ರೈತನ ಹತ್ರ ಜಮೀನು ಜಾಸ್ತಿ ಇದ್ದು ಚೆನ್ನಾಗಿ ಮಾಡಿದ್ರೆ ರೈತನೇ ದುಡಿತಾನೆ, ಇಲ್ಲ ಅಂತಲ್ಲ. ಆದರೆ ನಾವು ಕಂಪ್ಯಾರಿಸನ್ಗೆ ನಾನು ಹೇಳ್ತಾ ಇರೋದು. ಓಕೆ, ಫಿಫ್ತ್ ಫೀಚರ್ ಏನಿದೆ ಎಕಾನಮಿಯಲ್ಲಿ, ಇಂಡಿವಿಜುವಲ್ಸ್ ಆರ್ ಬೋತ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಕನ್ಸ್ಯೂಮರ್ಸ್. ಈಗ ಇಂಡಿವಿಜುವಲ್ಸ್ ಏನಿರ್ತೀವಿ ಅಂದರೆ, ಇಂಡಿವಿಜುವಲ್ ಅಂದರೆ ನಿಮ್ಮ ಥರ ವ್ಯಕ್ತಿಗಳು, ನಾವು ಪ್ರೊಡ್ಯೂಸರ್ಸು ಆಗಿರ್ತೀವಿ, ಕನ್ಸ್ಯೂಮರ್ಸು ಆಗಿರ್ತೀವಿ. ಈಗ ಫಾರ್ ಎಕ್ಸಾಂಪಲ್, ನಾನು ಒಂದು ಅಕ್ಕಿ ಬೆಳೀತಾ ಇದ್ದೆ, ಅಕ್ಕಿ ಬೆಳೀತಾ ನಾನು ಪ್ರೊಡ್ಯೂಸರ್ ಆದೆ. ಆದರೆ ಬೇಳೆ ನಾನು ಬೆಳೀತಾ ಇಲ್ಲ, ಅದರಿಂದ ಬೇಳೆನ ಬೇರೆಯವ್ರ ಹತ್ರದಿಂದ ನಾನು ಪರ್ಚೇಸ್ ಮಾಡಿ ಅಥವಾ ಎಕ್ಸ್ಚೇಂಜ್ ಮಾಡ್ಕೊಂಡು ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದರಿಂದ ನಾನು ಕನ್ಸ್ಯೂಮರ್ ಕೂಡ ಆಗಿರ್ತೀನಿ. ಎಕಾನಮಿಯಲ್ಲಿ ಎಲ್ಲರೂ ಅಷ್ಟೇ. ಈಗೆಲ್ಲ ನನಗೆ ಬೇಕಾಗಿರೋದು ನಾನೇ ಪ್ರೊಡ್ಯೂಸ್ ಮಾಡೋಕ್ಕಾಗತ್ತಾ? ನನ್ನ ಬಟ್ಟೆ ನಾನೇ ಪ್ರೊಡ್ಯೂಸ್ ಮಾಡೋಕ್ಕಾಗತ್ತಾ? ಅದು ಒಂದು ಸಿಸ್ಟಮ್ ಬೇಕಂದರೆ ನಾನೇ ರೆಡಿ ಮಾಡ್ಕೊಳಕ್ಕಾಗತ್ತಾ? ಇಲ್ಲ, ಬೇರೆ ಕಡೆ ಒಬ್ಬರು ಪ್ರೊಡ್ಯೂಸ್ ಮಾಡ್ತಾರೆ. ಅದೇ ರೀತಿ ನಾನು ಪ್ರೊಡ್ಯೂಸ್ ಮಾಡಿರೋದನ್ನು ಬೇರೆಯವರು ಕನ್ಸ್ಯೂಮ್ ಮಾಡ್ತಾರೆ. ಆ್ಯಸ್ ಪ್ರೊಡ್ಯೂಸರ್ಸ್ ದೇ ಪ್ರೊಡ್ಯೂಸ್ ಗೂಡ್ಸ್. ಓಕೆ, ಇದು ಆಲ್ರೆಡಿ ಹೇಳಿದ್ದೀನಿ ಅಷ್ಟೇ. ಮಾಡರ್ನ್ ಎಕನಾಮಿಕ್ ಸಿಸ್ಟಮ್ ಈಸ್ ಕಾಂಪ್ಲೆಕ್ಸ್ ಆ್ಯಂಡ್ ದೇರ್ ಆರ್ ಮೆನಿ ಇನ್ಸ್ಟಿಟ್ಯೂಷನ್ಸ್ ಟು ರೆಗ್ಯುಲೇಟ್ ದಿ ಆ್ಯಕ್ಟಿವಿಟೀಸ್ ಆಫ್ ದಿ ಇಂಡಿವಿಜುವಲ್ಸ್. ನೋಡಿರಿ, ಈಗ ಮಾಡರ್ನ್ ಎಕನಾಮಿಕ್ ಸಿಸ್ಟಮ್ ಏನಿದೆ ಈಗ ಪ್ರೆಸೆಂಟ್ 20th ಸೆಂಚುರಿ 21st ಸೆಂಚುರಿಯಲ್ಲಿ ಇದು ತುಂಬ ಕಾಂಪ್ಲೆಕ್ಸ್ ಆಗಿಬಿಟ್ಟಿದೆ. ಇದರಿಂದ ಯಾರು ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗಲ್ಲ. ಈಗ ನಾನೇನು ಮಾಡ್ತಾಯಿದ್ದೀನಿ, ನಮ್ಮ ಪಕ್ಕದ ಮನೆಯವ್ರು ಏನು ಮಾಡ್ತಾಯಿದ್ದಾರೆ, ಅವ್ರ ಪಕ್ಕದ ಮನೆಯವ್ರು ಏನು ಮಾಡ್ತಾಯಿದ್ದಾರೆ, ಏನೂ ಗೊತ್ತಾಗಲ್ಲ, ಸರಿಯಾಗಿ ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಿದ್ದಾರೆ, ಗವರ್ಮೆಂಟ್ ಅವರು ಎಷ್ಟೊಂದು ಇನ್ಸ್ಟಿಟ್ಯೂಷನ್ಸ್ನ, ಎಕನಾಮಿಕ್ ಇನ್ಸ್ಟಿಟ್ಯೂಷನ್ಸ್ನ ಇಟ್ಟು ಈ ಆ್ಯಕ್ಟಿವಿಟೀಸ್ನ ರೆಗ್ಯುಲೇಟ್ ಮಾಡ್ತಾರೆ. ಓಕೆ, ನೋಡೋಣ ಏನೇನಿದೆ, ಯಾವ್ಯಾವುದು ಏನೇನು ರೆಗ್ಯುಲೇಟ್ ಮಾಡುತ್ತೆ. ಲೈಕ್ RBI ಇದೆ, ರಿಸರ್ವ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು, SEBI ಅಂತ ಇದೆ, ವರ್ಲ್ಡ್ ಬ್ಯಾಂಕ್ ಇದೆ, IMF ಇದೆ, WTO, SAARC, ADB ಬ್ಯಾಂಕ್, ಈ ಥರ ಸುಮಾರು ಒಂದು ಇನ್ಸ್ಟಿಟ್ಯೂಷನ್ಸ್ ಇದೆ. ಇವು ನೋಡ್ಕೊಳ್ತಾ ಇರತ್ತೆ ಏನು, ಓಕೆ ಈ ಥರ ಬಿಸ್ನೆಸ್ ನಡೀತಾ ಇದೆ, ಇದು ಯಾವ ಥರ ಹೋಗುತ್ತೆ, ಇದು ಡೌನ್ ಆಗುತ್ತಾ, ಇದು ಅಪ್ ಆಗುತ್ತಾ, ಅವೆಲ್ಲ ಕೂಡ ಮಾನಿಟರ್ ಮಾಡ್ತಾ ಇರ್ತಾರೆ. ಕ್ಯಾಪಿಟಲಿಸ್ಟ್, ಸೋಷಿಯಲಿಸ್ಟ್ ಆ್ಯಂಡ್ ಮಿಕ್ಸ್ಡ್ ಎಕಾನಮೀಸ್. ಈಗ ಎಕನಾಮಿಕ್ ಟೈಪ್ಸ್ ನೋಡೋಣ, ಅಥವಾ ಎಕಾನಮೀಸಲ್ಲಿ ಯಾವ್ಯಾವ ರೀತಿ ಟೈಪ್ಸ್ ಇದೆ ಅದ್ರ ಬಗ್ಗೆ ಕೂಡ ನೋಡೋಣ. ಎಕನಾಮಿಕ್ ಸಿಸ್ಟಮ್ಸ್ ಆರ್ ಕ್ಲಾಸಿಫೈಡ್ ಇಂಟು ಕ್ಯಾಪಿಟಲಿಸಮ್, ಸೋಷಿಯಲಿಸಮ್ ಆ್ಯಂಡ್ ಮಿಕ್ಸ್ಡ್ ಎಕಾನಮೀಸ್ ಬೇಸ್ಡ್ ಆನ್ ಓನರ್ಶಿಪ್ ಆಫ್ ಮೀನ್ಸ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಎಕ್ಸ್ಟೆಂಟ್ ಆಫ್ ಗವರ್ನಮೆಂಟ್ ಇಂಟರ್ವೆನ್ಷನ್ ಆ್ಯಂಡ್ ರೆಗ್ಯುಲೇಷನ್ ಆಫ್. ಇದೆ ಸಿಂಪಲ್ ಹೇಳ್ತೀನಿ ನೋಡಿ, 3 ಥರ ಎಕಾನಮೀಸ್ ಬರುತ್ತೆ, ಮೇಯ್ನ್ಲಿ 2 ಥರ, ಒಂದು ಕ್ಯಾಪಿಟಲಿಸ್ಟ್ ಮತ್ತು ಒಂದು ಸೋಷಿಯಲಿಸ್ಟ್ ಅಂತ. ಮೂರನೇದು ಮಿಕ್ಸ್ಡ್ ಎಕಾನಮಿ, ಅಂದರೆ ಕ್ಯಾಪಿಟಲಿಸ್ಟ್ ಫೀಚರ್ಸ್ ಕೂಡ ಇರುತ್ತೆ, ಸೋಷಿಯಲಿಸ್ಟ್ ಫೀಚರ್ಸ್ ಕೂಡ ಇರುತ್ತೆ. ಆ ಥರ ಮಿಕ್ಸ್ ಆಗಿರೋಂಥ ಒಂದು ಎಕಾನಮಿ. ಟೋಟಲಾಗಿ 3. ಮೊದಲನೇದಾಗಿ ಕ್ಯಾಪಿಟಲಿಸ್ಟ್ ಎಕನಾಮಿಕ್ ಸಿಸ್ಟಮಲ್ಲಿ ಏನೇನಿರುತ್ತೆ, ಏನಾಗಾದರೆ ಕ್ಯಾಪಿಟಲ್ ಸಿಸ್ಟಮ್ ಅಂದರೆ ನೋಡೋಣ. ಇನ್ ಎ ಕ್ಯಾಪಿಟಲಿಸ್ಟ್ ಸಿಸ್ಟಮ್, ದ ಮೀನ್ಸ್ ಆಫ್ ಪ್ರೊಡಕ್ಷನ್ ಆರ್ ಓನ್ಡ್ ಬೈ ದಿ ಇಂಡಿವಿಜುವಲ್ಸ್ ಆ್ಯಂಡ್ ಆರ್ ಫ್ರೀ ಟು ಯೂಸ್ ದಮ್ ಇನ್ ಎನಿ ವೇ ದಟ್ ಬೆನಿಫಿಟ್ಸ್ ದಮ್. ನೋಡಿ, ಕ್ಯಾಪಿಟಲಿಸ್ಟ್ ಸಿಸ್ಟಮಲ್ಲಿ ಮೀನ್ಸ್ ಆಫ್ ಪ್ರೊಡಕ್ಷನ್ ಅಥವಾ ಎಲ್ಲ ಬಿಸ್ನೆಸ್ಗಳು, ಮೇಯ್ನಾಗಿ ಪ್ರೊಡಕ್ಷನ್ ಅಂತಲೇ ಇಲ್ಲ, ಎಲ್ಲ ಬಿಸ್ನೆಸ್ಗಳು, ಸರ್ವಿಸ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಎಲ್ಲದರಲ್ಲೂ ಇಂಡಿವಿಜುವಲ್ ವ್ಯಕ್ತಿಗಳು ಅದನ್ನು ಓನ್ ಮಾಡ್ತಾರೆ. ಅಂದರೆ ಈಗ ನಾನೊಂದು ಬಿಸ್ನೆಸ್ ನಡೆಸ್ತೀನಿ, ನೀವೊಂದು ಬಿಸ್ನೆಸ್ ನಡೆಸ್ತೀರಾ, ಈ ರೀತಿ ಬಿಸ್ನೆಸ್ ನಡೆಸ್ತೀವಿ. ಮತ್ತು ನಮಗೆ ಯಾವ ರೀತಿ ಬೇಕೋ ಆ ಬಿಸ್ನೆಸ್ ಆ ಥರ ನಾವು ಮಾಡ್ತೀವಿ. ನಾನು ಕಮ್ಮಿ ರೇಟಿಗೆ ಕೊಡ್ಬೋದು, ಜಾಸ್ತಿ ರೇಟಿಗೆ ಕೊಡ್ಬೋದು, ಏನಾದರೂ ಮಾಡ್ಬೋದು, ಆ್ಯಸ್ ಲಾಂಗ್ ಆ್ಯಸ್ ಇಟ್ಸ್ ಲೀಗಲ್. ಅದು ಲೀಗಲ್ ಆಗಿರೋ ಥರ, ಬೇರೆಯವ್ರಿಗೆ ತೊಂದರೆ ಆಗದೆ ಇರೋ ಥರ ಇತ್ತಂದರೆ ನಾನು ಏನು ಬಿಸ್ನೆಸ್ ಆದರೂ ಮಾಡ್ಬೋದು, ಯಾರೂ ಕೇರ್ ಮಾಡಲ್ಲ. ಹೆನ್ಸ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಎ ಫ್ರೀ ಎಂಟರ್ಪ್ರೈಸ್ ಎಕಾನಮಿ. ಈ ರೀತಿ ಇರೋದ್ರಿಂದ ಫ್ರೀ ಎಕಾನಮಿ ಅಂತಲೂ ಕರೀತಾರೆ, ಅಥವಾ ಫ್ರೀ ಎಂಟರ್ಪ್ರೈಸ್ ಎಕಾನಮಿ ಅಂತಲೂ ಕರೀತಾರೆ. ಕೆಲವು ಕಡೆ ಮಾರ್ಕೆಟ್ ಎಕಾನಮಿ ಅಂತ ಕೂಡ ವರ್ಡ್ ಯೂಸ್ ಮಾಡ್ತಾರೆ. ಹಿಯರ್ ದಿ ಗವರ್ನಮೆಂಟ್ ಇಂಟರ್ವೆನ್ಷನ್ ಇನ್ ದಿ ಎಕನಾಮಿಕ್ ಆ್ಯಕ್ಟಿವಿಟಿ ಈಸ್ ಮಿನಿಮಲ್. ಇಲ್ಲಿ ಒಂದು ಎಕನಾಮಿಕ್ ಆ್ಯಕ್ಟಿವಿಟೀಸಲ್ಲಿ, ಈಗ ನಾನೇನೋ ಒಂದು ಅಂಗಡಿ ಮಾಡಿದೆ, ಅಲ್ಲಿ ಬಂದು ಗವರ್ಮೆಂಟ್ ಅವ್ರು ಮೂಗು ತೋರಿಸೋದು ತುಂಬ ಕಮ್ಮಿ ಇರುತ್ತೆ. ಅವ್ರು ಬೇರೆಯವ್ರಿಗೆ ತೊಂದರೆ ಆಗ್ತಾ ಇರೋದಕ್ಕೆ ಮಾತ್ರ ಅವರು ಇಂಟರ್ಫಿಯರ್ ಆಗ್ತಾರೆ ಹೊರತು ನೀವು ಏನು ಮಾದರೂ ಮಾಡ್ಕೊಳ್ಳಿ ಅವರು ತಲೆ ಹಾಕಲ್ಲ. ಇದರಲ್ಲಿ ಕೆಲವು ಫೀಚರ್ಸ್ ಇದೆ ಕ್ಯಾಪಿಟಲಿಸ್ಟಿಕ್ ಎಕಾನಮಿಗೆ ಫೀಚರ್ಸ್. ಅದು ಏನೇನು ಅಂತ ನೋಡೋಣ. ಮೊದಲನೇದು ಪ್ರೈವೇಟ್ ಪ್ರಾಪರ್ಟಿ. ಆ್ಯನ್ ಇಂಡಿವಿಜುವಲ್ ಈಸ್ ಎ ಫ್ರೀ ಟು ಓನ್, ಅಕ್ವೈರ್ ಆ್ಯಂಡ್ ಬಿಕ್ವಿತ್ ಪ್ರಾಪರ್ಟಿ ಅಕಾರ್ಡಿಂಗ್ ಟು ಈಸ್ ಅರ್ ವಿಶ್. ಒಬ್ಬ ಇಂಡಿವಿಜುವಲ್ ವ್ಯಕ್ತಿ, ನಮ್ಮ ಥರ ನಿಮ್ಮ ಥರದವರು
ನಮ್ಗೆ ಯಾವ ಜಾಗ ಬೇಕೋ ಅದನ್ನು ನಾವು ತೊಗೊಳ್ಬೋದು ಅಂದ್ರೆ ಸುಮ್ಮನೆ ತೊಗೊಳ್ಳೋದಲ್ಲ, ದುಡ್ಡು ಕೊಟ್ಟು ತೊಗೊಳ್ಬೋದು, ಅಕ್ವೈರ್ ಮಾಡ್ಕೊಳ್ಬೋದು ಮತ್ತು ಮಾರ್ಬೋದು, ಏನು ಬೇಕಾದರೂ ಮಾಡ್ಬೋದು, ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಬೋದು, ಏನಾದರೂ ಮಾಡ್ಬೋದು. ಸಿನ್ಸ್ ದ ಪ್ರಾಪರ್ಟಿ ಈಸ್ ಯೂಸ್ಡ್ ಫಾರ್ ಒನ್ಸ್ ಓನ್ ಬೆನಿಫಿಟ್, ದ ಇನ್ಸೆಂಟಿವ್ ಟು ಅಕ್ವೈರ್ ಆ್ಯಂಡ್ ಅಕ್ಯುಮುಲೇಟ್ ವೆಲ್ತ್ ಈಸ್ ವೆರಿ ಸ್ಟ್ರಾಂಗ್. ಈಗ ನಾನು ಏನಾದರೂ ಪ್ರಾಪರ್ಟಿ ತೊಗೊಂಡೆ ಅಂದ್ಕೊಳ್ಳಿ, ಒಂದು ಯಾವುದಾದ್ರು ಮನೆ ತೊಗೊಂಡೆ ಅಂದ್ಕೊಳ್ಳಿ, ಅದನ್ನು ನನ್ನ ಓನ್ ಯೂಸಿಗೆ ಮಾಡ್ಕೊಳ್ಳೋಕ್ಕೆ ಅಥವಾ ಎಕ್ಸ್ಟ್ರಾ 2 ಫ್ಲೋರ್ ಕಟ್ಟಿದೆ ಅಂದರೆ ನಾನು ಅದನ್ನು ರೆಂಟಿಗೆ ಕೊಡ್ಬೋದು. ಈ ಥರ ಇರೋದ್ರಿಂದ ಎಲ್ಲರೂ ಕೂಡ ವೆಲ್ತ್ ಅಕ್ಯುಮುಲೇಟ್ ಮಾಡ್ಕೊಳ್ಳೋಕ್ಕೆ, ಅಂದರೆ ದುಡ್ಡು ಸಂಪಾದನೆ ಮಾಡೋದಕ್ಕೆ ತುಂಬ ಕಷ್ಟಪಡ್ತಾರೆ ಅಥವಾ ಟ್ರೈ ಮಾಡ್ತಾರೆ. ನನಗೂ ಜಾಸ್ತಿ ದುಡ್ಡು ಬರುತ್ತೆ, ನಾನು ಚೆನ್ನಾಗಿರ್ಬೋದು, ನನ್ನ ಮಕ್ಕಳು ಈ ಥರ ಇರ್ಬೋದು ಅಂತ ತುಂಬ ಆಸೆ ಪಡ್ಬೋದು. ಫ್ರೀಡಮ್ ಆಫ್ ಎಂಟರ್ಪ್ರೈಸ್ ಇನ್ನೊಂದು ಫೀಚರ್ ಏನು ನೋಡೋಣ. ಇನ್ ಎ ಕ್ಯಾಪಿಟಲಿಸ್ಟ್ ಎಕಾನಮಿ ದಿ ಇಂಡಿವಿಜುವಲ್ಸ್ ಆರ್ ಫ್ರೀ ಟು ಚೂಸ್ ಎನಿ ಆಕ್ಯುಪೇಷನ್. ಈ ಫ್ರೀಡಮ್ ಆಫ್ ಎಂಟರ್ಪ್ರೈಸ್ ಅಂತ ಹೇಳಿದ್ರೆ ನೀವು ಏನು ಆಕ್ಯುಪೇಷನ್ ಬೇಕೋ ಅದನ್ನು ಚೂಸ್ ಮಾಡ್ಬೋದು, ಏನು ಕೆಲಸ ಬೇಕೋ ಅದನ್ನು ಮಾಡ್ಬೋದು. ಈಗ ನಾನು ಹೋಗಿ ಒಂದು ಕಾರ್ಪೆಂಟ್ರ್ ಆಗ್ಬೋದು, ನಾನು ಹೋಗಿ ಒಂದು ಮೆಕ್ಯಾನಿಕ್ ಆಗ್ಬೋದು, ನನಗೆ ಏನು ಇಷ್ಟ ಬರುತ್ತೋ ಅದಾಗ್ಬೋದು. ನಾನೊಬ್ಬ ಕಾರ್ಪೆಂಟ್ರ್ ಆಗಿಬಿಟ್ಟು ನನಗೆ ಯಾರು ಕೆಲಸ ಕೊಟ್ಟಿಲ್ಲ ಅಂದರೆ ಅದು ನನ್ನ ಪ್ರಾಬ್ಲಮ್, ಓಕೆ, ಆದರೆ ನಾನು ಕಾರ್ಪೆಂಟ್ರ್ ಆಗ್ಬೋದು. ಬಿಸ್ನೆಸ್ ಫರ್ಮ್ಸ್ ಆರ್ ಫ್ರೀ ಟು ಅಕ್ವೈರ್ ರಿಸೋರ್ಸಸ್ ಆ್ಯಂಡ್ ಯೂಸ್ ದಮ್ ಇನ್ ದಿ ಪ್ರೊಡಕ್ಷನ್ ಆಫ್ ಎನಿ ಗೂಡ್ಸ್ ಆರ್ ಸರ್ವಿಸಸ್ ಆ್ಯಂಡ್ ಆರ್ ಫ್ರೀ ಟು ಸೆಲ್ ದರ್ ಪ್ರಾಡಕ್ಟ್ಸ್ ಇನ್ ದಿ ಮಾರ್ಕೆಟ್ಸ್ ಆಫ್ ದರ್ ಚಾಯ್ಸ್ ಫಾರ್ ಅರ್ನಿಂಗ್ ದಿ ಹೈಯೆಸ್ಟ್ ಪಾಸಿಬಲ್ ಪ್ರಾಫಿಟ್. ಈ ಬಿಸ್ನೆಸ್ ಫರ್ಮ್ಸ್ ಇರುತ್ತೆ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಯಾವುದಾದ್ರು ಒಂದು ಕಂಪನಿ ಇತ್ತು ಅಂದ್ಕೊಳ್ಳಿ, ಅವರು ರಿಸೋರ್ಸಸ್ನ ಅಕ್ವೈರ್ ಮಾಡ್ಕೊಳ್ಳೋದು ಮತ್ತು ಏನು ಬೇಕಾದ್ರೆ ಪ್ರೊಡ್ಯೂಸ್ ಮಾಡ್ಬೋದು. ಒಂದು ಪ್ಲಾಸ್ಟಿಕ್ ಫ್ಯಾಕ್ಟ್ರಿ ಇರುತ್ತೆ, ಅವರು ಪ್ಲಾಸ್ಟಿಕ್ ಬಕೆಟ್ ರೆಡಿ ಮಾಡ್ಬೋದು ಅಥವಾ ಪ್ಲಾಸ್ಟಿಕ್ ಆಟ ಸಾಮಾನು ರೆಡಿ ಮಾಡ್ಬೋದು, ಅವ್ರಿಗೆ ಏನು ಬೇಕೋ ಅದನ್ನ ಇಷ್ಟ ಬಂದಿದ್ದವರು ರೆಡಿ ಮಾಡ್ಬೋದು ಮತ್ತು ಅವ್ರಿಗೆ ಎಲ್ಲಿ ಜಾಸ್ತಿ ಪ್ರಾಫಿಟ್ ಬರುತ್ತೆ ಅಲ್ಲಿ ಮಾರ್ತಾರೆ. ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಒಂದು ಪೆನ್ 5 ರೂಪಾಯಿ ಹೋಗ್ತಾಯಿತ್ತು ಅಂದ್ಕೊಳ್ಳಿ, ಅದೇ ನಿಮಗೆ ಮಹಾರಾಷ್ಟ್ರಕ್ಕೆ ಹೋದರೆ ಪೆನ್ 10 ರೂಪಾಯಿಗೆ ಹೋಗ್ತಾಯಿತ್ತು. ಆಗ ಇಮ್ಮಿಡಿಯೇಟಾಗಿ ಅವರು ಮಹಾರಾಷ್ಟ್ರದಲ್ಲಿ ತೊಗೊಂಡೋಗಿ ಮಾರ್ತಾರೆ. ಅಂದರೆ ಇದು ಫ್ರೀಡಮ್ ಆಫ್ ಎಂಟರ್ಪ್ರೈಸ್ ಇದ್ದರೆ, ಈ ಫೀಚರ್ ಇದ್ದರೆ ನಮ್ಮ ಎಕಾನಮಿಯಲ್ಲಿ ಅಥವಾ ಕ್ಯಾಪಿಟಲಿಸ್ಟ್ ಎಕಾನಮಿ ಆಗಿದ್ದರೆ ಮಾತ್ರ ಈ ಥರ ಸಾಧ್ಯ. ಕನ್ಸ್ಯೂಮರ್ಸ್ ಸಾವರ್ನಿಟಿ ಏನಿದು? ಕನ್ಸ್ಯೂಮರ್ ಅಂದರೆ ಯಾರು ಪರ್ಚೇಸ್ ಮಾಡಿ ಲಾಸ್ಟಲ್ಲಿ ಯೂಸ್ ಮಾಡ್ತಾರೆ ಅವರು ಕನ್ಸ್ಯೂಮರ್ ಅಂದರೆ. ಸಾವರ್ನಿಟಿ ಅಂದರೆ ಅವ್ರು ಯಾರ ಮಾತು ಕೇಳದೇ ಇರೋದು, ಅವ್ರ ಡಿಸಿಷನ್ ಅವರೇ ತೊಗೊಳ್ಳೋದು ಅಂತ. ಇಟ್ ಈಸ್ ಸೆಡ್ ದಟ್ ದಿ ಕನ್ಸ್ಯೂಮರ್ ಇಸ್ ದ ಕಿಂಗ್ ಇನ್ ಕ್ಯಾಪಿಟಲಿಸ್ಟ್ ಎಕಾನಮಿ. ನೋಡಿ, ಕ್ಯಾಪಿಟಲಿಸ್ಟ್ ಎಕಾನಮಿಯಲ್ಲಿ ಗ್ರಾಹಕರೇ ದೇವರು ಅಂತೆಲ್ಲ ಹೇಳ್ತಾರಲ್ಲ, ಆ ಥರ ಹೇಳ್ತಾರೆ. ದೇ ಆರ್ ಫ್ರೀ ಟು ಸ್ಪೆಂಡ್ ದರ್ ಇನ್ಕಮ್ ಆನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿಚ್ ಗಿವ್ ದಮ್ ದಿ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್. ಇವಾಗ ನನ್ನ ಹತ್ರ ದುಡ್ಡು ಇರುತ್ತೆ 100 ರೂಪಾಯಿ, ನಾನು ಬೇಕಾದರೆ ಈಗ ಒಂದು ಬಿಸ್ಕೆಟ್ ಪ್ಯಾಕೆಟ್ ತೊಗೊಳಕ್ಕೆ ಹೋಗ್ತೀನಿ, ನಾನು ಐಡೆಂಟ್ಸಿಗೆ ತೊಗೊಳ್ಬೋದು ಅಥವಾ ಕ್ಯಾಡ್ಬರೀಸ್ ತೊಗೊಳ್ಬೋದು, ಇನ್ನೊಂದು ಯಾವುದೋ ಪಾರ್ಲೇಜಿ ಬಿಸ್ಕೆಟ್ ತೊಗೊಳ್ಬೋದು, ನನಗಿಷ್ಟ ಬಂದಿದ್ದಕ್ಕೆ ಮೇಲೆ ನಾನು ಖರ್ಚು ಮಾಡ್ಬೋದು, ಯಾರೂ ಕೇಳೋ ಆಗಿಲ್ಲ. ಇನ್ ಎ ಕ್ಯಾಪಿಟಲ್ ಸಿಸ್ಟಮ್ ಪ್ರೊಡಕ್ಷನ್ ಈಸ್ ಗೈಡೆಡ್ ಬೈ ಕನ್ಸ್ಯೂಮರ್ಸ್ ಚಾಯ್ಸಸ್. ಅಂದರೆ ಏನು ನೋಡ್ತಾರೆ ಅವರು, ಓಕೆ ಐಡೆಂಟ್ಸಿಗೆ ಜಾಸ್ತಿ ಸೇಲ್ ಆಗುತ್ತೆ ಅಂದರೆ ಆ ಟೈಪ್ ಆಫ್ ಬಿಸ್ಕೆಟ್ಸ್ನ ರೆಡಿ ಮಾಡ್ತಾರೆ, ಪಾರ್ಲೇಜಿ ಜಾಸ್ತಿ ಹೋಗುತ್ತೆ ಅಂದರೆ ಪಾರ್ಲೇಜಿ ಥರ ಒಂದು ಬಿಸ್ಕೆಟ್ಸ್ನ ರೆಡಿ ಮಾಡ್ತಾರೆ. ಅಂದರೆ ಏನು ಕನ್ಸ್ಯೂಮರ್ ಮೇಲೆ ಡಿಪೆಂಡ್ ಆಗಿದೆ ಅಷ್ಟೇ, ಯಾರೂ ಹೇಳಲ್ಲ ಅವ್ರಿಗೆ. ನೆಕ್ಸ್ಟ್ ಬಂದು ಪ್ರಾಫಿಟ್ ಮೋಟಿವ್, ತುಂಬ ಇಂಪಾರ್ಟೆಂಟ್. ಪ್ರಾಫಿಟ್ಗೋಸ್ಕರನೇ ಬಿಸ್ನೆಸ್ ಮಾಡೋದು, ಕೆಲಸ ಮಾಡೋದು ಅಂತ. ಸಿನ್ಸ್ ಅಕ್ವಿಸಿಷನ್ ಆ್ಯಂಡ್ ಅಕ್ಯುಮುಲೇಷನ್ ಆಫ್ ವೆಲ್ತ್ ಈಸ್ ನಾಟ್ ರಿಸ್ಟ್ರಿಕ್ಟೆಡ್ ಇನ್ ಎ ಕ್ಯಾಪಿಟಲಿಸ್ಟಿಕ್ ಸಿಸ್ಟಮ್, ಇಂಡಿವಿಜುವಲ್ಸ್ ಆರ್ ಗೈಡೆಡ್ ಬೈ ದೇರ್ ಸೆಲ್ಫ್ ಇಂಟ್ರೆಸ್ಟ್. ನೋಡಿ, ಈ ಕ್ಯಾಪಿಟಲ್ ಸಿಸ್ಟಮ್ ಇದ್ದಾಗ ನಾನು ಎಷ್ಟು ದುಡ್ಡನ್ನ ಅಕ್ಯುಮುಲೇಟ್ ಮಾಡ್ಕೊಳ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಹತ್ರ ಒಂದು 10 ಕೋಟಿ ಇತ್ತು ಅಂದ್ಕೊಳ್ಳಿ, ಅಷ್ಟಕ್ಕೆ ಲಿಮಿಟ್ ಇಲ್ಲ, ನಾನು 50 ಕೋಟಿನೂ ದುಡಿಬೋದು. ಲೀಗಲಾಗಿ ದುಡಿದ್ರೆ ಯಾರು ಏನು ಕೇಳಲ್ಲ. 500 ಕೋಟಿನೂ ದುಡಿಬೋದು, 5,000 ಕೋಟಿನೂ ದುಡಿಬೋದು. ಈ ಥರ ಇರೋದ್ರಿಂದ ಇಂಡಿವಿಜುವಲ್ ವ್ಯಕ್ತಿಗಳು ಓಕೆ ನಾನು ದುಡಿದ್ರೆ ನನಗಿರುತ್ತೆ, ನನ್ನ ಮಕ್ಕಳಿಗಿರುತ್ತೆ ಅಂತ ತುಂಬ ಜಾಸ್ತಿ ದುಡಿಯೋಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ಪ್ರಾಫಿಟ್ಗೋಸ್ಕರನೇ ಇವರು ಕೆಲಸಗಳು ಮಾಡ್ತಾರೆ. ಎಸ್ಪೆಷಲಿ ದ ಪ್ರೊಡ್ಯೂಸರ್ಸ್ ನೋನ್ ಆಸ್ ದ ಕ್ಯಾಪಿಟಲಿಸ್ಟ್ ಕ್ಲಾಸ್ ಆರ್ ಮೋಟಿವೇಟೆಡ್ ಟು ಮ್ಯಾಕ್ಸಿಮೈಸ್ ದರ್ ಪ್ರಾಫಿಟ್ ಬೈ ಮಿನಿಮೈಸಿಂಗ್ ಕಾಸ್ಟ್ ಆ್ಯಂಡ್ ಮ್ಯಾಕ್ಸಿಮೈಸಿಂಗ್ ರೆವೆನ್ಯೂ. ಮೈನಾಗಿ ಈ ಕ್ಯಾಪಿಟಲಿಸ್ಟ್ ಕ್ಲಾಸ್ ಏನು ಮಾಡ್ತಾರೆ, ಪ್ರೊಡ್ಯೂಸರ್ಸ್ ಏನು ಮಾಡ್ತಾರೆ, ಮೈನ್ಲಿ ಪ್ರೊಡಕ್ಷನ್ ಇದರಲ್ಲಿ ಅವರು ಕಾಸ್ಟ್ ಕಮ್ಮಿ ಮಾಡೋಕ್ಕೆ ನೋಡಿ ಮ್ಯಾಕ್ಸಿಮಮ್ ಲಾಭ ಬರೋದಕ್ಕೆ ಥರ ನೋಡ್ತಾರೆ. ಅಂದರೆ ಲಾಭ ಜಾಸ್ತಿ ಮಾಡೋಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡ್ತಾರೆ ಕ್ಯಾಪಿಟಲಿಸ್ಟ್ ಇದರಲ್ಲಿ. ಫಿಫ್ತ್ ಒಂದು ಕಾಂಪಿಟೇಷನ್, ಮಾರ್ಕೆಟ್ಸ್ ಆ್ಯಂಡ್ ಪ್ರೈಸಸ್. ಸಿನ್ಸ್ ಎವ್ರಿಬಡಿ ಈಸ್ ಫ್ರೀ ಟು ಪರ್ಸ್ಯೂ ಆಕ್ಯುಪೇಷನ್ ಆಫ್ ದರ್ ಚಾಯ್ಸ್ ಫಾರ್ ಅರ್ನಿಂಗ್ ಪ್ರಾಫಿಟ್ಸ್, ದೆರ್ ಈಸ್ ಅನ್ ಇಂಟೆನ್ಸ್ ಕಾಂಪಿಟೇಷನ್ ಇನ್ ಕ್ಯಾಪಿಟಲಿಸ್ಟ್ ಸಿಸ್ಟಮ್. ನೋಡಿ, ಈಗ ಯಾರು ಏನು ಬೇಕಾದ್ರೂ ಆಕ್ಯುಪೇಷನ್ ಮಾಡ್ಬೋದು, ಮೊದಲೇ ಹೇಳಲ್ಲ ಆ ಥರ ಇರೋದ್ರಿಂದ ಎಷ್ಟೊಂದು ಜನ ಬೇಕಾದರೆ ಹೋಗಿ ಮೆಕ್ಯಾನಿಕ್ ಆಗ್ಬೋದು. ಮೆಕ್ಯಾನಿಕಲ್ಲಿ ತುಂಬ ಚೆನ್ನಾಗಿ ದುಡ್ಡಿದೆ ಅಂದರೆ ಎಲ್ಲರೂ ಮೆಕ್ಯಾನಿಕ್ ಆಗ್ತಾರೆ. ಆಗ ಒಂದು ಕಾಂಪಿಟೇಷನ್ ಕ್ರಿಯೇಟ್ ಆಗುತ್ತೆ. ದಿ ಮಾರ್ಕೆಟ್ ಫೋರ್ಸಸ್ ಆಫ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಫ್ರೀಲಿ ಆಪ್ರೇಟ್ ಟು ಡಿಟರ್ಮೈನ್ ದಿ ಪ್ರೈಸ್. ಆಗ ಜಾಸ್ತಿ ಜನ ಮೆಕ್ಯಾನಿಕ್ಗಳಿತ್ತು ಅಂದರೆ ಎಲ್ಲ 100 ರೂಪಾಯಿಗೆ ನಂಗೆ ರೆಡಿ ಮಾಡಿಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬೈಕು ಕಾರೆಲ್ಲ. ಅದೇ ಯಾರೋ ಒಬ್ಬರು ಬೆಂಗಳೂರಿಗೆಲ್ಲ ಸೇರಿ ಒಬ್ಬರೇ ಮೆಕ್ಯಾನಿಕ್ ಇದ್ದರು ಅಂದರೆ ಅಲ್ಲಿ ಫುಲ್ ಕ್ಯೂ ನಿಂತಿತ್ತು ಅಂದ್ಕೊಳ್ಳಿ, ಆಗ ಅವರು ಒಂದು ಗಾಡಿ ರಿಪೇರ್ ಮಾಡೋಕ್ಕೆ 1,000 ಚಾರ್ಜ್ ಮಾಡ್ತಾರೆ. ಈ ಥರ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಈ ರೀತಿ ಈಸಿಯಾಗಿ ಮೂವ್ ಆಗುತ್ತೆ. ಆಬ್ಸೆನ್ಸ್ ಆಫ್ ಗವರ್ಮೆಂಟ್ ಇಂಟರ್ಫಿಯರೆನ್ಸ್. ಗವರ್ಮೆಂಟ್ ಅವರು ಇಂಟರ್ಫಿಯರ್ ಆಗೋದು ತುಂಬ ಕಮ್ಮಿ ಇರುತ್ತೆ ಅಥವಾ ಇರೋದೇ ಇಲ್ಲ ಅಂತ.
Government interference in the operation of market, determination of prices and decisions by economic agents is either absent or kept to the minimum in a capitalistic system. ಆಗಲೇ ಹೇಳಿದ್ನಲ್ಲ, ಈ ಥರ ಗೌರ್ಮೆಂಟ್ ಅವ್ರು ಬಂದು ನೀವು ಯಾವ ರೀತಿ ಮಾರ್ಕೆಟಲ್ಲಿ ಸೇಲ್ ಮಾಡ್ತೀರಾ ಮತ್ತು ರೇಟ್ ಎಷ್ಟಿಟ್ಟಿರ್ಬೇಕು ನೀವು ಅದೆಲ್ಲ ಹೇಳೋಗಿಲ್ಲ, ಆಯಿತಾ. ಅವರು ಕ್ಯಾಪಿಟಲಿಸ್ಟಿಕ್ ಸಿಸ್ಟಮಲ್ಲಿದ್ದರೆ ಅದೆಲ್ಲ ಹೇಳೋ ಆಗಿಲ್ಲ. ಸೋಷಿಯಲಿಸಮಲ್ಲೆಲ್ಲ ಹೇಳ್ತಾರೆ. ಹವೆವರ್, pure capitalism is not seen in the world in today's world, as the government has assumed an active role in economic development, promoting welfare of the people and regulating economic activities of business firms. ಆದರೆ ನೋಡಿ, ಇಲ್ಲಿ ಮೇಲೆಲ್ಲ ಹೇಳಿದ್ನಲ್ಲ, ಇವಾಗ ಪ್ಯೂರ್ ಕ್ಯಾಪಿಟಲಿಸಮ್ ಅಂದರೆ ಏನೇನಿರುತ್ತೆ, ಒಂದು ಪ್ರೈವೇಟ್ ಪ್ರಾಪರ್ಟಿ, ಫ್ರೀಡಮ್ ಆಫ್ ಎಂಟರ್ಪ್ರೈಸ್, ಕನ್ಸ್ಯೂಮರ್ ಸಾವರ್ನಿಟಿ, ಪ್ರಾಫಿಟ್ ಮೋಟಿವ್, ಕಾಂಪಿಟೇಷನ್ ಮತ್ತು ಮಾರ್ಕೆಟ್ಸ್ ಪ್ರೈಸ್, ಅದೆಲ್ಲ ಆಬ್ಸೆನ್ಸ್ ಆಫ್ ಗವರ್ಮೆಂಟ್ ಇಂಟರ್ಫಿರೆನ್ಸ್, ಇದೆಲ್ಲ ಇರುತ್ತೆ. ಆದರೆ ಪ್ಯೂರ್ ಕ್ಯಾಪಿಟಲಿಸಮ್ ಇವಾಗ ಆಲ್ಮೋಸ್ಟ್ ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಕೂಡ ಅಷ್ಟು ಪ್ಯೂರ್ ಕ್ಯಾಪಿಟಲಿಸಮ್ ಇಲ್ಲ. ಆಲ್ಮೋಸ್ಟ್ ಆಲ್ ಮಿಕ್ಸ್ಡ್ ಎಕಾನಮಿನೇ ಇರುತ್ತೆ. ಆ ಮಿಕ್ಸ್ಡ್ ಎಕಾನಮಿ ಅಂದರೆ ಏನು ಅಂತ ಆಮೇಲೆ ಗೊತ್ತಾಗುತ್ತೆ ನಿಮಗೆ. ನೋಡಿ, USA ಆ್ಯಂಡ್ ಮೆನಿ ಅದರ್ ಕಂಟ್ರೀಸ್ ಆಫ್ ಯುರೋಪ್ ಆರ್ ಮೋರ್ ಕ್ಯಾಪಿಟಲಿಸ್ಟ್ ಇನ್ ನೇಚರ್. ಆದರೆ ಜಾಸ್ತಿ ಕ್ಯಾಪಿಟಲಿಸ್ಟ್ ಆಗಿರೋಂಥ ದೇಶಗಳಿದೆ. ಒಂದು 80% 90% ಕ್ಯಾಪಿಟಲಿಸ್ಟಿಕ್ ಆಗಿರುತ್ತೆ, ಒಂದು 10% ಸೋಷಿಯಲಿಸ್ಟ್ ಆಗಿರುತ್ತೆ. ಆ ಥರ ದೇಶಗಳು ಕೂಡ ಸುಮಾರಿದೆ, USA, ಯುರೋಪ್ ಆ ಥರ. ಆದರೆ ಪ್ಯೂರ್ ಕ್ಯಾಪಿಟಲಿಸ್ಟಿಕ್ ಇಲ್ಲ ಅಷ್ಟೆ. ಈಗ ಇಲ್ಲಿವರೆಗೂ ನಾವು ಕ್ಯಾಪಿಟಲಿಸ್ಟ್ ಎಕಾನಮಿ ಅಂದರೆ ಏನು, ಕ್ಯಾಪಿಟಲಿಸ್ಟಿಕ್ ಸೊಸೈಟಿ ಅಂದರೆ ಏನು, ಅದ್ರ ಬಗ್ಗೆ ನೋಡಿದ್ವಿ. ಈಗ ಸೋಷಿಯಲಿಸಮ್ ಬಗ್ಗೆ ಅಥವಾ ಸೋಷಿಯಲಿಸ್ಟ್ ಎಕಾನಮಿ ಬಗ್ಗೆ ನೋಡೋಣ. ವೆನ್ ಪ್ರೊಡಕ್ಟಿವ್ ರಿಸೋರ್ಸಸ್ ಆರ್ ಓನ್ಡ್ ಆ್ಯಂಡ್ ಕಂಟ್ರೋಲ್ಡ್ ಬೈ ಗವರ್ಮೆಂಟ್ ಟು ಪ್ರಮೋಟ್ ಆಲ್ ಓವರಾಲ್ ಇಂಟ್ರೆಸ್ಟ್ ಆಫ್ ದಿ ಸೊಸೈಟಿ, ಇಟ್ ಈಸ್ ಕಾಲ್ಡ್ ಎ ಸೋಷಿಯಲಿಸ್ಟ್ ಸಿಸ್ಟಮ್. ನೋಡಿ, ಕ್ಯಾಪಿಟಲಿಸ್ಟ್ ಸೊಸೈಟಿಯಲ್ಲಿ ಅಥವಾ ಕ್ಯಾಪಿಟಲಿಸ್ಟ್ ಎಕಾನಮಿಯಲ್ಲಿ ಏನಿತ್ತು, ಎಲ್ಲ ರಿಸೋರ್ಸು ಇಂಡಿವಿಜುವಲ್ಸ್ ಹತ್ರ ಇರುತ್ತೆ. ಅವರೇ ಬೇಕಾದ ಬಿಸ್ನೆಸ್ ಮಾಡೋದು ಅಥವಾ ಏನೇನು ಬೇಕೋ ಎಲ್ಲ ಅವರು ಮ್ಯಾನುಫ್ಯಾಕ್ಚರ್ ಮಾಡೋದೆಲ್ಲ ಮಾಡ್ತಾಯಿದ್ರು. ಆದರೆ ಇಲ್ಲಿ ಎಲ್ಲ ರಿಸೋರ್ಸಸ್ಸು ಅದನ್ನು ಕಂಟ್ರೋಲ್ ಮಾಡೋದು, ಪ್ರೊಡಕ್ಷನ್ ಎಲ್ಲ ಕೂಡ ಗವರ್ನಮೆಂಟ್ ಕಂಟ್ರೋಲಲ್ಲಿರುತ್ತೆ. ಅವರು ಜನಗಳಿಗೆ ಏನು ಬೇಕೋ ಅಷ್ಟನ್ನು ಅವ್ರು ನೋಡಿಕೊಂಡು ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ. ಇದನ್ನು ಸೋಷಿಯಲಿಸ್ಟ್ ಸಿಸ್ಟಮ್ ಅಂತ ಕರಿತೀವಿ. ಇನ್ ದಿಸ್ ಸಿಸ್ಟಮ್ ಎ ಸೆಂಟ್ರಲ್ ಪ್ಲಾನಿಂಗ್ ಏಜೆನ್ಸಿ ಪ್ಲಾನ್ಸ್ ಆ್ಯಂಡ್ ರೆಗ್ಯುಲೇಟ್ಸ್ ವೇರಿಯಸ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ಆಲ್. ಈ ಸಿಸ್ಟಮಲ್ಲಿ, ಸೋಷಿಯಲಿಸ್ಟ್ ಸಿಸ್ಟಮಲ್ಲಿ ಅಥವಾ ಕಮ್ಯುನಿಸ್ಟ್ ಸಿಸ್ಟಮ್ ಅಂದ್ಕೊಳ್ಳಿ ನಾರ್ಮಲಾಗಿ, ಈ ಸಿಸ್ಟಮಲ್ಲಿ ಏನಾಗುತ್ತೆ, ಎಲ್ಲ ಎಕನಾಮಿಕ್ ಆ್ಯಕ್ಟಿವಿಟೀಸ್ನ ಕೂಡ ಒಂದು ಪ್ಲ್ಯಾನಿಂಗ್ ಕಮಿಷನ್ ಇರುತ್ತೆ ಅಥವಾ ಪ್ಲ್ಯಾನಿಂಗ್ ಏಜೆನ್ಸಿ ಇರುತ್ತೆ. ಅವರು ನೋಡಿಕೊಂಡು ಅವರು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಹೇಳ್ತೀನಿ ನೋಡಿ, ಸೋಷಿಯಲಿಸ್ಟ್ ಸಿಸ್ಟಮಲ್ಲಿ ಅಥವಾ ಫಸ್ಟ್ ಕ್ಯಾಪಿಟಲ್ ಸಿಸ್ಟಮಲ್ಲಿ ಹೇಳ್ತೀನಿ. ಕ್ಯಾಪಿಟಲ್ ಸಿಸ್ಟಮಲ್ಲಿ ಏನಾಗುತ್ತೆ, ಈಗ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಅವರು ನೋಡ್ತಾರೆ ಡಿಮ್ಯಾಂಡ್ ಏನಿದೆ, ನನಗೆ ರೇಟ್ ಸಿಗುತ್ತಾ, ನನಗೆ ಪ್ರಾಫಿಟ್ ಇದೆಯಾ, ಎಲ್ಲ ನೋಡ್ತಾರೆ. ಒಂದು ಕಂಪ್ನಿಯವರು ಅವರೇ ಓನಾಗೆ ಒಂದು ಕ್ರಿಯೇಟ್ ಮಾಡಿಬಿಟ್ಟು ಮಾರ್ಕೆಟ್ಗೆ ಬಿಡ್ತಾರೆ. ಆದರೆ ಸೋಷಿಯಲಿಸ್ಟ್ ಎಕಾನಮಿಲೆಲ್ಲ ಇವರು ಕ್ಯಾಲ್ಕುಲೇಟ್ ಮಾಡ್ತಾರೆ, ಓಕೆ ಇಷ್ಟು ಕಾರ್ಸು ಬೇಕಾಗ್ಬೋದು ನಮಗೆ, ನಮ್ಮ ದೇಶಕ್ಕೆ ಅಂತೇಳ್ಬಿಟ್ಟು ಇವರು ಫಸ್ಟೇ ಹೇಳ್ತಾರೆ. ಅಷ್ಟು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಮಾತ್ರ ಒಂದು ಕಂಪ್ನಿಗಳಿಗೆ ಲೈಸೆನ್ಸ್ ಕೊಡ್ತಾರೆ. ಆ ಕಂಪ್ನಿಗಳು ಕೂಡ ಇಂಡಿವಿಜುವಲ್ ಪ್ರೈವೇಟ್ ಕಂಪ್ನಿಗಳಾಗಿರಲ್ಲ, ಅವು ಕೂಡ ಗೌರ್ಮೆಂಟ್ ಕಂಪ್ನಿಗಳು. ಈಗ ನಮ್ಮಲ್ಲೂ ಮೈಸೂರು ಲ್ಯಾಂಪ್ಸ್, ಮೈಸೂರು ಸ್ಯಾಂಡಲ್ವುಡ್ ಫ್ಯಾಕ್ಟ್ರಿ ಅದೆಲ್ಲ ಇದೆಯಲ್ಲ, ಆ ಥರ. ದಿ ಸೋಷಿಯಲಿಸ್ಟ್ ಎಕಾನಮಿ ಆ್ಯಸ್ ದಿ ಫಾಲೋಯಿಂಗ್ ಫೀಚರ್ಸ್. ಈಗ ಏನೇನು ಫೀಚರ್ಸ್ ಇರುತ್ತೆ ಸೋಷಿಯಲಿಸ್ಟ್ ಎಕಾನಮಿಯಲ್ಲಿ, ಒಂದೊಂದೇ ನೋಡ್ತಾ ಹೋಗೋಣ. ಕಲೆಕ್ಟಿವ್ ಓನರ್ಶಿಪ್ ಆಫ್ ಮೀನ್ಸ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ವೆಲ್ತ್. ಏನಿದು, ಇನ್ ಎ ಸೋಷಿಯಲಿಸ್ಟ್ ಎಕಾನಮಿ ದಿ ಗವರ್ಮೆಂಟ್ ಓನ್ಸ್ ದಿ ಮೀನ್ಸ್ ಆಫ್ ಪ್ರೊಡಕ್ಷನ್ ಆನ್ ಬಿಹಾಲ್ಫ್ ಆಫ್ ದಿ ಪೀಪಲ್. ಆಲ್ ವೆಲ್ತ್ ಈಸ್ ಕಲೆಕ್ಟಿವ್ಲಿ ಓನ್ಡ್. ಸೋಷಿಯಲಿಸ್ಟ್ ಎಕಾನಮಿಯಲ್ಲಿ ಏನಾಗುತ್ತೆ, ಎಲ್ಲ ಮೀನ್ಸ್ ಆಫ್ ಪ್ರೊಡಕ್ಷನ್, ಒಂದು ಫ್ಯಾಕ್ಟ್ರಿ ಇರ್ಬೋದು, ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಇರ್ಬೋದು ಅಥವಾ ವ್ಯವಸಾಯ ಮಾಡೋದಕ್ಕೆ, ಅಥವಾ ಒಂದು ಕುರಿ ಸಾಕುವಂಥ ಒಂದು ಫಾರ್ಮ್ ಇರ್ಬೋದು, ಕೋಳಿ ಸಾಕುವಂಥ ಒಂದು ಫಾರ್ಮ್ ಇರ್ಬೋದು, ಅಥವಾ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲ ಕೂಡ ಗವರ್ಮೆಂಟ್ ಅವರೇ ಓನ್ ಮಾಡಿರ್ತಾರೆ. ಇದು ನಾರ್ತ್ ಕೊರಿಯಾ ಒಂದರಲ್ಲಿ ನಾನು ನೋಡ್ತೀನಿ, ಪ್ರೆಸೆಂಟ್ ಡೇಲಿ ನಾರ್ತ್ ಕೊರಿಯಾದಲ್ಲಿ ಮಾತ್ರ ಇದೆ ಅಂದ್ಕೊಳ್ತೀನಿ. ಈ ಥರ ಎಲ್ಲ ಗೌರ್ಮೆಂಟ್ ಕಂಟ್ರೋಲಲ್ಲಿರುತ್ತೆ. ಎಲ್ಲ ವೆಲ್ತ್, ಆಲ್ ವೆಲ್ತ್, ಜಾಗ ಇರ್ಬೋದು, ಫ್ಯಾಕ್ಟ್ರಿಗಳಿರ್ಬೋದು, ನಿಮ್ಮ ಮನೆ ಇರ್ಬೋದು, ಎಲ್ಲ ಕೂಡ ಗೌರ್ಮೆಂಟ್ ಅವ್ರಿಗೆ ಸ್ವಂತ. ಅದು ಸೋಷಿಯಲಿಸಮಲ್ಲಿ. ಸೋಷಿಯಲ್ ವೆಲ್ಫೇರ್ ಆಬ್ಜೆಕ್ಟಿವ್. ದಿ ಗವರ್ಮೆಂಟ್ ಆ್ಯಕ್ಟ್ಸ್ ಆನ್ ಬಿಹಾಲ್ಫ್ ಆಫ್ ಆಲ್ ಪೀಪಲ್ ಟು ಮ್ಯಾಕ್ಸಿಮೈಸ್ ದೇರ್ ವೆಲ್ಫೇರ್. ನೋಡಿ, ನಮ್ಮ ವೆಲ್ಫೇರ್ ಏನು, ನಮಗೆ ಏನು ಚೆನ್ನಾಗಿರುತ್ತೆ ಅಂತ ನಾವು ಡಿಸೈಡ್ ಮಾಡೋಗಿರಲ್ಲ, ಗವರ್ಮೆಂಟ್ ಅವ್ರು ಡಿಸೈಡ್ ಮಾಡ್ತಾರೆ. ಓಕೆ, ಈ ಥರ ಕ್ವಾಲಿಟಿ ಬಟ್ಟೆ ಕೊಟ್ಟರೆ ಇವ್ರಿಗೆ ಖುಷಿ, ಈ ಥರ ಒಂದು ಚಳಿಗೆ ಈ ಥರ ಒಂದು ಶೂ ಕೊಟ್ಟರೆ ಅವ್ರಿಗೆ, ಅಥವಾ ಈ ಥರ ಒಂದು ಕೋಟ್ ಕೊಟ್ಟರೆ ಇವ್ರಿಗೆ ಚೆನ್ನಾಗಿರುತ್ತೆ. ಈ ಥರ ವೆಲ್ಫೇರ್ನ ಗವರ್ನಮೆಂಟ್ ಅವರು ನೋಡ್ಕೊಳ್ತಾರೆ. ಗವರ್ನಮೆಂಟ್ ಡಿಸೈಡ್ಸ್ ಅಬೌಟ್ ದಿ ಟೈಪ್ಸ್ ಆ್ಯಂಡ್ ಲೆವೆಲ್ಸ್ ಆಫ್ ಔಟ್ಪುಟ್ ಆ್ಯಂಡ್ ದಿ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಸೇಮ್, ಕೀಪಿಂಗ್ ಇನ್ ವ್ಯೂ ದಿ ಬ್ರಾಡರ್ ಸೋಷಿಯಲ್ ವೆಲ್ಫೇರ್ ಆಫ್ ದಿ ಪೀಪಲ್. ಈಗ ಕಾರ್ ಎಕ್ಸಾಂಪಲ್ ಕೊಟ್ಟನಲ್ಲ, ಆ ಥರ ಎಷ್ಟು ಔಟ್ಪುಟ್ ಬರಬೇಕು, ಎಷ್ಟು ಕಾರ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ನಮ್ಮ ದೇಶದಲ್ಲಿ, ಎಷ್ಟು ಕಾರ್ದು ನೆಸೆಸಿಟಿ ಇದೆ, ಅದನ್ನು ಪ್ಲ್ಯಾನ್ ಮಾಡ್ತಾರೆ. ಆಗ ಆ ಕಾರ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಮ್ಯಾನುಫ್ಯಾಕ್ಚರ್ ಮಾಡಿ ಮೊದಲು ಯಾರಿಗೆ ಹೋಗಬೇಕು,
ಈಗ ಕಾರ್ ರೆಡಿ ಮಾಡೋದು ಅಂತ ಹೇಳಿದ್ರೆ ಓಕೆ ಇವಾಗ ಮಾಡ್ತೀನಿ ನೆಕ್ಸ್ಟ್ ಮಂತಲ್ಲಿ ಅಂದಿದ ತಕ್ಷಣ 31st ಫುಲ್ ಒಂದು 1000 ಕಾರ್ಸ್ ರೆಡಿ ಆಗಿಬಿಡುತ್ತಾ? ಇಲ್ಲ, ಇವತ್ತು ಒಂದಾಗುತ್ತೆ, ನಾಳೆ ಒಂದಾಗುತ್ತೆ, ನಾಡಿದ್ದು 5 ಆಗುತ್ತೆ, ನಾಡಿದ್ದು 10 ಆಗುತ್ತೆ, ಈ ಥರ ಚೇಂಜಸ್ ಆಗ್ತಾ ಇರುತ್ತೆ. ಈ ರೀತಿ ಅವಾಗ ಮೊದಲು ಬಂದಾಗ ಯಾರಿಗೆ ಕೊಡಬೇಕು ಆ ಥರ ಲಿಸ್ಟ್ ರೆಡಿ ಮಾಡ್ತಾರೆ ಸೀನಿಯಾರಿಟಿ ಬೇಸ್ ಮೇಲೆ. ಈ ಥರ ಎಲ್ಲ ಕೂಡ ಗೌರ್ಮೆಂಟ್ ಅವರೇ ನೋಡ್ಕೊಳ್ತಾರೆ. ಸೆಂಟ್ರಲ್ ಪ್ಲಾನಿಂಗ್ ಇರುತ್ತೆ. ಐಡೆಂಟಿಫಿಕೇಷನ್ ಆಫ್ ನ್ಯಾಷನಲ್ ಪ್ರಿಯಾರಿಟೀಸ್ ಆ್ಯಂಡ್ ಅಲೊಕೇಶನ್ ಆಫ್ ರಿಸೋರ್ಸಸ್ ಟು ಮೀಟ್ ದೆಮ್ ಈಸ್ ಡನ್ ಥ್ರೂ ಎಕನಾಮಿಕ್ ಪ್ಲಾನಿಂಗ್. ಸೋಷಿಯಲಿಸಮಲ್ಲಿ ಏನಾಗುತ್ತೆ ಅಂದರೆ ಸೆಂಟ್ರಲೈಸ್ಡ್ ಪ್ಲಾನಿಂಗ್ ಇರುತ್ತೆ. ಅಂದರೆ ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ದೇಶಕ್ಕೆ ಏನು ಬೇಕು, ಈಗ ನಮ್ಮ ದೇಶದಲ್ಲಿ ಊಟ ಎಲ್ಲರಿಗೂ ಸಿಗ್ತಾಯಿಲ್ಲ, ಆಗ ಅವ್ರು ಏನು ಮಾಡ್ತಾರೆ ಸೆಂಟ್ರಲಲ್ಲಿ ಪ್ಲ್ಯಾನಿಂಗ್ ಮಾಡುವಾಗ, ಓಕೆ ಊಟ ಎಲ್ಲರಿಗೂ ಸಿಗ್ತಾಯಿಲ್ಲ, ಅದರಿಂದ ನಾವು ಆದಷ್ಟು ಊಟನ ಪ್ರೊಡ್ಯೂಸ್ ಮಾಡೋದು, ಅಥವಾ ಅಕ್ಕಿ ಬೇಳೆ ಅಥವಾ ಇನ್ನೇನು ಶಾರ್ಟೇಜ್ ಇದೆ ಅಥವಾ ಹಾಲು ಏನು ಶಾರ್ಟೇಜ್ ಇದೆ ಅದನ್ನು ಬೆಳೆಸಬೇಕು ಅಂದ್ಬಿಟ್ಟು ಅದನ್ನು ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕು ಅಂತ ಟ್ರೈ ಮಾಡ್ತಾರೆ. ಆಗ ಬೇರೆ ಕಡೆ ಇರೋಂಥ ಕೆಲಸದವ್ರನ್ನೆಲ್ಲ ತಂದುಬಿಟ್ಟು ಅಗ್ರಿಕಲ್ಚರ್ ಕಡೆಗೆ ಹಾಕೋದು. ಈ ಥರ ಒನ್ಸ್ ಫುಡ್ಡೆಲ್ಲ ಓಕೆ ಆಯಿತು ಅಂದರೆ ಅವಾಗ ಅವ್ರಿಗೆ ಓಕೆ ನಮ್ಗೆ ಊಟ ಎಲ್ಲರಿಗೂ ಸಾಕಾಗಿದೆ, ಈಗ ನಾವು ನೆಕ್ಸ್ಟು ಇಂಡಸ್ಟ್ರಿಯಲೈಸ್ ಮಾಡಬೇಕು, ಅಥವಾ ಸ್ಟೀಲ್ ಇಂಡಸ್ಟ್ರಿಯಲ್ಲಿ ನಾವು ಸ್ಟೀಲ್ ಪ್ರೊಡಕ್ಷನಲ್ಲಿ ಕಮ್ಮಿ ಇದ್ದೀವಿ ಅನ್ನಿಸ್ತು. ಆಗ ಎಲ್ಲರನ್ನೂ ಕರ್ಕೊಂಡೋಗ್ಬಿಟ್ಟು ಅಂದರೆ ಎಕ್ಸಸ್ ಇರೋರ್ನೆಲ್ಲ ತೊಗೊಂಡು ಎಕ್ಸಸ್ ರಿಸೋರ್ಸ್ನೆಲ್ಲ ಈ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಕಡೆ ಹಾಕ್ತಾರೆ. ಈ ಥರ ಎಕನಾಮಿಕ್ ಪ್ಲಾನಿಂಗ್ ನಡೆಸ್ತಾರೆ. ಫಾರ್ ದಿಸ್ ಪರ್ಪಸ್ ಎ ಸೆಂಟ್ರಲ್ ಪ್ಲಾನಿಂಗ್ ಅಥಾರಿಟಿ ಈಸ್ ಕ್ರಿಯೇಟೆಡ್ ವಿಚ್ ಕೀಪ್ಸ್ ದಿ ನ್ಯಾಷನಲ್ ಪ್ರಿಯಾರಿಟೀಸ್ ಆ್ಯಂಡ್ ಅವೈಲಬಿಲಿಟಿ ಆಫ್ ರಿಸೋರ್ಸಸ್ ಇನ್ ಮೈಂಡ್ ಆ್ಯಂಡ್ ಅಲೋಕೇಟ್ಸ್ ರಿಸೋರ್ಸಸ್. ಇವರು ಒಂದು ಪ್ಲಾನಿಂಗ್ ಎಲ್ಲ ಮಾಡಿಬಿಟ್ಟು ಪ್ರಿಯಾರಿಟಿ ಏನು ಈಗ ಹೇಳಿದ್ನಲ್ಲ ಅದೇನೆ ಎಕ್ಸ್ಪ್ಲನೇಷನ್. ಆಲ್ ಎಕನಾಮಿಕ್ ಡಿಸಿಷನ್ಸ್ ರಿಗಾರ್ಡಿಂಗ್ ಪ್ರೊಡಕ್ಷನ್, ಕನ್ಸಪ್ಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಆರ್ ಮೇಡ್ ಬೈ ದಿ ಗವರ್ಮೆಂಟ್ ಕೀಪಿಂಗ್ ಇನ್ ಮೈಂಡ್ ದಿ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ನೀಡ್ಸ್. ಎಲ್ಲ ಎಕನಾಮಿಕ್ ಡಿಸಿಷನ್ಸ್ ಇರ್ಬೋದು, ಯಾವುದು ಎಷ್ಟು ಪ್ರೊಡ್ಯೂಸ್ ಮಾಡಬೇಕು, ಸೋಪ್ ಎಷ್ಟು ಪ್ರೊಡ್ಯೂಸ್ ಮಾಡಬೇಕು, ಗನ್ ಎಷ್ಟು ಪ್ರೊಡ್ಯೂಸ್ ಮಾಡಬೇಕು, ನ್ಯೂಕ್ಲಿಯರ್ ಬಾಂಬ್ ಎಷ್ಟು ಪ್ರೊಡ್ಯೂಸ್ ಮಾಡಬೇಕು ಅದು ಇರ್ಬೋದು. ಕನ್ಸಪ್ಷನ್ ಯಾರು ಕೊಡಬೇಕು, ಈಗ ಒಬ್ಬ ಸೋಷಿಯಲಿಸಮ್ ಸಿಸ್ಟಮಲ್ಲಿ ಒಬ್ಬ ಸೈಂಟಿಸ್ಟ್ ಇರ್ತಾನೆ, ಇನ್ನೊಬ್ಬ ಕಾರ್ಪೆಂಟರ್ ಇರ್ತಾನೆ, ಇನ್ನೊಬ್ಬ ಮೆಕ್ಯಾನಿಕ್ ಇರ್ತಾನೆ, ಇನ್ನೊಬ್ಬ ಟೈಲರ್ ಇರ್ತಾನೆ. ಇವರೆಲ್ಲರಿಗೂ ಎಷ್ಟೆಷ್ಟು ಏನೇನಕ್ಕೆ ಕೊಡಬೇಕು, ಅವ್ರ ಶೇರ್ ಆಫ್ ರಿಸೋರ್ಸಸ್ ಅವ್ರಿಗೆ ಯಾವ ಥರ ಕೊಡಬೇಕು ಅದೆಲ್ಲ ಕೂಡ ನೋಡ್ಕೊಳ್ತಾರೆ. ಮತ್ತು ಯಾವ ಒಂದು ಫ್ಯಾಕ್ಟ್ರಿಗೆ ಇನ್ವೆಸ್ಟ್ ಮಾಡಬೇಕು ಅದನ್ನು ನಾನು ಹೇಳಿದ್ನಲ್ಲ, ಈಗ ಅಗ್ರಿಕಲ್ಚರಲ್ಲಿ ಇನ್ವೆಸ್ಟ್ ಮಾಡಬೇಕಾ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ ಮಾಡಬೇಕಾ ಅದು ಕೂಡ ಅವರು ಪ್ಲ್ಯಾನ್ ಮಾಡ್ತಾರೆ. ಮಾರ್ಕೆಟ್ ಆ್ಯಂಡ್ ಪ್ರೈಸಸ್ ಹ್ಯಾವ್ ಲಿಟಲ್ ರೋಲ್ ಟು ಪ್ಲೇ ಇನ್ ಸೋಷಿಯಲಿಸ್ಟ್ ಎಕಾನಮೀಸ್. ಮಾರ್ಕೆಟ್ ಮತ್ತು ಪ್ರೈಸಸ್ ಅಂತ ಇರಲ್ಲ, ಒಂದಕ್ಕೆ ಫಿಕ್ಸ್ ಮಾಡ್ತಾರೆ. ಓಕೆ, 1 kg ಅಕ್ಕಿಗೆ 10 ರೂಪಾಯಿ ಅಂತ ಫಿಕ್ಸ್ ಮಾಡಿದ್ರು ಅಂದ್ಕೊಳ್ಳಿ, ಅದೇ ಇರುತ್ತೆ. ಅದು ಇವರೇ ಚೇಂಜ್ ಮಾಡಬೇಕು. ಮಾರ್ಕೆಟಲ್ಲಿ ಓಕೆ ಅಕ್ಕಿ ಜಾಸ್ತಿ ಕ್ವಾಂಟಿಟಿ ಬಂತು ಅಂದರೆ ಅಕ್ಕಿ ರೇಟ್ ಕಮ್ಮಿ ಆಗೋಲ್ಲ, ಕಮ್ಮಿ ಬಂತು ಅಂದರೆ ಅಕ್ಕಿ ರೇಟ್ ಜಾಸ್ತಿ ಆಗೋಲ್ಲ, ಫಿಕ್ಸ್ಡ್ ಪ್ರೈಸ್ ಇರುತ್ತೆ. ರಿಡಕ್ಷನ್ ಇನ್ ಇನ್ಇಕ್ವಾಲಿಟೀಸ್. ನಾನ್ ಎಕ್ಸಿಸ್ಟೆನ್ಸ್ ಆಫ್ ಪ್ರೈವೇಟ್ ಪ್ರಾಪರ್ಟಿ ಆ್ಯಂಡ್ ಅಕ್ಯುಮುಲೇಷನ್ ರಿಡ್ಯೂಸಸ್ ಎಕನಾಮಿಕ್ ಇನ್ಇಕ್ವಾಲಿಟಿ ಇನ್ ಎ ಸೋಷಿಯಲಿಸ್ಟಿಕ್ ಎಕಾನಮಿ. ನೋಡಿ, ಸೋಷಿಯಲಿಸ್ಟ್ ಎಕಾನಮಿಯಲ್ಲಿ ಬಂದು ಪ್ರೈವೇಟ್ ಪ್ರಾಪರ್ಟಿ ಅಂತಿರಲ್ಲ, ಅಂದರೆ ನನ್ನದೇ ಸ್ವಂತ ಮನೆ ಇರಲ್ಲ, ಗೌರ್ಮೆಂಟ್ ಅವರು ಯಾವುದೋ ಒಂದು ಕೊಟ್ಟಿರ್ತಾರೆ ಮನೆ ಅದರಲ್ಲೇ ಇರಬೇಕು. ಮತ್ತು ನನ್ನದೇ ಆದರೂ ಒಂದು 5 ಎಕರೆ ಇದೆ, 10 ಎಕರೆ ಇದೆ, ಆ ಥರ ಜಮೀನು ಇರಲ್ಲ, ಎಲ್ಲ ಕೂಡ ಗವರ್ಮೆಂಟ್ ಅಂಡರಲ್ಲೇ ಇರುತ್ತೆ. ಇದರಿಂದ ಯಾರೂ ಕೂಡ ದುಡ್ಡನ್ನ ಎತ್ತಿಟ್ಕೊಳ್ಬೇಕು ಅಂತ ನೋಡಲ್ಲ. ಓಕೆ, ನಾನೆಲ್ಲ ಎತ್ತಿಟ್ಕೊಳ್ತೀನಿ, ನಾನೊಂದು ಯಾವುದೋ ಒಂದು ಜಾಗ ತೊಗೊಳ್ತೀನಿ, ನಾನೆಲ್ಲ ಎತ್ತಿಟ್ಕೊಳ್ತೀನಿ, ನಾನೊಂದು kg ಬಂಗಾರ ತೊಗೊಳ್ತೀನಿ, ಈ ಥರದ್ದೆಲ್ಲ ಕೂಡ ಹೋಗ್ಬಿಡುತ್ತೆ. ಇದರಿಂದ ಎಕನಾಮಿಕಲಿ ಎಲ್ಲರೂ ಈಕ್ವಲ್ ಆಗಿರ್ತಾರೆ. ನೋ ಕ್ಲಾಸ್ ಕಾನ್ಫ್ಲಿಕ್ಟ್. 5th ಪಾಯಿಂಟ್, ಆಲ್ ಆರ್ co-workers in socialistic society and there is only the working class, hence there is no class conflict. ನೋಡಿ, ಸೋಷಿಯಲಿಸ್ಟ್ ಎಕಾನಮಿಯಲ್ಲಿ ಏನಾಯಿತು, ಈಗ ಈ ಸ್ಟೇಟಸ್ ಅಂತ ಹೇಳ್ತಾರಲ್ಲ, ನಾವು ಮಿಡಲ್ ಕ್ಲಾಸ್, ನಾವು ಹೈಯರ್ ಕ್ಲಾಸ್, ನಾವು ಅಪ್ಪರ್ ಮಿಡಲ್ ಕ್ಲಾಸ್, ಈ ಥರ ಎಲ್ಲ ಏನಿರಲ್ಲ. ಯಾಕೆಂದರೆ ಎಲ್ಲರೂ ಕೂಡ ಕೋವರ್ಕರ್ಸ್ ಆಗಿರ್ತಾರೆ, ಜೊತೆಯಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ಅದರಿಂದ ಎಲ್ಲರೂ ವರ್ಕಿಂಗ್ ಕ್ಲಾಸ್ ಅವರೇ ಇರ್ತಾರೆ. ಯಾರು ನಮ್ಮ ತಾತ ಜಮೀನ್ದಾರ್ ಆಗಿದ್ರಪ್ಪ, ನಮ್ಮ ಮುತ್ತಾತ ರಾಜ ಆಗಿದ್ರು ಆ ಥರ ಎಲ್ಲ ಹೇಳ್ಕೊಳ್ಳೋ ಅಂಥದ್ದು ಏನು ಸೀನೇ ಇರೋದಿಲ್ಲ. ಅದರಿಂದ ಕ್ಲಾಸ್ ಕಾನ್ಫ್ಲಿಕ್ಟ್ ಕೂಡ ಇರೋದಿಲ್ಲ. Socialism, which was a prominent idealism after the Second World War and embraced by countries like Russia, China and many Eastern European countries. But the wave of liberalization since the 1990s has made almost all these countries to allow private sector to participate extensively in economic activities. ನೋಡಿ, ಸೋಷಿಯಲಿಸಮ್ ಬಂದು ಆಲ್ಮೋಸ್ಟ್ ಆಲ್ ಸೆಕೆಂಡ್ ವರ್ಲ್ಡ್ ವಾರ್ ಮುಗೀತಲ್ಲ, ಅದಾದಮೇಲೆ ತುಂಬ ಜಾಸ್ತಿ ಆಗಿತ್ತು. ಸೆಕೆಂಡ್ ವರ್ಲ್ಡ್ ವಾರ್ ಮುಗಿಯೋದಕ್ಕೆ ಮೊದಲು ಇತ್ತು, ಆಲ್ಮೋಸ್ಟ್ ಆಲ್ ರಷ್ಯಾ ಮತ್ತು ಈಸ್ಟರ್ನ್ ಯುರೋಪಿಯನ್ ಕಂಟ್ರೀಸಲ್ಲಿ ಇತ್ತು 1917. ಆದರೆ ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಬೇರೆ ಬೇರೆ ದೇಶಗಳಿಗೆ, ಚೈನಾಗೆಲ್ಲ ಇರ್ಬೋದು ಅಥವಾ ವಿಯೆಟ್ನಾಮ್ ಇರ್ಬೋದು, ಈ ಥರ ಅಥವಾ ಕ್ಯಾಂಬೋಡಿಯಾ ಕೂಡ, ಈ ಥರ ಇಷ್ಟೊಂದು ದೇಶಗಳಿಗೆ ಸ್ಪ್ರೆಡ್ ಆಗೋಯ್ತು. ಇಂಡಿಯಾ ಕೂಡ ಅದು ಸ್ಪ್ರೆಡ್ ಆಗಿತ್ತು. ಆದರೆ 1990s ಆದಮೇಲೆ ಲಿಬರಲೈಸೇಷನ್ ಅಂತ ನಡೀತು. ಎಷ್ಟೊಂದು ದೇಶಗಳೆಲ್ಲ ಈ ಥರ ಸೋಷಿಯಲಿಸಮ್ನ ಬಿಟ್ಬಿಟ್ಟು ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅಥವಾ ಪ್ರೈವೇಟ್ ಬಿಸ್ನೆಸ್ಗಳವ್ರು ಬಂದು ಎಕನಾಮಿಕ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಈಗ ಅಲೋ ಮಾಡ್ತಾಯಿದ್ದಾರೆ. ಆದ್ದರಿಂದ
ನಾರ್ತ್ ಕೊರಿಯಾ ಒಂದು ಬಿಟ್ಟು ಇನ್ನೆಲ್ಲೂ ಕೂಡ ಸೋಷಿಯಲಿಸಮ್ ಅನ್ನೋದಿಲ್ಲ. ಸೋಷಿಯಲಿಸಮ್ ಅಂದರೆ ಕಂಪ್ಲೀಟ್ಲಿ ಎಲ್ಲ ಗೌರ್ಮೆಂಟ್ ಇರುತ್ತೆ. ಕ್ಯಾಪಿಟಲಿಸಮ್ ಅಂದರೆ ಎಲ್ಲ ಪ್ರೈವೇಟ್ ಅವ್ರದ್ದೇ ಇರುತ್ತೆ. ಎಲ್ಲ ಪ್ರೈವೇಟಲ್ಲಿ ನೀವೇನಾದರೂ ಬಿಸ್ನೆಸ್ ಮಾಡ್ಬೋದು, ಏನಾದ್ರು ಮಾಡ್ಬೋದು. ಸೋಷಿಯಲಿಸಮಲ್ಲಿ ಆ ಥರ ಏನಿಲ್ಲ, ಬರೀ ಕೆಲಸದವರು ಈ ರೀತಿ. ಈಗ ನಿಮ್ಗೆ ಎರಡರದ್ದು ಡಿಫ್ರೆನ್ಸ್ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಇಲ್ಲಿವರೆಗೂ ನೀವು 2 ಟೈಪ್ಸ್ ಆಫ್ ಎಕಾನಮೀಸ್ ಬಗ್ಗೆ ನೋಡಿದ್ರಿ. ಒಂದು ಬಂದು ಸೋಷಿಯಲಿಸ್ಟ್ ಎಕಾನಮಿ, ಇನ್ನೊಂದು ಬಂದು ಕ್ಯಾಪಿಟಲಿಸ್ಟ್ ಎಕಾನಮಿ. ಈಗ ಮೂರನೇದೊಂದು ಟೈಪ್ ಆಫ್ ಎಕಾನಮಿ ಇದೆ, ಇದನ್ನು ಮಿಕ್ಸ್ಡ್ ಎಕಾನಮಿ ಅಂತ ಕರಿತೀವಿ. ಹೆಸರಲ್ಲೇ ನಿಮಗೆ ಗೊತ್ತಾಗಿರೋ ಥರ ಇದರಲ್ಲಿ ಕ್ಯಾಪಿಟಲಿಸಮ್ ರಿಲೇಟೆಡ್ದು ಒಂದು ಸ್ವಲ್ಪ ಇರುತ್ತೆ ಮತ್ತು ಸೋಷಿಯಲಿಸಮ್ ರಿಲೇಟೆಡ್ದು ಸ್ವಲ್ಪ ಫೀಚರ್ಸ್ ಇರುತ್ತೆ. ಹೆಸರಲ್ಲೇ ಇದೆ, ಆದರೂ ಒಂದು ಸರಿ ಸ್ಟಡಿ ಮಾಡೋಣ. ಈ ಮಿಕ್ಸ್ಡ್ ಎಕಾನಮಿ ಕಂಬೈನ್ಸ್ ದಿ ಗುಡ್ ಫೀಚರ್ಸ್ ಆಫ್ ಬೋತ್ ಕ್ಯಾಪಿಟಲಿಸಮ್ ಆ್ಯಂಡ್ ಸೋಷಿಯಲಿಸಮ್. ಕ್ಯಾಪಿಟಲಿಸಮಲ್ಲಿ ಯಾವುದ್ಯಾವುದು ಒಳ್ಳೆದಿದೆ ಅದನ್ನು ತೊಗೊಳುತ್ತೆ, ಸೋಷಿಯಲಿಸಮಲ್ಲಿ ಯಾವುದ್ಯಾವುದು ಒಳ್ಳೆದಿದೆ ಅದನ್ನು ತೊಗೊಂಡಿರ್ತಾರೆ. ಎರಡೂ ಸೇರಿದ್ರೆ ಮಿಕ್ಸ್ ಎಕಾನಮಿ. ಇಟ್ ಹ್ಯಾಸ್ ಎ ಕಾಂಬಿನೇಷನ್ ಆಫ್ ಎಲಿಮೆಂಟ್ಸ್ ಆಫ್ ಬೋತ್ ಫ್ರೀ ಎಂಟರ್ಪ್ರೈಸ್ ಆರ್ ಕ್ಯಾಪಿಟಲಿಸ್ಟ್ ಎಕಾನಮಿ ಆ್ಯಸ್ ವೆಲ್ ಆಸ್ ದಿ ಗವರ್ಮೆಂಟ್ ಕಂಟ್ರೋಲ್ಡ್ ಸೋಷಿಯಲಿಸ್ಟ್ ಎಕಾನಮಿ. ಇದರಲ್ಲಿ ಗೌರ್ಮೆಂಟ್ ಕಂಟ್ರೋಲ್ ಆಗಿರೋಂಥ ಆ ಥರ ಫೀಚರ್ಸ್ ಕೂಡ ಇರುತ್ತೆ ಮತ್ತು ಫ್ರೀ ಎಂಟರ್ಪ್ರೈಸ್ನ ಕೆಲವು ಫೀಚರ್ಸ್ ಕೂಡ ಇರುತ್ತೆ. ಇಟ್ ಈಸ್ ಡಿಫೈನ್ಡ್ ಆ್ಯಸ್ ಎನ್ ಎಕನಾಮಿಕ್ ಸಿಸ್ಟಮ್ ವೆರ್ ದಿ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ಸ್ ಕೋ ಎಕ್ಸಿಸ್ಟ್. ಇಂಥ ಒಂದು ಎಕನಾಮಿಕ್ ಸಿಸ್ಟಮಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ದೇಶಗಳು, ನಾರ್ತ್ ಕೊರಿಯಾ ಒಂದು ಬಿಟ್ಟರೆ ಇನ್ನೆಲ್ಲ ದೇಶಗಳು ಕೂಡ ಮಿಕ್ಸ್ಡ್ ಎಕಾನಮಿಯಾಗೆ ಇದೆ. ಇಲ್ಲಿ ಪಬ್ಲಿಕ್ ಸೆಕ್ಟರ್ ಕೂಡ ಇರುತ್ತೆ ಮತ್ತು ಪ್ರೈವೇಟ್ ಸೆಕ್ಟರ್ ಕೂಡ ಇರುತ್ತೆ. ಏನಿದು ಪಬ್ಲಿಕ್ ಸೆಕ್ಟರ್ ಅಂದರೆ? ಪಬ್ಲಿಕ್ ಸೆಕ್ಟರ್ ಅಂತ ಹೇಳಿದ್ರೆ ಗೌರ್ಮೆಂಟ್ ಬ್ಯಾಂಕ್, ಗೌರ್ಮೆಂಟ್ ಆಫೀಸ್ ಅಥವಾ ಗೌರ್ಮೆಂಟ್ದು ಇನ್ನೊಂದು ಬಿಸ್ನೆಸ್. ಈಗ ಮೈಸೂರು ಲ್ಯಾಂಪ್ಸ್ ಇದೆ, ಅದು ಗೌರ್ಮೆಂಟ್ದು. ಸ್ಯಾಂಡಲ್ವುಡ್ ಸೋಪ್ ಫ್ಯಾಕ್ಟ್ರಿ ಅಂತ ಇದೆ, ಅದು ಗವರ್ಮೆಂಟ್ದು. ಅಥವಾ ಇನ್ನೊಂದು ಯಾವುದಾದ್ರು HAL ಅಂತೆಲ್ಲ ಇದೆಯಲ್ಲ, ಅದು ಗೌರ್ಮೆಂಟ್ದು. DRDO ಗೌರ್ಮೆಂಟ್ದು. ಇದೆಲ್ಲ ಬಂದು ಪಬ್ಲಿಕ್ ಸೆಕ್ಟರ್ ಅಂತ. ಓಕೆ, ಅದು ಇರುತ್ತೆ ಮಿಕ್ಸ್ಡ್ ಎಕಾನಮಿಯಲ್ಲಿ. ಅದೇ ರೀತಿ ಪ್ರೈವೇಟ್ ಸೆಕ್ಟರ್, ಈಗ ವಿಪ್ರೋ, ಇನ್ಫೋಸಿಸ್ ಇರ್ಬೋದು, ರಿಲಯನ್ಸ್ ಇರ್ಬೋದು, ಇವೆಲ್ಲ ಕೂಡ ಪ್ರೈವೇಟ್ ಸೆಕ್ಟರ್, ಅದು ಕೂಡ ಜೊತೆಯಲ್ಲೇ ಇರುತ್ತೆ. ಈಗ ಮೇಲೆ ನೋಡಿದ ಥರ ಇವಾಗ ಒಂದು ಸೋಷಿಯಲಿಸಮ್ಗೂ ಅಥವಾ ಕ್ಯಾಪಿಟಲಿಸಮ್ಗೂ ಏನೇನು ಫೀಚರ್ಸ್ ಇತ್ತು, ಅದೇ ರೀತಿ ಮಿಕ್ಸ್ಡ್ ಎಕಾನಮಿಗೂ ಕೆಲವು ಫೀಚರ್ಸ್ ಇದೆ. ಅದ್ರ ಬಗ್ಗೆ ಕೂಡ ನೋಡೋಣ. ಮೊದಲನೇ ಇಂಪಾರ್ಟೆಂಟ್ ಫೀಚರ್ ಏನಿದು? ಕೋ ಎಕ್ಸಿಸ್ಟೆನ್ಸ್ ಆಫ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್. ಆಲ್ರೆಡಿ ಹೇಳಿದಾಗೆ ಪ್ರೈವೇಟ್ ಸೆಕ್ಟರ್ ಮತ್ತು ಪಬ್ಲಿಕ್ ಸೆಕ್ಟರ್ ಎರಡೂ ಕೂಡ ಜೊತೆಯಲ್ಲೇ ಇರ್ತಾರೆ. ದಿ ಪ್ರೈವೇಟ್ ಎಂಟರ್ಪ್ರೈಸ್ ದಟ್ ಓನ್ಸ್ ಪ್ರೊಡಕ್ಷನ್ ಯೂನಿಟ್ಸ್ ಆ್ಯಂಡ್ ವರ್ಕ್ಸ್ ವಿತ್ ಪ್ರಾಫಿಟ್ ಮೋಟಿವೇಶನ್ ಎಕ್ಸಿಸ್ಟ್ಸ್ ಅಲಾಂಗ್ ವಿತ್ ಪ್ರೊಡಕ್ಷನ್ ಯೂನಿಟ್ಸ್ ಓನ್ಡ್ ಬೈ ಗೌರ್ಮೆಂಟ್ ವಿಚ್ ವರ್ಕ್ ವಿತ್ ವೆಲ್ಫೇರ್ ಆಬ್ಜೆಕ್ಟಿವ್. ನೋಡಿ, ಈ ಪ್ರೈವೇಟ್ ಎಂಟರ್ಪ್ರೈಸ್ ಏನಿದೆ ಇದು ಬರೀ ಪ್ರಾಫಿಟ್ಗೋಸ್ಕರ ಅಂತ ಕೆಲಸ ಮಾಡ್ತಾ ಇರ್ತಾರಲ್ಲ, ಇಂಥವೂ ಇರುತ್ತೆ. ಮತ್ತು ಗೌರ್ಮೆಂಟ್ ಸೆಕ್ಟರ್ಸ್ ಏನಿದೆ ಅದು ವೆಲ್ಫೇರ್ಗೋಸ್ಕರ ಕೆಲಸ ಮಾಡ್ತಾ ಇರುತ್ತೆ ಅಂತ, ಆ ಥರ ಕೂಡ ಸೆಕ್ಟರ್ಸಲ್ಲಿ ಅಥವಾ ಕಂಪನೀಸ್ ಇರುತ್ತೆ. ದಿ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆರ್ ಜನರಲಿ ಡಿಮಾರ್ಕೆಟೆಡ್. ಎಕನಾಮಿಕ್ ಆ್ಯಕ್ಟಿವಿಟೀಸ್ನ ಡಿಮಾರ್ಕೆಟ್ ಮಾಡಿದೆ ಅಂದರೆ ಒಂದು ಲೈನ್ ಹೇಳಿರುತ್ತೆ, ಇದನ್ನು ನಾವು ಮಾಡ್ತೀವಿ, ಇದನ್ನು ನೀವು ಮಾಡಿರಿ ಅಂತ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ, ಅದನ್ನೆಲ್ಲ ಗೌರ್ಮೆಂಟ್ ಅವರೇ ಮಾಡ್ತಾರೆ. ಪ್ರೈವೇಟ್ ಅವ್ರು ರೆಡಿ ಮಾಡಿದ್ರು ಕೂಡ ಅದು ಗೌರ್ಮೆಂಟ್ ಮುಖಾಂತರನೇ ನಮಗೆ ಸೇಲ್ ಮಾಡಬೇಕು, ಆ ಥರ. ಆದರೆ ಬೇರೆ ಇವಾಗ ಒಂದು ರಿಲಯನ್ಸ್ ಫ್ರೆಶ್ ಇರ್ಬೋದು ಅಥವಾ ಬೇರೆ ಅಂಗಡಿ ಇರ್ಬೋದು, ಇದನ್ನೆಲ್ಲ ಪ್ರೈವೇಟ್ ಅವರೇ ಡೈರೆಕ್ಟಾಗಿ ಹ್ಯಾಂಡಲ್ ಮಾಡ್ತಾರೆ. ಗವರ್ಮೆಂಟ್ ಅಡಾಪ್ಟ್ಸ್ ದಿ ಪ್ಲಾನಿಂಗ್ ಮೆಕ್ಯಾನಿಸಮ್ ಟು ಡೈರೆಕ್ಟ್ ದಿ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಟು ದಿ ಎಕಾನಮಿ ಫಾರ್ ಓವರ್ ಆಲ್ ಡೆವಲಪ್ಮೆಂಟ್. ಗವರ್ಮೆಂಟ್ ಅವ್ರು ಏನು ಮಾಡ್ತಾರೆ ಇಲ್ಲಿ ಅಂತ ಹೇಳಿದ್ರೆ, ಇವರು ಒಂದು ಪ್ಲಾನಿಂಗ್ ಕಮಿಷನ್ ಅದೆಲ್ಲ ಮಾಡ್ತಾರೆ. ಮಾಡಿಬಿಟ್ಟು ಇರೋ ರಿಸೋರ್ಸಸ್ನ ಯಾವ ಸೈಡ್ಗೆ ನಾವು ಹಾಕಬೇಕು, ನಮ್ಮ ದೇಶಕ್ಕೆ ಯಾವ್ದು ರಿಕ್ವೈರ್ಮೆಂಟ್ ಇದೆ ಆ ಕಡೆಗೆ ಅವರು ಇನ್ವೆಸ್ಟ್ ಮಾಡ್ತಾರೆ. It also regulates the activities of private sector through various policies such as licensing policy, taxation policy, price policy, monetary policy and fiscal policy. ಇದ್ರ ಜೊತೆ ಗೌರ್ಮೆಂಟ್ ಇವ್ರು ಏನೋ ಪ್ಲ್ಯಾನ್ ಮಾಡಿ ಮಾಡ್ತಾರೆ, ಆದರೆ ಪ್ರೈವೇಟ್ ಸೆಕ್ಟರ್ನ ಫುಲ್ ಬಿಟ್ಬಿಡಲ್ಲ ಇವರು. US ಥರ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ. ಇಲ್ಲಿ ಏನು ಮಾಡ್ತಾರೆ, ಕೆಲವು ಪಾಲಿಸಿಗಳು ತರ್ತಾರೆ. ಅಂದರೆ ನೀವು ಪ್ರೈವೇಟಲ್ಲಿ ಬಿಸ್ನೆಸ್ ಮಾಡಿ, ನಾವೇನು ಬೇಡ ಅನ್ನಲ್ಲ, ನೀವು ಏನು ಬೇಕೋ ಅದನ್ನು ಇಂಡಿವಿಜುವಲಾಗಿ ಮಾಡ್ಕೊಳ್ಳಿ. ಆದರೆ ಬೇರೆಯವ್ರಿಗೆ ತೊಂದರೆ ಆಗದೆ ಇರೋ ಥರ. ಫಾರ್ ಎಕ್ಸಾಂಪಲ್ ಪ್ರೈವೇಟಲ್ಲಿ ಯಾವುದೋ ಒಂದು ಅಕ್ಕಿ ಅಂಗಡಿ ಇರುತ್ತೆ ಅಥವಾ ಈ ಬೇರೆ ಏನೋ ಒಂದು ಮೆಡಿಸಿನ್ ಅಂಗಡಿ ಇರುತ್ತೆ. ನೀವು ಯಾವಾಗ್ರದ್ದು ಮೆಡಿಸಿನ್ ತೊಗೊಂಡು ಮಾರಿಬಿಟ್ರೆ ಅಥವಾ ಯಾವಾಗ್ರದ್ದು ಒಂದು 5 ವರ್ಷದ ಹಿಂದೆ ಅಕ್ಕಿ ಮಾಡಿಬಿಟ್ರೆ ಅದು ಹಾಳಾಗಿದ್ರೆ, ಅಥವಾ ಕಲ್ಲುಗಳು ಮತ್ತು ಬೇರೆ ಧೂಳು ಎಲ್ಲ ಹಾಕ್ಬಿಟ್ಟು ಕೊಟ್ಬಿಟ್ರೆ ಅಕ್ಕಿಯಲ್ಲಿ, ಹೌದು ಅದು ಪ್ರಾಬ್ಲಮ್ ಆಗುತ್ತೆ. ಅದನ್ನು ಇವರು ರೆಗ್ಯುಲೇಟ್ ಮಾಡ್ತಾರೆ ಗವರ್ಮೆಂಟವರು. ಅಂದರೆ ಏನು, ಲೈಸೆನ್ಸ್ ಕೊಡೋದು. ಅದ್ರ ಮೇಲೆ ಹಾಕಿರ್ತಾರೆ ನೋಡಿ, ನಿಮಗೆ ಹಾಲ್ ಮಾರ್ಕ್ ಅಂತ ಹಾಕಿರ್ತಾರೆ ಕೆಲವು ಇದಕ್ಕೆ, ಗೋಲ್ಡ್ಗೆಲ್ಲ ಮತ್ತು ಬೇರೆದಕ್ಕೆಲ್ಲ ISI ಮಾರ್ಕ್ ಅಂತ ಹಾಕಿರ್ತಾರೆ. ಈ ಥರ ರೆಗ್ಯುಲೇಟ್ ಮಾಡಿಬಿಟ್ಟು ಒಳ್ಳೆ ಕ್ವಾಲಿಟಿ ಇರೋ ಥರ ಅಥವಾ ಜನಗಳಿಗೆ ತೊಂದರೆ ಆಗದೆ ಇರೋ ಥರ ಇವರು ನೋಡ್ಕೊಳ್ತಾರೆ. ಇಂಡಿವಿಜುವಲ್ ಫ್ರೀಡಮ್. ಇಂಡಿವಿಜುವಲ್ಸ್ ಆರ್ ಫ್ರೀ ಟು ಚೂಸ್ ಆಕ್ಯುಪೇಷನ್ ಆ್ಯಂಡ್ ಕನ್ಸಪ್ಷನ್ ಆ್ಯಸ್ ಪರ್ ದೇರ್ ಚಾಯ್ಸ್. ನೋಡಿ, ಕ್ಯಾಪಿಟಲಿಸ್ಟ್ ಎಕಾನಮಿ ಥರ ಇಲ್ಲೂ ಕೂಡ ಇಂಡಿವಿಜುವಲ್ಗೆ ಕನ್ಸಪ್ಷನ್ ಮಾಡೋಕ್ಕೂ ಮತ್ತು ಆಕ್ಯುಪೇಷನ್ ಮಾಡ್ಕೊಳ್ಳೋದಕ್ಕೂ ಅವ್ರದ್ದೇ ಆದಂಥ ಚಾಯ್ಸ್ ಅವ್ರಿಗೆ ಇದೆ. ಬಟ್ ಪ್ರೊಡ್ಯೂಸರ್ಸ್ ಆರ್ ನಾಟ್ ಗಿವನ್ ದಿ ಫ್ರೀಡಮ್ ಟು ಎಕ್ಸ್ಪ್ಲಾಯ್ಟ್ ಕನ್ಸ್ಯೂಮರ್ಸ್ ಆ್ಯಂಡ್ ಲೇಬರರ್ಸ್. ಆದರೆ ಪ್ರೊಡ್ಯೂಸರ್ಸ್ ಏನಿರ್ತಾರೆ ಅಥವಾ ಒಂದು ಫ್ಯಾಕ್ಟ್ರಿ ಓನರ್ಸ್ ಅಥವಾ ಇಂಡಸ್ಟ್ರಿಯಲಿಸ್ಟ್ಸ್ ಏನಿದ್ದಾರೆ, ಅವ್ರಿಗೆ ಇಷ್ಟು ಅಂತ
ಲಿಮಿಟ್ ಮಾಡಿರ್ತಾರೆ. ಅಂದರೆ ನೀವು ಕನ್ಸ್ಯೂಮರ್ಸ್ನ ಹೆಂಗಂದ್ರೆ ಹಂಗೆ ಎಕ್ಸ್ಪ್ಲಾಯ್ಟ್ ಮಾಡೋ ಆಗಿಲ್ಲ, ಕ್ವಾಲಿಟಿ ಕಮ್ಮಿ ಕೊಡೋದು ಆ ಥರ ಮಾಡೋ ಆಗಿಲ್ಲ. ಜೊತೆಗೆ ಲೇಬರ್ಸ್ನು ಕೂಡ ಹೆಂಗಂದ್ರೆ ಹಾಗೆ ಟ್ರೀಟ್ ಮಾಡೋ ಆಗಿಲ್ಲ. ಕೆಲವು ಕಡೆ 16 ಅವರ್ ಕೆಲಸ ಮಾಡಿ 14 ಅವರ್ ಕೆಲಸ ಮಾಡಿ ಆ ಥರ ಮಾಡೋದು, ಅದೆಲ್ಲ ಕೂಡ ಗೌರ್ಮೆಂಟ್ ಅವರು ನೋಡ್ತಾ ಇರ್ತಾರೆ. ಗೌರ್ಮೆಂಟ್ ಎಕ್ಸರ್ಸೈಸಸ್ ರೆಗ್ಯುಲೇಷನ್ಸ್ ಆ್ಯಂಡ್ ಕಂಟ್ರೋಲ್ಸ್ ಕೀಪಿಂಗ್ ಇನ್ ಮೈಂಡ್ ದ ವೆಲ್ಫೇರ್ ಆಫ್ ದಿ ಪೀಪಲ್. ಅವರು ಜನಗಳು ಒಳ್ಳೇದಾಗಬೇಕು ಅನ್ನೋ ಥರ ಇದೆಲ್ಲ ನೋಡಿಕೊಂಡು 8 ಅವರ್ ಅಥವಾ 10 ಅವರ್ 12 ಅವರ್ ಈ ಥರ ಲಿಮಿಟ್ ಮಾಡ್ತಾರೆ ಕೆಲಸ ಮಾಡೋದು. ಬಟ್ ವಿತಿನ್ ದೀಸ್ ರೂಲ್ಸ್ ರೆಗ್ಯುಲೇಷನ್ಸ್ ಆ್ಯಂಡ್ ರಿಸ್ಟ್ರಿಕ್ಷನ್ಸ್ ಆಫ್ ದ ಗೌರ್ಮೆಂಟ್ ದ ಪ್ರೈವೇಟ್ ಸೆಕ್ಟರ್ ಎಂಜಾಯ್ಸ್ ಕಂಪ್ಲೀಟ್ ಫ್ರೀಡಮ್. ಆದರೆ ಈ ಥರ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇದ್ರೂ ಕೂಡ ಇದೆಲ್ಲ ಫಾಲೋ ಮಾಡಿದ್ರೆ ಪ್ರೈವೇಟ್ ಸೆಕ್ಟರ್ಗೆ ಫುಲ್ಲು ಫ್ರೀಡಮ್ ಸಿಗುತ್ತೆ. ನೆಕ್ಸ್ಟ್ ಬಂದು ಎಕನಾಮಿಕ್ ಪ್ಲ್ಯಾನಿಂಗ್, ಇನ್ನೊಂದು ಫೀಚರ್. ಪ್ಲ್ಯಾನಿಂಗ್ ಮೆಕ್ಯಾನಿಸಮ್ ಈಸ್ ಯೂಸ್ಡ್ ಬೈ ದಿ ಗೌರ್ಮೆಂಟ್ ಟು ಪ್ರಿಪೇರ್ ಡೆವಲಪ್ಮೆಂಟ್ ಪ್ಲಾನ್ಸ್ ಆ್ಯಂಡ್ ಡಿಸೈಡ್ ದಿ ರೋಲ್ಸ್ ಟು ಬಿ ಪ್ಲೇಡ್ ಬೈ ದಿ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಸೆಕ್ಟರ್ಸ್ ಇನ್ ದಿ ಡೆವಲಪ್ಮೆಂಟ್ ಆಫ್ ದಿ ಎಕಾನಮಿ. ಇಲ್ಲೂ ಕೂಡ ಪ್ಲ್ಯಾನಿಂಗ್ ಇದ್ದೇ ಇರುತ್ತೆ. ನೋಡಿ, ಪ್ಲ್ಯಾನಿಂಗ್ ಅನ್ನೋದು ಎಲ್ಲ ಒಂದು ಸೊಸೈಟಿಯಲ್ಲೂ ಇರುತ್ತೆ. ನನಗೆ ಗೊತ್ತಿರೋಂಗೆ ನೀವು ನಾರ್ತ್ ಕೊರಿಯಾಗೆ ಹೋದ್ರೂ ಪ್ಲ್ಯಾನಿಂಗ್ ಇರುತ್ತೆ, US ಹೋದ್ರೂ ಪ್ಲ್ಯಾನಿಂಗ್ ಇರುತ್ತೆ, ಇಂಡಿಯಾದಲ್ಲಿ ಕೂಡ ಪ್ಲ್ಯಾನಿಂಗ್ ಇರುತ್ತೆ. ಇಲ್ಲಿ ಏನು ಮಾಡ್ತಾರೆ ಪ್ಲ್ಯಾನಿಂಗ್ ಅಂತ ಹೇಳಿದ್ರೆ, ಇವರು ಡಿಸೈಡ್ ಮಾಡಿಬಿಟ್ಟು ಓಕೆ ಪಬ್ಲಿಕ್ ಸೆಕ್ಟರಲ್ಲಿ ಏನು ಮಾಡಬೇಕು, ಪ್ರೈವೇಟ್ ಸೆಕ್ಟರವ್ರು ಏನು ಮಾಡಬೇಕು, ಪ್ರೈವೇಟ್ ಸೆಕ್ಟರ್ ಏನಾದರೂ ಮಾಡೋದಕ್ಕೆ ನಮ್ಮ ದೇಶದ ಎಕಾನಮಿ ಡೆವಲಪ್ ಆಗೋಕ್ಕೆ ನಾವು ಏನು ಹೆಲ್ಪ್ ಮಾಡಬೇಕು, ಇದೆಲ್ಲ ಕೂಡ ಅವರು ಡಿಸೈಡ್ ಮಾಡ್ತಾರೆ. While the public sector is under the direct control of the government and works as per production targets, the plans formulated by the private sector is supported through incentives, support and subsidies to work as per national priorities. ಪಬ್ಲಿಕ್ ಸೆಕ್ಟರ್ಗೆ ಏನು ಹೇಳ್ತಾರೆ, ಡೈರೆಕ್ಟಾಗಿ ಕಂಟ್ರೋಲ್ ಮಾಡೋದ್ರಿಂದ ಗೌರ್ಮೆಂಟ್ ಅವರೇ ಅವ್ರಿಗೆ ಹೇಳ್ತಾರೆ, ಪ್ರೊಡಕ್ಷನ್ ಟಾರ್ಗೆಟ್ಸ್ ಕೊಡ್ತಾರೆ. ಓಕೆ, ನೀವು HAL ಇದ್ದೀರಾ, ನೀವು ಇಂಥ ತೇಜಸ್ ಏರ್ಕ್ರಾಫ್ಟ್ನ 5 ಪ್ರೊಡ್ಯೂಸ್ ಮಾಡಬೇಕು ಈ ಮಂತಲ್ಲಿ, ಅಥವಾ 10 ಪ್ರೊಡ್ಯೂಸ್ ಮಾಡಬೇಕು, ಈ ಥರ ಟಾರ್ಗೆಟ್ಸ್ ಕೊಡ್ತಾರೆ. ಅದಕ್ಕೆ ಪ್ರಕಾರ ಅವರು ಪ್ಲ್ಯಾನ್ಸ್ ಮಾಡೋದು ಅಥವಾ ಅವ್ರಿಗೆ ರಿಸೋರ್ಸ್ ಬೇಕಾಗಿರೋದು ಕೊಡೋದು ಆ ಥರ ಮಾಡ್ತಾರೆ. ಪ್ರೈವೇಟ್ ಸೆಕ್ಟರ್ ಅವ್ರಿಗೆ ಏನು ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಈಗ ಅಗ್ರಿಕಲ್ಚರಲ್ಲಿ ನಮ್ಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಬೆಳೆ ನಾವು ಬೆಳೀತಾ ಇರಲ್ಲ, ಅದನ್ನು ಬೆಳೆಯಿಸಬೇಕು. ಆಗೇನು ಮಾಡ್ತಾರೆ, ಗೌರ್ಮೆಂಟ್ ಅವ್ರು ಕೂತ್ಕೊಂಡು ನೀವು ಇಷ್ಟು ಬೆಳೀರಿ ಅಂತ ಹೇಳ್ತಾರಾ? ಇಲ್ಲ. ಅವಾಗೇನು ಮಾಡ್ತಾರೆ, ನೀವು ಬೆಳೀತೀರಾ ಅಲ್ವಾ, ಅದಕ್ಕೆ ನಾವು ಸಬ್ಸಿಡಿ ಕೊಡ್ತೀವಿ, ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತೇಳಿ ಇನ್ಸೆಂಟಿವ್ಗಳು ಕೊಡೋದು, ಸಬ್ಸಿಡಿ ಕೊಡೋದೆಲ್ಲ ಮಾಡ್ತಾರೆ. ಅದರಿಂದ ಅದು ಆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಜಾಸ್ತಿ ಪ್ರೊಡಕ್ಷನಲ್ಲಿ ಬರುತ್ತೆ. ಪ್ರೈಸ್ ಮೆಕ್ಯಾನಿಸಮ್. ದಿ ಗೌರ್ಮೆಂಟ್ ಪಾಲಿಸೀಸ್ ಇನ್ಫ್ಲೂಯೆನ್ಸ್ ದಿ ಪ್ರೈಸಸ್ ಸಿಗ್ನಿಫಿಕೆಂಟ್ಲಿ ಇನ್ ಎ ಮಿಕ್ಸ್ಡ್ ಎಕಾನಮಿ. ಗವರ್ಮೆಂಟ್ ಅವ್ರು ಏನು ಪಾಲಿಸಿ ಮಾಡ್ತಾರೆ ಅದ್ರ ಮೇಲೆ ಪ್ರೈಸ್ಗಳೆಲ್ಲ ಅಥವಾ ದೊಡ್ಡ ರೇಟ್ಗಳೇನಿದೆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ದು ಅದು ಹೆಚ್ಚು ಕಮ್ಮಿ ಆಗೋದೆಲ್ಲ ನಡೆದಿರುತ್ತೆ. ದೇರ್ ಆರ್ ಅಡ್ಮಿನಿಸ್ಟ್ರೇಡ್ ಪ್ರೈಸಸ್ ಫಾರ್ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್, ಎಕ್ಸಾಂಪಲ್ ರೈಲ್ವೇಸ್ ಇನ್ ಇಂಡಿಯಾ, ಆ್ಯಂಡ್ ದಿ ಗೌರ್ಮೆಂಟ್ ಪ್ರೊವೈಡೆಡ್ ಪ್ರೈಸ್ ಸಬ್ಸಿಡೀಸ್ ಟು ಹೆಲ್ಪ್ ದಿ ವೀಕರ್ ಸೆಕ್ಷನ್ಸ್. ಇಂಡಿಯಾದಲ್ಲಿ ಈ ಪಬ್ಲಿಕ್ ಸೆಕ್ಟರ್ದು ಏನಿದೆ, ಅಕಸ್ಮಾತ್ ರೈಲ್ವೆ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್, ಅದರದ್ದು ಟಿಕೆಟ್ ಎಷ್ಟು ಏನು ಅಂತ ಅವರು ಫಿಕ್ಸ್ ಮಾಡ್ತಾರೆ ಡಿಪಾರ್ಟ್ಮೆಂಟ್ ಅವರು ಅಥವಾ ಗೌರ್ಮೆಂಟ್ ಅವರು. ಆ ರೀತಿ ಇಂಡಿಯನ್ ಎಕಾನಮಿ ಈಸ್ ಎ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ಎ ಮಿಕ್ಸ್ಡ್ ಎಕಾನಮಿ. ಇಂಡಿಯನ್ ಎಕಾನಮಿ ಕೂಡ ಒಂದು ಮಿಕ್ಸ್ಡ್ ಎಕಾನಮಿ. ಆಲ್ಮೋಸ್ಟ್ ಆಲ್ ಎಲ್ಲ ದೇಶನೂ ಮಿಕ್ಸ್ಡ್ ಎಕಾನಮಿ ಇರುತ್ತೆ. ಆದರೆ ಇಂಡಿಯಾದು ಕರೆಕ್ಟಾಗೆ ಸೋಷಿಯಲಿಸಮು ಬ್ಯಾಲೆನ್ಸ್ ಮಾಡ್ತೀವಿ ನಾವು, ಕ್ಯಾಪಿಟಲಿಸಮ್ ಕೂಡ ಬ್ಯಾಲೆನ್ಸ್ ಮಾಡಿರ್ತೀವಿ. ದಿ ಏರಿಯಾಸ್ ಫಾರ್ ಫಂಕ್ಷನಿಂಗ್ ಆಫ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ಸ್ ಆರ್ ವೆಲ್ ಡಿಫೈನ್ಡ್ ಆ್ಯಂಡ್ ಎಕನಾಮಿಕ್ ಪ್ಲಾನಿಂಗ್ ಈಸ್ ಎ ಕೀ ಆ್ಯಕ್ಟಿವಿಟಿ ಫಾರ್ ಅಚೀವಿಂಗ್ ಡೆವಲಪ್ಮೆಂಟ್. ಇಂಡಿಯಾದಲ್ಲಿ ನಾವೇನು ಮಾಡಿದ್ದೀವಿ, ಅಥವಾ ನಾರ್ಮಲಾಗಿ ಮಿಕ್ಸ್ಡ್ ಎಕಾನಮಿಯಲ್ಲಿ ಏನು ಮಾಡ್ತಾರೆ, ಪ್ರೈವೇಟ್ ಸೆಕ್ಟರ್ ಅವ್ರು ಏನು ಮಾಡಬೇಕು, ಪಬ್ಲಿಕ್ ಸೆಕ್ಟರ್ ಅವ್ರು ಏನು ಮಾಡಬೇಕು ಅಂತ ಕ್ಲಿಯರಾಗಿ ಡಿಫೈನ್ ಮಾಡಿಕೊಟ್ಟಿರ್ತಾರೆ. ಅದ್ರ ಪ್ರಕಾರ ಪ್ಲ್ಯಾನಿಂಗ್ ಮಾಡಿಬಿಟ್ಟು ನಾವು ಡೆವಲಪ್ಮೆಂಟ್ನ ಅಚೀವ್ ಮಾಡ್ತೀವಿ. ಈಗ ನೀವು 3 ಟೈಪ್ಸ್ ಆಫ್ ಎಕಾನಮೀಸ್ ಬಗ್ಗೆ ಕಲ್ತ್ಕೊಡ್ರಿ. ಸೋಷಿಯಲಿಸ್ಟ್ ಎಕಾನಮಿ, ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಮತ್ತು ಮಿಕ್ಸ್ಡ್ ಎಕಾನಮಿ 3 ಕಲ್ತ್ಕೊಂಡಿದ್ದೀರಾ. ಈಗ ಅದನ್ನು ಅಲ್ಲಿಗೆ ಬಿಟ್ಬಿಡಿ, ಮತ್ತು ಇದು ಇನ್ನೂ 2 ಟೈಪ್ಸ್ ಆಫ್ ಎಕಾನಮಿ ಕೊಟ್ಟಿದ್ದಾರೆ ಅಂತ ಕನ್ಫ್ಯೂಸ್ ಆಗಬೇಡಿ. ಓಕೆ, ಅದು ಸಪ್ರೇಟ್ ಕ್ಯಾಟಗರಿ, ಇದು ಸಪ್ರೇಟ್ ಕ್ಯಾಟಗರಿ. ಇಲ್ಲಿ ಟೈಪ್ಸ್ ಆಫ್ ಎಕಾನಮೀಸ್ ಆನ್ ದಿ ಬೇಸಿಸ್ ಆಫ್ ಲೆವೆಲ್ ಆಫ್ ಡೆವಲಪ್ಮೆಂಟ್. ಅಂದರೆ ಇಲ್ಲಿ ಯಾವ ರೀತಿ ಎಕಾನಮೀಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಎಷ್ಟು ಡೆವಲಪ್ ಆಗಿದೆಯಾ ಇಲ್ವಾ, ಅದ್ರ ಮೇಲೆ ಡೆವಲಪ್ ಆಗಿರೋ ಎಕಾನಮಿನ, ಡೆವಲಪ್ ಆಗದೇ ಇರೋ ಎಕಾನಮಿನ ಅಂತ ಕ್ಲಾಸಿಫೈ ಮಾಡಿದ್ದಾರೆ ಅಷ್ಟೆ. ಡೆವಲಪ್ಡ್ ಕಂಟ್ರೀಸ್ ಹ್ಯಾವ್ ಹೈಯರ್ ನ್ಯಾಷನಲ್ ಆ್ಯಂಡ್ ಪರ್ ಕ್ಯಾಪಿಟಾ ಇನ್ಕಮ್. ನೋಡಿ, ಇದರಲ್ಲಿ ಡೆವಲಪ್ಡ್ ಎಕಾನಮಿ ಅಂತ ಒಂದಿರುತ್ತೆ, ಡೆವಲಪಿಂಗ್ ಎಕಾನಮಿ ಅಂತ ಇರುತ್ತೆ. ನಾನು ಆಲ್ರೆಡಿ ಕನ್ನಡದಲ್ಲಿ ಹೇಳಿದಾಗೆ ಡೆವಲಪ್ಡ್ ಕಂಟ್ರೀಸ್ ಹ್ಯಾವ್ ಹೈಯರ್ ನ್ಯಾಷನಲ್ ಆ್ಯಂಡ್ ಪರ್ ಕ್ಯಾಪಿಟಾ ಇನ್ಕಮ್. ನೋಡಿ, ಡೆವಲಪ್ಡ್ ಕಂಟ್ರೀಸ್ ಫಾರ್ ಎಕ್ಸಾಂಪಲ್ US ಇರ್ಬೋದು, ಅಥವಾ ಡೆನ್ಮಾರ್ಕ್, ಸ್ವೀಡನ್, ಅಥವಾ ಯುರೋಪಿಯನ್ ಕಂಟ್ರೀಸ್ ಇರ್ಬೋದು. ಇಲ್ಲೆಲ್ಲ ಬಂದು ಡೆವಲಪ್ಡ್ ಕಂಟ್ರೀಸ್ ಅಂತ ಕರಿತೀವಿ. ಅಲ್ಲಿ ನ್ಯಾಷನಲ್ ಇನ್ಕಮ್ ಮತ್ತು ಪರ್ ಕ್ಯಾಪಿಟಾ ಇನ್ಕಮ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ. ಜೊತೆಗೆ ತುಂಬ ಹೈ ಸೇವಿಂಗ್ಸ್ ಇರುತ್ತೆ, ಅಂದರೆ ಜಾಸ್ತಿ ದುಡ್ಡು ಉಳಿಸ್ತಾರೆ ಅವರು, ಯಾಕಂದರೆ ಸ್ಯಾಲ್ರೀಸ್ ಅಷ್ಟೇ ಜಾಸ್ತಿ ಬರುತ್ತೆ. ಮತ್ತು ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಇರುತ್ತೆ. ಅವ್ರಿಗೆ ದುಡ್ಡು ಇರುತ್ತೆ, ಇನ್ವೆಸ್ಟ್ ಮಾಡ್ತಾರೆ. ಒಂದು ಫ್ಯಾಕ್ಟ್ರಿ ಏನಾದರೂ ಸ್ಟಾರ್ಟ್ ಮಾಡಬೇಕಂದ್ರೆ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಅಂದರೆ ಕ್ಯಾಪಿಟಲ್ ಫಾರ್ಮೇಷನ್, ಜಾಸ್ತಿ ಜನ ಬಂದು ಇನ್ವೆಸ್ಟ್ ಕೂಡ ಮಾಡ್ತಾರೆ. ದೇ ಹ್ಯಾವ್ ಹೈಲಿ ಟ್ರೈನ್ಡ್ ಹ್ಯೂಮನ್ ರಿಸೋರ್ಸಸ್,
ಬೆಟರ್ ಸಿವಿಕ್ ಫೆಸಿಲಿಟೀಸ್, ಗುಡ್ ಹೆಲ್ತ್ ಆ್ಯಂಡ್ ಸ್ಯಾನಿಟೇಷನ್ ಫೆಸಿಲಿಟೀಸ್, ಲೋ ಬರ್ತ್ ರೇಟ್, ಲೋ ಡೆತ್ ರೇಟ್ ಆ್ಯಂಡ್ ಲೋ ಇನ್ಫೆಂಟ್ ಮಾರ್ಟಾಲಿಟಿ. ಡೆವಲಪ್ಡ್ ಕಂಟ್ರೀಸಲ್ಲಿ, ಇವಾಗ ವೆಸ್ಟರ್ನ್ ಕಂಟ್ರೀಸಲ್ಲಿ ನಾರ್ಮಲಾಗಿ ಏನಾಗಿರುತ್ತೆ, ಅಲ್ಲಿ ಹ್ಯೂಮನ್ ರಿಸೋರ್ಸ್ ತುಂಬ ಟ್ರೈನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಯಾವುದಾದ್ರು ಒಂದು ಕೆಲಸದವ್ರು ತೊಗೊಳ್ಳಿ, ಗೌರ್ಮೆಂಟ್ ಅಫಿಷಿಯಲ್ಸು, ಇವ್ರು ಯಾವ ಥರ ಬಿಹೇವ್ ಮಾಡ್ತಾರೆ, ಮತ್ತು ವೆಸ್ಟರ್ನ್ ಕಂಟ್ರೀಸಲ್ಲಿ ಗೌರ್ಮೆಂಟ್ ಅಫಿಷಿಯಲ್ ಇದ್ರಂದ್ರೆ ಅವ್ರು ಯಾವ ಥರ ಬಿಹೇವ್ ಮಾಡ್ತಾರೆ, ತುಂಬ ಡಿಫ್ರೆನ್ಸಸ್ ಇರುತ್ತೆ. ಓಕೆ, ಮತ್ತು ಇಲ್ಲಿರೋಂಥ ಫೆಸಿಲಿಟೀಸ್ ಬೇರೆ, ಇವಾಗ ನೀರ್ದಿರ್ಬೋದು, ಕರೆಂಟ್ದಿರ್ಬೋದು, ಇಲ್ಲಿ ಯಾವಾಗೂ ಹೋಗ್ತಾ ಇರುತ್ತೆ. ಆದರೆ ಡೆವಲಪ್ಡ್ ಕಂಟ್ರೀಸಲ್ಲಿ ಯಾವಾಗೂ ಪವರ್ ಹೋಗೋದು ಅದೆಲ್ಲ ಆಗ್ತಾ ಇರಲ್ಲ. ಮತ್ತು ಒಳ್ಳೆ ಹೆಲ್ತ್ ಫೆಸಿಲಿಟಿ ಇರುತ್ತೆ, ಒಳ್ಳೆ ಹಾಸ್ಪಿಟಲ್ಸ್ ಇರುತ್ತೆ, ಮತ್ತು ಒಳ್ಳೆ ಸ್ಯಾನಿಟೇಷನ್ ಫೆಸಿಲಿಟಿ ಇರುತ್ತೆ. ಇಲ್ಲೆಲ್ಲ ದೊಡ್ಡ ಮೋರಿ ಎಲ್ಲ ಹಾಗೆ ಓಪನ್ ಇರುತ್ತೆ, ಎಲ್ಲಂದ್ರೆ ಅಲ್ಲಿ ಕಸ ಇರುತ್ತೆ. ಆದರೆ ಡೆವಲಪ್ಡ್ ಕಂಟ್ರೀಸಲ್ಲಿ ಆ ಥರ ಇರಲ್ಲ. ಮತ್ತು ಅಲ್ಲಿ ಲೋ ಬರ್ತ್ ರೇಟ್ ಇರುತ್ತೆ. ಈಗ ನೋಡಿ, ಇಂಡಿಯಾ ಪಾಪ್ಯುಲೇಷನ್ ಎಷ್ಟು 130 crores ಪ್ಲಸ್ ಬೆಳೀತಾ ಇದೆಯಲ್ಲ, ಆ ರೀತಿಯೆಲ್ಲ ಇರಲ್ಲ. ಅಲ್ಲಿ ಬರ್ತ್ ರೇಟ್ ಕಮ್ಮಿ ಇರುತ್ತೆ, ಜೊತೆಗೆ ಡೆತ್ ರೇಟ್ ಕೂಡ ಕಮ್ಮಿ ಇರುತ್ತೆ. ಅಂದರೆ ಜನ ಸಾಯ್ತಾ ಇರ್ತಾರಲ್ಲ, ಅದು ಕೂಡ ಕಮ್ಮಿ ಜನ ಸಾಯ್ತಾ ಇರ್ತಾರೆ. ಮತ್ತು ಲೋ ಇನ್ಫೆಂಟ್ ಮಾರ್ಟಾಲಿಟಿ, ಅಂದರೆ ಮಗು 6 ತಿಂಗಳು 1 ವರ್ಷ ಈ ಥರ ಚಿಕ್ಕ ಮಗು ಇದ್ದಾಗೆ ಮಕ್ಕಳು ಸತ್ತೋಗ್ತಾರಲ್ಲ, ಅದು ಕೂಡ ತುಂಬ ಕಮ್ಮಿ ಇರುತ್ತೆ ಡೆವಲಪ್ಡ್ ಕಂಟ್ರೀಸಲ್ಲಿ. ದೇ ಆಲ್ಸೋ ಪೊಸೆಸ್ ವೆಲ್ ಡೆವಲಪ್ಡ್ ಇಂಡಸ್ಟ್ರಿಯಲ್ ಆ್ಯಂಡ್ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಇನ್ಕ್ಲೂಡಿಂಗ್ ಸ್ಟ್ರಾಂಗ್ ಫೈನಾನ್ಷಿಯಲ್ ಆ್ಯಂಡ್ ಕ್ಯಾಪಿಟಲ್ ಮಾರ್ಕೆಟ್ಸ್. ಇದರಲ್ಲಿ ತುಂಬ ಚೆನ್ನಾಗಿ ಡೆವಲಪ್ ಆಗಿರೋಂಥ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ. ಒಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇರ್ಬೋದು, ಅಥವಾ ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸ್ ಇರ್ಬೋದು, ಅಥವಾ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇರುತ್ತೆ ಇವರಿಗೆ. ಪೀಪಲ್ ಇನ್ ಡೆವಲಪ್ಡ್ ಕಂಟ್ರೀಸ್ ಹ್ಯಾವ್ ಹೈ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಡೆವಲಪ್ಡ್ ಕಂಟ್ರೀಸಲ್ಲಿರೋಂಥ ಜನ ತುಂಬ ಹೈ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ನ ಮೇಂಟೈನ್ ಮಾಡ್ತಾರೆ. ಅಂದ್ರೇನು, ಪ್ರತಿಯೊಂದು ಮನೇಲೂ ವಾಷಿಂಗ್ ಮಿಷಿನ್ ಇರುತ್ತೆ, ಯಾರು ಕೈಯಲ್ಲಿ ಬಟ್ಟೆ ಒಗೆಯಲ್ಲ, ಪ್ರತಿಯೊಂದು ಮನೇಲೂ ಟಿ ವಿ ಇರುತ್ತೆ. ಅಂದರೆ ಏನು, ಅಫೋರ್ಡ್ ಮಾಡೋಕ್ಕಾಗತ್ತೆ. ಟಿ ವಿ ಇರಲೇಬೇಕು, ವಾಷಿಂಗ್ ಮಿಷಿನ್ ಇರಲೇಬೇಕು ಅಂತಲ್ಲ ನಾನು ಹೇಳ್ತಾ ಇರೋದು. ಅಫೋರ್ಡ್ ಮಾಡೋಷ್ಟು ದುಡ್ಡು ಇರುತ್ತೆ ಅವ್ರ ಹತ್ರ, ಏನಾದರೂ ಬೇಕಂದರೆ ಪರ್ಚೇಸ್ ಮಾಡ್ಬೋದು, ಆ ಥರ. ಡೆವಲಪಿಂಗ್ ಕಂಟ್ರೀಸ್, ಈಗ ಡೆವಲಪ್ ಆಗ್ತಾ ಇರೋಂಥ ಕಂಟ್ರೀಸ್, ಇವಾಗ ಇಂಡಿಯಾ ಇರ್ಬೋದು, ಅಥವಾ ಬೇರೆ ಚೈನಾ ಡೆವಲಪ್ಡ್ ಅಂತ ಕೂಡ ಕನ್ಸಿಡರ್ ಮಾಡ್ತಾರೆ, ಕೆಲವರು ಡೆವಲಪಿಂಗ್ ಅಂತಲೂ ಹೇಳ್ತಾರೆ. ಇಂಡಿಯಾ ಅಂದ್ಕೊಳ್ಳಿ, ಡೆವಲಪಿಂಗ್ ಕಂಟ್ರೀಸ್. ಡೆವಲಪಿಂಗ್ ಕಂಟ್ರೀಸ್ ಆರ್ ಲೋ ಆನ್ ದಿ ಲ್ಯಾಡರ್ ಆಫ್ ಡೆವಲಪ್ಮೆಂಟ್. ಡೆವಲಪಿಂಗ್ ಕಂಟ್ರೀಸ್ ಇನ್ನೂ ಡೆವಲಪ್ ಆಗ್ತಾ ಇದೆ ಅಂತ ಅರ್ಥ, ನಾವಿನ್ನೂ ಅಷ್ಟು ಡೆವಲಪ್ ಆಗಿಲ್ಲ. ದೇ ಆರ್ ಆಲ್ಸೋ ಕಾಲ್ಡ್ ಆ್ಯಸ್ ಅಂಡರ್ ಡೆವಲಪ್ಡ್, ಬ್ಯಾಕ್ವರ್ಡ್ ಆರ್ ಪೂರ್ ಕಂಟ್ರೀಸ್. ಈ ಡೆವಲಪಿಂಗ್ ಕಂಟ್ರೀಸ್ನ ಅಂಡರ್ ಡೆವಲಪ್ಡ್, ಬ್ಯಾಕ್ವರ್ಡ್ ಅಥವಾ ಬಡ ದೇಶಗಳು ಅಂತ ಕೂಡ ಕರೀತಾರೆ. ದಿ ನ್ಯಾಷನಲ್ ಆ್ಯಂಡ್ ಪರ್ ಕ್ಯಾಪಿಟ ಇನ್ಕಮ್ ಆಫ್ ದೀಸ್ ಕಂಟ್ರೀಸ್ ಈಸ್ ವೆರಿ ಲೋ. ನೋಡಿ, ಈ ಥರ ನ್ಯಾಷನಲ್ ಇನ್ಕಮ್ ಮತ್ತು ಪರ್ ಕ್ಯಾಪಿಟ ಇನ್ಕಮ್, ನಾವೇನು ದುಡಿತೀವಿ ನಮ್ಮ ದೇಶದಲ್ಲಿ, ಅಥವಾ ಏನು GDP ಇದೆ ಅದೆಲ್ಲ ಹೇಳ್ತಾರೆ, ಅದು ತುಂಬ ಕಮ್ಮಿ ಇರುತ್ತೆ. ದೇ ಹ್ಯಾವ್ ಬ್ಯಾಕ್ವರ್ಡ್ ಅಗ್ರಿಕಲ್ಚರಲ್ ಆ್ಯಂಡ್ ಇಂಡಸ್ಟ್ರಿಯಲ್ ಸೆಕ್ಟರ್ಸ್ ವಿತ್ ಲೋ ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್ ಆ್ಯಂಡ್ ಕ್ಯಾಪಿಟಲ್ ಫಾರ್ಮೇಷನ್. ನಮ್ಮಲ್ಲಿ ಅಗ್ರಿಕಲ್ಚರ್ ಇರುತ್ತೆ, ಇಂಡಸ್ಟ್ರೀಸ್ ಇರುತ್ತೆ, ಆದರೆ ತುಂಬ ಲೋ ಟೆಕ್ಕಲ್ಲಿ ಮತ್ತು ತುಂಬ ಕಮ್ಮಿ ಪ್ರೊಡಕ್ಷನ್ ನಡೀತಾ ಇರುತ್ತೆ ಅಲ್ಲಿ. ಈಗ ಫಾರ್ ಎಕ್ಸಾಂಪಲ್ US ಅಲ್ಲಿ ಒಂದು ಸ್ವಲ್ಪ ಜನ ಮಾತ್ರ ಅಗ್ರಿಕಲ್ಚರ್ ಮಾಡೋದು, ಆದರೆ ಎಷ್ಟು ಪ್ರೊಡಕ್ಷನ್ ಮಾಡ್ತಾರೆ. ಇಂಡಿಯಾದಲ್ಲಿ 60-65% ಜನ ಅಗ್ರಿಕಲ್ಚರ್ ಮಾಡ್ತಾರೆ, ಆದರೆ ನಾವೆಷ್ಟು ಪ್ರೊಡ್ಯೂಸ್ ಮಾಡ್ತೀವಿ, ಈ ರೀತಿ ನಾನು ಹೇಳ್ತಾ ಇರೋದು. ಮತ್ತು ಲೋ ಸೇವಿಂಗ್ಸ್ ಇರುತ್ತೆ. ನಮ್ಮಲ್ಲಿ ಜಾಸ್ತಿ ಬ್ಯಾಂಕಲ್ಲಿ ಕೂಡ ಅಕೌಂಟಲ್ಲಿ ದುಡ್ಡಿರಲ್ಲ, 1,000-2,000 ಇಟ್ಕೊಂಡಿರ್ತೀವಿ, ಅಥವಾ ತುಂಬ ರಿಚ್ ಅಂದ್ರೂ 2 ಲಕ್ಷ ಆ ಥರ ಇಟ್ಟಿರ್ತಾರೆ, ಜಾಸ್ತಿ ಅಮೌಂಟ್ಸ್ ಕೂಡ ಇರಲ್ಲ. ಇನ್ವೆಸ್ಟ್ಮೆಂಟ್ ಇರಲ್ಲ, ಕ್ಯಾಪಿಟಲ್ ಫಾರ್ಮೇಷನ್ ಕೂಡ ಆಗಲ್ಲ. ದೇ ಹ್ಯಾವ್ ಲೋ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಪೂರ್ ಹೆಲ್ತ್ ಆ್ಯಂಡ್ ಸ್ಯಾನಿಟೇಷನ್, ಹೈ ಇನ್ಫೆಂಟ್ ಮಾರ್ಟಾಲಿಟಿ, ಹೈ ಬರ್ತ್ ಆ್ಯಂಡ್ ಡೆತ್ ರೇಟ್ಸ್ ಆ್ಯಂಡ್ ಪೂರ್ ಇನ್ಫ್ರಾಸ್ಟ್ರಕ್ಚರ್. ನಮ್ಮಲ್ಲಿ ಡೆವಲಪಿಂಗ್ ಕಂಟ್ರೀಸಲ್ಲಿ ಏನಾಗಿರುತ್ತೆ, ಲೋ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇರುತ್ತೆ. ಅಂದರೆ ನನಗೇನಾದರೂ ಬೇಕಂದರೆ ನಾನು ಪರ್ಚೇಸ್ ಮಾಡೋ ಕೇಪಬಿಲಿಟಿ ಇರಲ್ಲ. ಈಗ ನನಗೇನಾದರೂ ಒಂದು ವಾಷಿಂಗ್ ಮಿಷಿನ್ ಬೇಕಂತ ಹೇಳಿದ್ರೆ ನಾನು ಸುಮಾರು ದಿನ ಯೋಚನೆ ಮಾಡಬೇಕು, ಸುಮಾರು EMI ತೊಗೊಳ್ಬೇಕು, ಈ ಥರ. ನೋಡಿ, ಬೇರೆ ದೇಶದಲ್ಲೂ EMI ತೊಗೊಳ್ತಾರೆ, ಅಲ್ಲೆಲ್ಲ EMI ಅನ್ನೋದು ನಾರ್ಮಲ್ ಆಗಿಬಿಡುತ್ತೆ, ಕ್ರೆಡಿಟ್ ಕಾರ್ಡ್ EMI ಎಲ್ಲ. ಆದರೆ ನಾನು ಹೇಳ್ತಾ ಇರೋದು, ಅಫೋರ್ಡ್ ಮಾಡೋದಕ್ಕೆ ಅವ್ರಿಗೆ ಸ್ಟೇಬಲ್ ಇನ್ಕಮ್ ಇರುತ್ತೆ, ಆದರೆ ನಮ್ಮಲ್ಲಿ ಸ್ಟೇಬಲ್ ಇನ್ಕಮ್ ಇರಲ್ಲ. ಈಗ ನೋಡಿ, ಕೊರೋನಾ ಬಂದಿದ್ದ ತಕ್ಷಣ ಎಷ್ಟೊಂದು ಜನಕ್ಕೆ ಕೆಲಸಗಳದ್ದು ಪ್ರಾಬ್ಲಮ್ ಆಗೋಯಿತು. ಅಂದರೆ ಏನು, ಸ್ಟೇಬಲ್ ಇನ್ಕಮ್ ಇಲ್ಲ. ಈ ರೀತಿ ಲೋ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇರುತ್ತೆ. ಪೂರ್ ಹೆಲ್ತ್ ಇರುತ್ತೆ, ಅಂದರೆ ಸರಿಯಾಗಿ ಹೆಲ್ತ್ ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಗೆ ಬರ್ತಾ ಇರೋ ದುಡ್ಡುಗಳೇ ತುಂಬ ಕಮ್ಮಿ, ಅದರಲ್ಲಿ ನಾವು ಕರೆಕ್ಟಾಗಿ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ತಿನ್ನೋದಕ್ಕೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಮೇಯ್ನ್ಲಿ, ಆ ರೀತಿ. ಆ್ಯಂಡ್ ಸ್ಯಾನಿಟೇಷನ್, ಕ್ಲೀನಾಗಿ ಕೂಡ ಇರಲ್ಲ, ಮೋರಿಗಳೆಲ್ಲ ಹಾಗೆ ಹರಿತಾ ಇರುತ್ತೆ, ಕಸತ್ ನೋಡಿದ್ರೆ ಎಲ್ಲಂದ್ರೆ ಎಲ್ಲ ಹಾಕ್ಬಿಟ್ಟಿರ್ತಾರೆ BBMP ಅವರು, ಈ ಥರ. ಹೈ ಇನ್ಫೆಂಟ್ ಮಾರ್ಟಾಲಿಟಿ, ಅಂದರೆ ಚಿಕ್ಕ ಮಕ್ಕಳು 6 ತಿಂಗಳು 1 ವರ್ಷದಲ್ಲಿರೋ ಮಕ್ಕಳು ಸಾಯೋದು ಕೂಡ ತುಂಬ ಜಾಸ್ತಿ ಇರುತ್ತೆ. ಹೈ ಬರ್ತ್ ರೇಟ್ ಇರುತ್ತೆ, ಅಂದರೆ ಪಾಪ್ಯುಲೇಷನ್ ತುಂಬ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಹುಟ್ಟುತ್ತಾ ಇರೋವಂಥ ಜನಗಳು ತುಂಬ ಜಾಸ್ತಿ ಇರ್ತಾರೆ, ಮತ್ತು ಸಾಯ್ತಾ ಇರೋವಂಥ ಜನಗಳು ಕೂಡ ತುಂಬ ಜಾಸ್ತಿ ಆಗ್ತಾ ಇರ್ತಾರೆ. ಇದೆಲ್ಲದರಿಂದ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ, ಅದು ಒಂದು ಪ್ರಾಬ್ಲಮ್. ಆ್ಯಂಡ್ ದೇ ಆಲ್ಸೋ ಹ್ಯಾವ್ ಪೂರ್ ಇನ್ಫ್ರಾಸ್ಟ್ರಕ್ಚರ್. ನಮ್ಮಲ್ಲಿ ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಕೂಡ ಕರೆಕ್ಟಾಗಿ ಮ್ಯಾಚ್ ಆಗೋಲ್ಲ. ಏನು ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿದ್ರೆ, ಒಂದು ರೋಡ್ಸ್ ಇರ್ಬೋದು, ಬಿಲ್ಡಿಂಗ್ಸ್ ಇರ್ಬೋದು, ಅಥವಾ ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸ್ ಇರ್ಬೋದು, ಈ ರೀತಿ. ಈಗ ನಾವು ಇಲ್ಲಿಂದ ಇಲ್ಲಿ ಒಂದು ಕಡೆ ಬೇರೆ ಕಡೆ ಟ್ರಾವೆಲ್ ಆಗಬೇಕು ಅಂದರೆ, ಬೆಂಗಳೂರಲ್ಲಿ 10 ಕಿಲೋಮೀಟ್ರ್ ಟ್ರಾವೆಲ್ ಮಾಡಬೇಕು ಅಂದರೆ 1 hour ಬೇಕು. ಅದೇ ಹೈವೇಲಿ ಏನಾದರೂ ಇದ್ವಿ ಅಂದರೆ ತುಂಬ ಬೇಗ ಆಗ್ಬೋದು, ಆ ರೀತಿ.
ಜನಗಳು ಫ್ರೀ ಫ್ಲೋ ಆಗೋದಕ್ಕೆ ಕರೆಕ್ಟಾಗಿ ಫ್ಲೈಓವರ್ಗಳು ಅವೆಲ್ಲ ಕೂಡ ಕನ್ಸ್ಟ್ರಕ್ಟ್ ಆಗಿಲ್ಲ. ಇಂಡಿಯಾ ಆ್ಯಸ್ ಎ ಮಿಕ್ಸ್ಡ್ ಎಕಾನಮಿ. ಈಗ ನಿಮಗೆ 2 ಥರ ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡಿ ನಾನು ಎಕಾನಮಿದು ಯಾವುದೇ ಟೈಪ್ಸ್ ಇರುತ್ತೆ ಅಂತ ನಾನು ನಿಮ್ಗೆ ಹೇಳಿದೆ. ಮೊದಲನೇ ಒಂದು ಟೈಪಲ್ಲಿ ಬಂದು ನಾವು ಸೋಷಲಿಸ್ಟ್ ಎಕಾನಮಿ ನೋಡಿದ್ವಿ, ಕ್ಯಾಪಿಟಲಿಸ್ಟಿಕ್ ಎಕಾನಮಿ ನೋಡಿದ್ವಿ, ಮಿಕ್ಸ್ಡ್ ಎಕಾನಮಿ ನೋಡಿದ್ವಿ, ಅದು ಒಂದು ಕ್ಯಾಟಗರಿ. ಇನ್ನೊಂದು ಕಡೆ ಬಂದು ಡೆವಲಪ್ಡ್ ಮತ್ತು ಡೆವಲಪಿಂಗ್ ಅಂತ 2 ಥರ ಎಕಾನಮಿ ನೋಡಿದ್ವಿ. ಈಗ ನಾನು ಆಗಲೇ ನಿಮ್ಗೆ ಹೇಳಿದೆ ಇಂಡಿಯಾ ಒಂಥರ ಮಿಕ್ಸ್ಡ್ ಎಕಾನಮಿ ಅಂತ. ಅದು ಏನಕ್ಕೆ ನೋಡೋಣ. ಇಂಡಿಯಾ ಈಸ್ ಎ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ಮಿಕ್ಸ್ಡ್ ಎಕಾನಮಿ ವಿತ್ ಬೋತ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ಸ್ ಆಪರೇಟಿಂಗ್ ವಿತ್ ಇನ್ ದಿ ಪ್ಲಾನಿಂಗ್ ಆ್ಯಂಡ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಆಫ್ ದಿ ಗವರ್ಮೆಂಟ್. ನೋಡಿ, ಇಂಡಿಯಾ ಒಂದು ಕರೆಕ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಮಿಕ್ಸ್ಡ್ ಎಕಾನಮಿಗೆ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಪಬ್ಲಿಕ್ ಸೆಕ್ಟರ್ ಕೂಡ ಇದೆ, ಪ್ರೈವೇಟ್ ಸೆಕ್ಟರ್ ಕೂಡ ಇದೆ. ಅಂದರೆ ಈಗ ಬೆಸ್ಕಾಮ್ ಇರ್ಬೋದು, BWSS ಇರ್ಬೋದು, ಇವೆಲ್ಲ ಬಂದು ಪಬ್ಲಿಕ್ ಸೆಕ್ಟರ್, ಅಂದರೆ ಗವರ್ಮೆಂಟ್ ಕಂಟ್ರೋಲ್ಡ್ ಎಂಟಿಟೀಸ್. ಅದೇ ರೀತಿ ಪ್ರೈವೇಟ್ಗೂ ಇರುತ್ತೆ. ಈಗ ರಿಲಯನ್ಸ್ ಫ್ರೆಶ್ ಇರ್ಬೋದು, ಅಥವಾ ಇನ್ನೊಂದು ಯಾವುದೋ ಒಂದು ಬಟ್ಟೆ ಅಂಗಡಿ ಇರ್ಬೋದು, ಇನ್ನೊಂದು ತರಕಾರಿ ಅಂಗಡಿ ಇರ್ಬೋದು, ಅಥವಾ ಒಂದು ದಿನಸಿ ಅಂಗಡಿ ಇರ್ಬೋದು. ಈ ರೀತಿ ಪ್ರೈವೇಟ್ ಕಂಪ್ನೀಸ್ ಕೂಡ ಇದೆ, ಗವರ್ಮೆಂಟ್ ಕಂಪ್ನೀಸ್ ಕೂಡ ಇದೆ. ಈ ರೀತಿ ದಿ ನೀಡ್ ಟು ಅಚೀವ್ ಹೈಯರ್ ಆ್ಯಂಡ್ ಫಾಸ್ಟರ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ಶ್ಯೂರ್ ಬೆಟರ್ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಟು ಆಲ್ ಕ್ಲಾಸಸ್ ಆಫ್ ಪೀಪಲ್ ಕಂಪೆಲ್ಡ್ ಇಂಡಿಯಾ ಟು ಅಡಾಪ್ಟ್ ಎ ಮಿಕ್ಸ್ಡ್ ಎಕನಾಮಿಕ್ ಸಿಸ್ಟಮ್ ಸೂನ್ ಆಫ್ಟರ್ ಇಂಡಿಪೆಂಡೆನ್ಸ್. ಈಗ ಏನಕ್ಕೆ ಇಂಡಿಯಾದಲ್ಲಿ ನಮ್ಮ ರೂಲರ್ಸ್ ಎಲ್ಲ ಸೇರಿ ಇನಿಷಿಯಲಿ ಎಲ್ಲ ಸೇರಿ ಮಿಕ್ಸ್ಡ್ ಎಕಾನಮಿ ಅಂತ ಏನಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ? ಯಾಕೆಂದರೆ ತುಂಬ ಬೇಗ ಮತ್ತು ತುಂಬ ಅಂದರೆ ಆದಷ್ಟು ಬೇಗ ಎಲ್ಲ ಜನಗಳಿಗೂ ಕೂಡ, ಎಲ್ಲ ಕ್ಲಾಸಸ್ ಆಫ್ ಪೀಪಲ್ಗೂ ಕೂಡ ಒಳ್ಳೆ ಲಿವಿಂಗ್ ಸ್ಟ್ಯಾಂಡರ್ಡ್ ಪ್ರೊವೈಡ್ ಮಾಡಬೇಕು. ಅವ್ರಿಗೆ ಜೀವನಕ್ಕೆ ಬೇಕಾಗಿರೋದೆಲ್ಲ ಪ್ರೊವೈಡ್ ಮಾಡೋ ಹಾಗೆ ಬೇಗ ಡೆವಲಪ್ ಆಗಬೇಕು ಅಂತೇಳಿ ನಾವು ಈ ಸಿಸ್ಟಮ್ನ ತೊಗೊಂಡಿದ್ದೀವಿ. ದಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಮಿಕ್ಸ್ಡ್ ಎಕನಾಮಿಕ್ ಸಿಸ್ಟಮ್ ಆರ್. ಈಗ ನಾರ್ಮಲ್ ಮಿಕ್ಸ್ಡ್ ಎಕಾನಮಿಯಲ್ಲಿ ಏನೇನಿದೆ ಅದೆಲ್ಲ ನಾವು ನೋಡಿದ್ವಿ. ಈಗ ಇಂಡಿಯನ್ ಟೈಪಲ್ಲಿ ನಮ್ಮ ದೇಶದಲ್ಲಿ ಯಾವ ಟೈಪ್ ಆಫ್ ಎಕಾನಮಿ ಇದೆ ಮಿಕ್ಸ್ಡ್ ಎಕಾನಮಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ತಾ ಹೋಗೋಣ ಏನೇನು ಫೀಚರ್ಸ್ ಇದೆ ಅಂತ. ಮೊದಲನೇ ಫೀಚರ್ ಏನು? ಕೋ ಎಕ್ಸಿಸ್ಟೆನ್ಸ್ ಆಫ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ಸ್. Industrial policies of 1948 and 1956 formulated by the Indian government made the provision for coexistence of public and private sectors with a larger role for public sector. ನೋಡಿ, 1948 ಮತ್ತು 1956 ನಡೆದಂಥ ಕೆಲವು ಇಂಡಸ್ಟ್ರಿಯಲ್ ಪಾಲಿಸೀಸ್ ಪ್ರಕಾರ, ಅದು ಒಂದು ಪಾಲಿಸೀಸ್ ಫ್ರೇಮ್ ಮಾಡಿದ ಪ್ರಕಾರ ಗೌರ್ಮೆಂಟ್ ಅವ್ರು ಏನು ಮಾಡಿದ್ರು, ಪಬ್ಲಿಕ್ ಸೆಕ್ಟರ್ಗೂ ಮತ್ತು ಪ್ರೈವೇಟ್ ಸೆಕ್ಟರ್ಗೂ ಅವಕಾಶಗಳು ಎರಡಕ್ಕೂ ಅವಕಾಶ ಕೊಟ್ಟರು. ಆದರೆ ತುಂಬ ಎಂಫಸಿಸ್ ಯಾವುದ್ರ ಮೇಲೆ ಇತ್ತು ಅಂದರೆ ತುಂಬ ಹೋಪ್ಸ್ ಯಾವುದ್ರ ಮೇಲೆ ಇತ್ತು? ಪಬ್ಲಿಕ್ ಸೆಕ್ಟರ್ ಮೇಲೆ ಇತ್ತು, ಅಂದರೆ ಗವರ್ನಮೆಂಟ್ ಕಂಟ್ರೋಲ್ಡ್ ಕಂಪನೀಸ್ ಮೇಲೆ ಇತ್ತು. ಬೇಸಿಕ್ ಆ್ಯಂಡ್ ಹೆವಿ ಇಂಡಸ್ಟ್ರೀಸ್ ವೇರ್ ಅಂಡರ್ ದಿ ಪಬ್ಲಿಕ್ ಸೆಕ್ಟರ್. ಈಗ ಅಂದರೆ ಬೇಸಿಕ್ ನೀಡ್ಸ್ಗೆ ಬೇಕಾಗಿರೋಂಥ ಇಂಡಸ್ಟ್ರೀಸು ಮತ್ತು ಹೆವಿ ಇಂಡಸ್ಟ್ರೀಸ್, ಈ ಸ್ಟೀಲ್ ಇರ್ಬೋದು, ಅಂಥ ಇಂಡಸ್ಟ್ರೀಸ್ ಎಲ್ಲ ಬಂದು ಗೌರ್ಮೆಂಟ್ ಅಂಡರ್ಗಿತ್ತು. ಹವೆವರ್, ವಿತ್ ದಿ ಲಿಬರಲೈಸೇಷನ್ ಆಫ್ ಇಂಡಿಯನ್ ಎಕಾನಮಿ ಸಿನ್ಸ್ 1990s, ದಿ ಸ್ಕೋಪ್ ಆಫ್ ಪ್ರೈವೇಟ್ ಸೆಕ್ಟರ್ ಆ್ಯಸ್ ಫರ್ದರ್ ವೈಡೆಂಡ್. ಆದರೆ ಒಂದು 1990s ನರಸಿಂಹರಾವ್ ಅಂತ ಒಬ್ಬರು ಪ್ರೈಮ್ ಮಿನಿಸ್ಟರ್ ಇದ್ದರು. ಅವ್ರ ಟೈಮಲ್ಲಿ ಲಿಬರಲೈಸೇಷನ್ ಅಂತ ಆಯಿತು. ಅಂದರೆ ಪ್ರೈವೇಟ್ ಅವರು ಕೂಡ ಬಿಸ್ನೆಸ್ ಮಾಡ್ಬೋದು, ಏನು ಬಿಸ್ನೆಸ್ ಬೇಕೋ ಅದು ಮಾಡ್ಬೋದು. ಆ ಥರ ಒಂಥರ ಕ್ಯಾಪಿಟಲ್ ಸಿಸ್ಟಮ್ ಕಡೆ ಅಪ್ರೋಚ್ ಮಾಡಿದ್ವಿ. ಅವಾಗಿಂದ ಪ್ರೈವೇಟ್ ಸೆಕ್ಟರ್ ಅವ್ರಿಗೆ ಸ್ವಲ್ಪ ಅವಕಾಶಗಳು ಸಿಕ್ಕಿ ಇವರೆಲ್ಲ ಕೂಡ ಬಿಸ್ನೆಸ್ಗಳು ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಫೀಚರ್ ಬಂದು ಪ್ಲ್ಯಾನ್ಡ್ ಡೆವಲಪ್ಮೆಂಟ್. 5-year plans were prepared within the framework of directive principles of state policy to rebuild economy and lay foundations of industrial and scientific progress. ನೋಡಿರಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಹೇಳಿದ್ರೆ ಸ್ಟೇಟ್ ಅಥವಾ ಒಂದು ದೇಶ ಯಾವ ಥರ ಮುಂದೆ ಹೋಗಬೇಕು ಅನ್ನೋದು ಒಂದು ಫ್ರೇಮ್ವರ್ಕ್ ಇದೆ. ಅದ್ರ ಪ್ರಕಾರ 5-year plans ಅಂತ ಒಂದು ಪ್ರಿಪೇರ್ ಮಾಡ್ತಾರೆ. ಅಂದರೆ 5 years ಒಂದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಅಂದರೆ ನಾನು ಆಲ್ರೆಡಿ ಹೇಳಿದ್ನಲ್ಲ, ಇವಾಗ ಓಕೆ ಅಕ್ಕಿ ಬೆಳೀತಾ ಇಲ್ಲ, ನಾವು ಅಕ್ಕಿ ಬೆಳೆಯೋದ್ರ ಬಗ್ಗೆ ಒಂದು 5 years ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಇನ್ನು ಅಕ್ಕಿಗೆ ನಮ್ಮ ಕಡೆಯಿಂದ ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋ ಥರ ಮಾಡಬೇಕು. ಆ ಟೈಪ್ ಈ ಥರದ್ದೆಲ್ಲ ಕೂಡ ಮಾಡಿ ಇಂಡಸ್ಟ್ರಿಗೆ ಮತ್ತು ಸೈಂಟಿಫಿಕಲಿ ನಾವು ಎಕಾನಮಿ ಡೆವಲಪ್ ಮಾಡಬೇಕು ಅಂತ ಕೂಡ ಒಂದು 5-year plans ಮಾಡಿಕೊಂಡು ನಾವು ಟ್ರೈ ಮಾಡ್ತಾಯಿದ್ದೀವಿ. ದಿ ಪ್ಲಾನಿಂಗ್ ಕಮಿಷನ್ ವಾಸ್ ಸೆಟಪ್ ಇನ್ 1950 ಟು ಪ್ರಿಪೇರ್ ಪ್ಲ್ಯಾನ್ಸ್ ಫಾರ್ ಆಲ್ ರೌಂಡ್ ಡೆವಲಪ್ಮೆಂಟ್ ಆಫ್ ದಿ ಕಂಟ್ರಿ ಆ್ಯಂಡ್ ದಿ ಪೀಪಲ್. 1950 ಪ್ಲಾನಿಂಗ್ ಕಮಿಷನ್ ಅಂತ ಒಂದು ಕ್ರಿಯೇಟ್ ಮಾಡ್ತಾರೆ. ಮಾಡಿಬಿಟ್ಟು ಏನು ಕೆಲಸ ಇರೋದು ಅಂದರೆ ನಮ್ಮ ದೇಶದ ಎಕಾನಮಿ ಮತ್ತು ನಮ್ಮ ದೇಶದ ಜನ ಡೆವಲಪ್ ಆಗೋದು ಯಾವ ರೀತಿ, ಅದಕ್ಕೆ ಪ್ಲ್ಯಾನ್ಗಳನ್ನ ಪ್ರಿಪೇರ್ ಮಾಡಿರಿ ಅಂತ ಈಗ ಇವ್ರಿಗೆ ಕೆಲಸ ಕೊಟ್ಟಿರೋದು. ದಿ ಪ್ಲಾನಿಂಗ್ ಕಮಿಷನ್ ಆಸ್ ಸೋ ಫಾರ್ ಪ್ರಿಪೇರ್ಡ್ ಆ್ಯಂಡ್ ಇಂಪ್ಲಿಮೆಂಟೆಡ್ 12 5-year plans ಆ್ಯಂಡ್ ಮೆನಿ ಆ್ಯನ್ಯುವಲ್ ಪ್ಲ್ಯಾನ್ಸ್. ನೋಡಿ, ಈ ಪ್ಲಾನಿಂಗ್ ಕಮಿಷನ್ ಏನು ಮಾಡಿದ್ದಾರೆ, ಇಲ್ಲಿವರೆಗೂ 12 5-year plans, ಅಂದರೆ 5 ವರ್ಷಕ್ಕೊಂದ್ಸರಿ 5 ವರ್ಷ ಕಾನ್ಸಂಟ್ರೇಟ್ ಮಾಡ್ತೀವಿ ಇಂಥ ವಿಷಯದ ಬಗ್ಗೆ, ಈ 5 ವರ್ಷ ಇನ್ನೊಂದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಈ ರೀತಿ ಒಂದು 5-year plans ಅಂತ 12 5-year plan ಕೊಟ್ಟಿದ್ದಾರೆ. ಮತ್ತು ಎಷ್ಟೊಂದು ಆ್ಯನ್ಯುವಲ್ ಪ್ಲ್ಯಾನ್ಸ್, ಅಂದರೆ ಒಂದು ವರ್ಷ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಈ ಥರ ಕೂಡ ಸುಮಾರು ನಡೆದಿದೆ.
In 2015, the Planning Commission has been replaced by the Niti Aayog, National Institution for Transforming India Ayog. 2015 ಇದರದ್ದೊಂದು ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟು ಇವ್ರದ್ದು ಯಾವ ಥರ ಫಂಕ್ಷನ್ ಆಗುತ್ತೆ ಅದೆಲ್ಲ ಚೇಂಜ್ ಮಾಡಿ ಪ್ಲ್ಯಾನಿಂಗ್ ಕಮಿಷನ್ ಬದಲು ನೀತಿ ಆಯೋಗ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ. ರೋಲ್ ಆಫ್ ಪಬ್ಲಿಕ್ ಸೆಕ್ಟರ್. ದಿ ಪಬ್ಲಿಕ್ ಸೆಕ್ಟರ್ ಆಸ್ ಎ ಪ್ಲೇಡ್ ಎನ್ ಇಂಪಾರ್ಟೆಂಟ್ ರೋಲ್ ಇನ್ ದಿ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಎಕಾನಮಿ. ಪಬ್ಲಿಕ್ ಸೆಕ್ಟರ್ ಅಂದರೆ ಗೌರ್ಮೆಂಟ್ ಕಂಪನೀಸ್, ಇವು ಕೂಡ ಇಂಡಿಯಾ ಡೆವಲಪ್ ಆಗೋದಕ್ಕೆ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದೆ. ಇಟ್ ಇನ್ಕ್ರೀಸ್ಡ್ ದಿ ಪೇಸ್ ಆಫ್ ಎಕನಾಮಿಕ್ ಗ್ರೋತ್ ಆ್ಯಂಡ್ ರಿಡ್ಯೂಸ್ಡ್ ಡಿಸ್ಪ್ಯಾರಿಟೀಸ್ ಆಫ್ ಇನ್ಕಮ್ ಆ್ಯಂಡ್ ವೆಲ್ತ್. ನಮ್ಮ ದೇಶದ ಎಕಾನಮಿಕ್ ಗ್ರೋತ್ ಇನ್ಕ್ರೀಸ್ ಆಗೋದಕ್ಕೆ, ಪರ್ಸೆಂಟೇಜ್ ಇನ್ಕ್ರೀಸ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಇಟ್ ಹ್ಯಾಸ್ ಪ್ರಾಮಿನೆಂಟ್ಲಿ ಕಾಂಟ್ರಿಬ್ಯೂಟೆಡ್. ಏನೇನಕ್ಕೆ ಹೆಲ್ಪ್ ಮಾಡಿದೆ ನೋಡೋಣ. ಡೆವಲಪ್ಮೆಂಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋಕ್ಕೆ, ದೊಡ್ಡ ದೊಡ್ಡ ರೋಡ್ಸ್ ಹಾಕೋದಕ್ಕಿರ್ಬೋದು ಅಥವಾ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಕಟ್ಟೋದಕ್ಕಿರ್ಬೋದು, ಈ ಥರ ಇನ್ಫ್ರಾಸ್ಟ್ರಕ್ಚರ್ ಕಡೆಯಿಂದನೂ ಹೆಲ್ಪ್ ಮಾಡಿದ್ದಾರೆ. ಎಸ್ಟಾಬ್ಲಿಷ್ಮೆಂಟ್ ಆಫ್ ಬೇಸಿಕ್ ಆ್ಯಂಡ್ ಹೆವಿ ಇಂಡಸ್ಟ್ರೀಸ್. ಬೇಸಿಕ್ ಇಂಡಸ್ಟ್ರೀಸ್ ಇರ್ಬೋದು, ಒಂದು ಸೋಪ್ ಫ್ಯಾಕ್ಟ್ರಿ ಇರ್ಬೋದು, ಒಂದು ಲ್ಯಾಂಪ್ ಫ್ಯಾಕ್ಟ್ರಿ ಇರ್ಬೋದು, ಈ ಥರ ಒಂದು ಬೇಸಿಕ್ ಥಿಂಗ್ಸ್ನ ಪ್ರೊಡ್ಯೂಸ್ ಮಾಡೋ ಇಂಡಸ್ಟ್ರೀಸ್ ಇರ್ಬೋದು. ಅಥವಾ ಹೆವಿ ಇಂಡಸ್ಟ್ರೀಸ್ ಅಂತ ಏನು ಕರಿತೀವಿ ನಾವು, ಮೈನಿಂಗ್ ಇಂಡಸ್ಟ್ರಿ ಇರ್ಬೋದು, ಆಯಿಲ್ ಕಾರ್ಪೊರೇಷನ್ಸ್ ಇರ್ಬೋದು, ಅಥವಾ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಇರ್ಬೋದು, ಅದು ಕೂಡ ಇವರು ಎಷ್ಟೊಂದು ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದಾರೆ. ಡಿಸ್ಪರ್ ಇಂಡಸ್ಟ್ರೀಸ್ ಇನ್ ಸೆವರಲ್ ಬ್ಯಾಕ್ವರ್ಡ್ ರೀಜನ್ಸ್. ಇವರು ಎಷ್ಟೊಂದು ಹಿಂದುಳಿದ ಜಾಗಗಳಲ್ಲಿ ಕೂಡ ಇಂಡಸ್ಟ್ರೀಸ್ನೆಲ್ಲ ಓಪನ್ ಮಾಡಿದ್ದಾರೆ. ಪ್ರಮೋಟಿಂಗ್ ಟ್ರೇಡಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸ್ ಇನ್ಕ್ಲೂಡಿಂಗ್ ಇಂಟರ್ನ್ಯಾಷನಲ್ ಟ್ರೇಡ್. ಪಬ್ಲಿಕ್ ಸೆಕ್ಟರ್ ಅವರು ಬರೀ ನಮ್ಮ ದೇಶದಲ್ಲಿ ಮಾತ್ರ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಮಾಡಲ್ಲ, ಇಂಟರ್ನ್ಯಾಷನಲ್ ಟ್ರೇಡ್ ಕೂಡ. ಇಲ್ಲಿ ರೆಡಿ ಆಗುವಂಥ ಯಾವುದಾದ್ರು ಒಂದು ಎಕ್ವಿಪ್ಮೆಂಟ್ನ ಬೇರೆ ದೇಶಕ್ಕೂ ಕಳಿಸೋ ಮುಖಾಂತರ ಇವರು ಎಕನಾಮಿಕ್ ಆ್ಯಕ್ಟಿವಿಟಿಗೆ ಹೆಲ್ಪ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಪ್ರೈವೇಟ್ ಸೆಕ್ಟರ್. ಪ್ರೈವೇಟ್ ಸೆಕ್ಟರ್ ಅವರು ಏನು ಹೆಲ್ಪ್ ಮಾಡಿದ್ದಾರೆ ಅಥವಾ ಏನು ಯೂಸ್ ಇವರಿಂದ. ಇಟ್ ನಾಟ್ ಓನ್ಲಿ ಇನ್ಕ್ಲೂಡ್ಸ್ ಇಂಡಸ್ಟ್ರಿ ಬಟ್ ಅಗ್ರಿಕಲ್ಚರ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಟ್ರೇಡ್ ಆ್ಯಂಡ್ ಗ್ರೇಟ್ ಡೀಲ್ ಆಫ್ ಆ್ಯಕ್ಟಿವಿಟಿ ಇನ್ ಹೌಸಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ಆ್ಯಸ್ ವೆಲ್. ನೋಡಿ, ಪ್ರೈವೇಟ್ ಸೆಕ್ಟರ್ ಅಂತ ಹೇಳಿದ್ರೆ ಬರೀ ಏನೋ ಒಂದು ದೊಡ್ಡ ಕಂಪ್ನಿ ಇದೆ, ಯಾವುದೋ ರಿಲಯನ್ಸೋ ಟಾಟಾನೇ ಒಂದು ದೊಡ್ಡ ಕಂಪ್ನಿ ಇದೆ ಅಂತ ಅಂದ್ಕೊಂಬೇಡಿ. ಅದ್ರ ಜೊತೆಗೆ ಅಗ್ರಿಕಲ್ಚರ್ ಮಾಡ್ತೀವಿ. ಈಗ ನನ್ನದೇ ಒಂದು ಅರ್ಧ ಎಕರೆ ಜಮೀನಿದೆ, 1 ಎಕರೆ ಜಮೀನಿದೆ, ನಾನೇನೋ ಬೆಳೀತಾ ಇದ್ದೀನಿ, ತರಕಾರಿ ಬೆಳೀತಾ ಇದ್ದೀನಿ, ಮಾರ್ತಾ ಇದ್ದೀನಿ, ಅದು ಕೂಡ ಬರುತ್ತೆ. ಸ್ಮಾಲ್ ಇಂಡಸ್ಟ್ರಿ, ನಾನೆಲ್ಲೋ ಅಗರಬತ್ತಿ ಒಸಿಯುವಂಥ ಒಂದು ಫ್ಯಾಕ್ಟ್ರಿ ಮಾಡಿದೆ, ಇಲ್ಲ ಒಂದು ಟೈಲರ್ ಶಾಪ್ ಮಾಡಿದೆ, ಅದು ಕೂಡ ಆಗುತ್ತೆ. ಮತ್ತು ಟ್ರೇಡ್ ಬಿಸ್ನೆಸ್ ಇರ್ಬೋದು, ಒಂದು ಅಂಗಡಿ ಇಟ್ಕೊಂಡಿರ್ತೀನಿ, ಅದಿರ್ಬೋದು. ಇವೆಲ್ಲ ಕೂಡ. ಮತ್ತು ಹೌಸಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನಲ್ಲಿ ಅಂದರೆ ಈಗ ಕೂಲಿಯವರೆಲ್ಲ ಮಾಡ್ತಾರೆ, ಇಂಜಿನಿಯರ್ಸ್ ಎಲ್ಲ ಮಾಡ್ತಾರೆ, ಇವೆಲ್ಲ ಕೂಡ ಪ್ರೈವೇಟ್ ಸೆಕ್ಟರ್ ಅಂಡರ್ಗೆ ಬರುತ್ತೆ. ಇಟ್ ಪ್ರೊವೈಡ್ಸ್ ಎಂಪ್ಲಾಯ್ಮೆಂಟ್ ಟು 3/4 ಆಫ್ ಅವರ್ ಮ್ಯಾನ್ ಪವರ್. ನೋಡಿ, ಇವರು ಪ್ರೈವೇಟ್ ಸೆಕ್ಟರಲ್ಲೇ ತುಂಬ ಜಾಸ್ತಿ ಜನ ಕೆಲಸ ಮಾಡೋದು. ಇವಾಗ 100 ಜನ ಕೆಲಸ ಮಾಡ್ತಾಯಿದ್ರು ಅಂದ್ಕೊಳ್ಳಿ, ಅದರಲ್ಲಿ 75 ಜನ ಈ ಪ್ರೈವೇಟ್ ಸೆಕ್ಟರಲ್ಲೇ ಕೆಲಸ ಮಾಡೋದು. ಇನ್ನು ಬರೀ 25 ಜನ ಮಾತ್ರ ಗೌರ್ಮೆಂಟು ಮತ್ತು ಗೌರ್ಮೆಂಟ್ ಅಂಡರ್ಟೇಕಿಂಗಲ್ಲಿರೋಂಥ ಕಂಪನೀಸಲ್ಲಿ ಕೆಲಸ ಮಾಡೋದು. ಮೆನಿ ಪಾಲಿಸೀಸ್ ಆ್ಯಂಡ್ ಲಾಸ್ ಹ್ಯಾವ್ ಬೀನ್ ಎನಾಕ್ಟೆಡ್ ಟು ಕಂಟ್ರೋಲ್ ದಿ ಪ್ರೈವೇಟ್ ಸೆಕ್ಟರ್. ಮತ್ತು ಪ್ರೈವೇಟ್ ಸೆಕ್ಟರ್ನವ್ರನ್ನ ಓಕೆ ನೀವು ಬಿಸ್ನೆಸ್ ಮಾಡಿರಿ, ನೀನೇನು ಒಂದು ಅಂಗಡಿ ಇಟ್ಬಿಟ್ಟು ನೀನು ಮಾರು ಅಂತೇಳಿ ಸುಮ್ಮನೆ ಬಿಟ್ಬಿಟ್ಟಿಲ್ಲ, ಅವ್ರನ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಷ್ಟೊಂದು ಪಾಲಿಸಿಗಳನ್ನ ಮತ್ತು ರೂಲ್ಸ್ಗಳನ್ನೆಲ್ಲ ತಂದಿದ್ದೀವಿ. ಈ ಥರನೇ ನೀನು ಮಾಡಬೇಕು, ಇದಕ್ಕಿಂತ ಜಾಸ್ತಿ ಸೇಲ್ ಮಾಡಬಾರ್ದು, ಈ ಥರ ಪರ್ಟಿಕ್ಯುಲರ್ ಕ್ವಾಲಿಟಿ ಇರೋದನ್ನೇ ಸೇಲ್ ಮಾಡಬೇಕು, ಈ ಥರನೇ ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಈ ಥರ ಎಲ್ಲ ಕೂಡ ಅವ್ರಿಗೂ ಕೂಡ ರಿಸ್ಟ್ರಿಕ್ಷನ್ಸು ಮತ್ತು ಪಾಲಿಸೀಸು, ಲಾಸ್ ಎಲ್ಲ ಕೂಡ ಮಾಡಿದ್ದೀವಿ. ಕೋಆರ್ಡಿನೇಷನ್ ಬಿಟ್ವೀನ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ಸ್. ಈಗ ಪಬ್ಲಿಕ್ ಸೆಕ್ಟರ್ ಏನು ಮಾಡ್ತಾ ಇದೆ, ಪ್ರೈವೇಟ್ ಸೆಕ್ಟರ್ ಏನು ಮಾಡ್ತಾ ಇದೆ, ಏನೇನು ಅಂತ ನಮ್ಗೆ ಗೊತ್ತಾಯಿತು. ಈಗ ಎರಡರ ಮಧ್ಯೆ ಕೋಆರ್ಡಿನೇಷನ್ ಏನಿದೆ ಅದನ್ನು ಕೂಡ ನೋಡೋಣ. ಬೋತ್ ದಿ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ಸ್ ಹ್ಯಾವ್ ವರ್ಕ್ ಟುಗೆದರ್ ಫಾರ್ ಅಚೀವಿಂಗ್ ದಿ ಗೋಲ್ಸ್ ಸೆಟ್ ಬೈ ದಿ ಪ್ಲ್ಯಾನಿಂಗ್ ಕಮಿಷನ್. ನೋಡಿ, ಪ್ಲ್ಯಾನಿಂಗ್ ಕಮಿಷನ್ ಅವ್ರು ಏನು ಹೇಳ್ತಾರೆ, ಓಕೆ ಇಂಥ ಪ್ರಾಡಕ್ಟ್ನ ನಾವು ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕು, ಈ ಥರ ಎಲ್ಲ ಹೇಳ್ತಾರಲ್ಲ, ಅದನ್ನು ಅಚೀವ್ ಮಾಡೋದಕ್ಕೆ ಪಬ್ಲಿಕ್ ಸೆಕ್ಟರ್ ಅವ್ರು ಎಷ್ಟು ಹೆಲ್ಪ್ ಮಾಡಿದಾರೋ ಅಷ್ಟೇ ಪ್ರೈವೇಟ್ ಸೆಕ್ಟರ್ ಅವರು ಕೂಡ ಹೆಲ್ಪ್ ಮಾಡಿದ್ದಾರೆ, ಅಂದರೆ ಕೆಲಸ ಮಾಡಿದ್ದಾರೆ. However, today the role of public sector is declining and more space is provided for the private sector. ಆದರೆ ಈಗ ಬಂದು ಪಬ್ಲಿಕ್ ಸೆಕ್ಟರಲ್ಲೇ ಅಷ್ಟೇನು ನಡೀತಾ ಇಲ್ಲ, ಎಲ್ಲ ಕೂಡ ಪ್ರೈವೇಟ್ ಸೆಕ್ಟರಲ್ಲೇ ಗ್ರೋತ್ ಎಲ್ಲ ಇರೋದು. ಈಗ ಪಬ್ಲಿಕ್ ಸೆಕ್ಟರ್ ಯಾವುದು, HMT ವಾಚ್ ಅಂತ ಇತ್ತು, ತುಂಬ ಸುಪೀರಿಯರ್ ವಾಚ್ ಅಂತ ಹೇಳ್ಬೋದು, ಆದರೆ ಈಗ ಆ ಕಂಪ್ನಿನೇ ಸರಿಯಾಗಿಲ್ಲ. ಆದರೆ ಪ್ರೈವೇಟ್ ಸೆಕ್ಟರವರು ಟೈಟಾನ್ ಇರ್ಬೋದು ಅಥವಾ ಸೊನಾಟಾ ಇರ್ಬೋದು, ಫಾಸ್ಟ್ ಟ್ರ್ಯಾಕ್ ಇರ್ಬೋದು, ಇವರೆಲ್ಲ ಕೂಡ ತುಂಬ ಚೆನ್ನಾಗಿ ಒಳ್ಳೆ ವಾಚಸ್ ಎಲ್ಲ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿ ಬೇರೆ ಬೇರೆ ಇಂಡಸ್ಟ್ರೀಸಲ್ಲೂ ಅದೇ ಸೋಪ್, ಮೊದಲು ಮೈಸೂರು ಸ್ಯಾಂಡಲ್ ಸೋಪ್ ಮಾತ್ರ ಇತ್ತು, ಇವಾಗ ಆ ಸೋಪ್ಗಳು ಎಷ್ಟು ಸೇಲ್ ಆಗುತ್ತೋ ಅದರ 100% ಬೇರೆ ಸೋಪ್ಗಳು ಸೇಲ್ ಆಗುತ್ತೆ. ಪರ್ಫಾರ್ಮೆನ್ಸ್ ಆಫ್ ಪಬ್ಲಿಕ್ ಸೆಕ್ಟರ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ನಮ್ಮ ಪಬ್ಲಿಕ್ ಸೆಕ್ಟರ್ ಗೊತ್ತು, ಅಂದರೆ ಗೌರ್ಮೆಂಟ್ ಅವರೇ ರನ್ ಮಾಡೋವಂಥ ಕಂಪನೀಸು, ಅದರದ್ದು ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ, ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರಾ, ಅದ್ರ ಬಗ್ಗೆ ಒಂಚೂರು ನೋಡೋಣ. The public sector was given dominant role so that it could control the commanding heights of the economy.
ನೋಡಿ, ಪಬ್ಲಿಕ್ ಸೆಕ್ಟರ್ ಕಂಪನೀಸ್ಗೆಲ್ಲ ಕೂಡ ಒಂದು ಡಾಮಿನೆಂಟ್ ರೋಲ್ ಕೊಡ್ತಾರೆ, ತುಂಬ ಅಡ್ವಾಂಟೇಜಸ್ ಕೊಡ್ತಾರೆ, ಯಾಕಂದರೆ ಎಕಾನಮಿನ ಮುಂದೆ ತೊಗೊಂಡೋಗಲಿ ಅಂತ. ಅಚೀವ್ಮೆಂಟ್ ಆಫ್ ರ್ಯಾಪಿಡ್ ಎಕಾನಮಿಕ್ ಡೆವಲಪ್ಮೆಂಟ್, ರಿಡಕ್ಷನ್ ಆಫ್ ಕಾನ್ಸಂಟ್ರೇಷನ್ ಆಫ್ ಎಕಾನಮಿಕ್ ಪವರ್, ಬ್ಯಾಲೆನ್ಸ್ಡ್ ರೀಜನಲ್ ಡೆವಲಪ್ಮೆಂಟ್, ಎಂಪ್ಲಾಯ್ಮೆಂಟ್ ಜನರೇಷನ್, ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಎಕ್ಸ್ಪೋರ್ಟ್ ಪ್ರಮೋಷನ್ ಆ್ಯಂಡ್ ರಿಸೋರ್ಸ್ ಮೊಬಿಲೈಸೇಷನ್ ವೆರ್ ದ ಕೀ ಆಬ್ಜೆಕ್ಟಿವ್ಸ್ ಆಫ್ ಪಬ್ಲಿಕ್ ಸೆಕ್ಟರ್ ಪ್ರಮೋಷನ್. ಪಬ್ಲಿಕ್ ಸೆಕ್ಟರ್ಗೆ ತುಂಬ ಅಡ್ವಾಂಟೇಜಸ್ ಏನಕ್ಕೆ ಕೊಟ್ಟರು, ಇಲ್ಲಿ ಕೊಟ್ಟಿದ್ದಾರೆ. ತುಂಬ ಬೇಗ ಎಕಾನಮಿ ಡೆವಲಪ್ ಆಗಬೇಕು ಅಂತ, ಮತ್ತು ಎಕಾನಮಿಕ್ ಪವರ್ ಬರೀ ಒಂದು ಕಡೆ ಕಾನ್ಸಂಟ್ರೇಟ್ ಆಗಬಾರ್ದು, ಎಲ್ಲ ರೀಜನ್ಸ್ಗೂ. ಈಗ ಬರೀ ಕರ್ನಾಟಕದಲ್ಲಿ ಮಾತ್ರ ಫ್ಯಾಕ್ಟ್ರಿಗಳಿರಬಾರ್ದು, ಮತ್ತು ಬಿಹಾರಲ್ಲಿ ಮಾತ್ರ ಫ್ಯಾಕ್ಟ್ರಿ ಇರಬಾರ್ದು, ಎಲ್ಲ ಕಡೆಯೂ ಇರಬೇಕು, ಎಲ್ಲ ರೀಜನ್ನು ಡೆವಲಪ್ ಆಗಬೇಕು. ಅದಕ್ಕೋಸ್ಕರ ಮತ್ತು ಎಲ್ಲ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗಬೇಕು, ಜನಗಳಿಗೆ ಕೆಲಸ ಕೊಡಬೇಕು, ಮತ್ತು ನಾವು ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ಳೋದು ಕಮ್ಮಿ ಮಾಡಬೇಕು, ಮತ್ತು ಇಲ್ಲಿಂದ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋದು ಜಾಸ್ತಿ ಮಾಡಬೇಕು. ಇದೆಲ್ಲನೂ ಮೈಂಡಲ್ಲಿ ಇಟ್ಕೊಂಡು ಪಬ್ಲಿಕ್ ಸೆಕ್ಟರ್ಗೆ ನಾವು ತುಂಬ ಇಂಪಾರ್ಟೆನ್ಸ್ ಕೊಟ್ವಿ. Accordingly, public sector made significant contribution to the country's economy by filling the gaps in industrial sector, generating employment and achieving balanced regional development. ಇದೇ ರೀತಿ ಪಬ್ಲಿಕ್ ಸೆಕ್ಟರ್ ಏನು ಮಾಡಿದ್ರು, ನಮ್ಮ ದೇಶಕ್ಕೆ ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ರು. ಏನೇನು ಮಾಡಿದ್ರು, ಇಂಡಸ್ಟ್ರಿಯಲ್ ಸೆಕ್ಟರಲ್ಲಿ ಏನೇನು ಪ್ರೊಡಕ್ಷನ್ ಮಾಡಬೇಕಾಗಿತ್ತು, ನಾವು ಒಂದು ವಾಚ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾ, ಸೋಪ್ ಮಾಡಬೇಕಾ, ಲ್ಯಾಂಪ್ ಮಾಡಬೇಕಾ, ಇದರೆಲ್ಲದರಲ್ಲೂ ಕೂಡ ಆ ವಾಯ್ಡ್ನ ಫಿಲ್ ಮಾಡ್ಕೊಳ್ತಾ ಹೋದರು. ಮತ್ತು ಎಷ್ಟೊಂದು ಜನಕ್ಕೆ ಕೆಲಸಗಳು ಕೊಟ್ಟರು, ಮತ್ತು ರೀಜನಲ್ ಡೆವಲಪ್ಮೆಂಟ್ ಕೂಡ ಬ್ಯಾಲೆನ್ಸ್ ಮಾಡಿದ್ರು. ಅಂದ್ರೇನು, ಪ್ರತಿಯೊಂದು ಕಡೆನೂ ಫ್ಯಾಕ್ಟ್ರಿ. ಇವಾಗ ಇಲ್ಲೇ ಬರೀ ಬೆಂಗಳೂರಲ್ಲೇ ಅಂತಲ್ಲ, ಉತ್ತರ ಕರ್ನಾಟಕ ಹೋಗಲಿ ಅಥವಾ ಉಡುಪಿ ಕಡೆ ಹೋಗಲಿ, ಎಲ್ಲ ಕಡೆನೂ ಫ್ಯಾಕ್ಟ್ರೀಸ್ ಮಾಡೋ ಥರ. ಇದರಿಂದ ಆಲ್ ಓವರ್ ಎಲ್ಲ ರೀಜನ್ನು ಡೆವಲಪ್ ಆಗೋ ರೀತಿ ನೋಡಿದ್ರು. ದಿ ಗ್ರೋತ್ ಪ್ರೊಫೈಲ್ ಆಫ್ ಪಬ್ಲಿಕ್ ಸೆಕ್ಟರ್ ಹ್ಯಾಸ್ ಬೀನ್ ವೆರಿ ಇಂಪ್ರೆಸಿವ್. ಈ ಪಬ್ಲಿಕ್ ಸೆಕ್ಟರ್ ಯಾವ ರೀತಿ ಬೆಳೀತು ಅನ್ನೋದು ತುಂಬ ಇಂಪ್ರೆಸಿವ್ ಆಗಿದೆ. ಅಂದರೆ ಒಂದು ಟೈಮಲ್ಲಿ ತುಂಬ ಚೆನ್ನಾಗಿ ಬೆಳೀತಾ ಇತ್ತು ಪಬ್ಲಿಕ್ ಸೆಕ್ಟರೆಲ್ಲ. It has a good hold on the commanding heights in terms of investment in key sectors like steel, electricity generation and petroleum. ನೋಡಿ, ಇನ್ವೆಸ್ಟ್ಮೆಂಟ್ಸಲ್ಲಿ ಬಂದು ಇದಕ್ಕೇನು ತೊಂದರೆ ಇಲ್ಲ. ಈಗ ಸ್ಟೀಲ್ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಪೆಟ್ರೋಲಿಯಂ ಇರ್ಬೋದು, ಇಂಥದ್ರಲ್ಲೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಇದರಲ್ಲಿ ಗವರ್ಮೆಂಟ್ ಅವರು ಎಷ್ಟು ಬೇಕೋ ಅಷ್ಟು ಫಂಡಿಂಗ್ ಕೊಡ್ತಾರೆ ಇವ್ರಿಗೆ. ಅಂದರೆ ನಿಮಗೆ ಇನ್ವೆಸ್ಟ್ಮೆಂಟ್ ಏನು ಬೇಕು, ನಿಮಗೆ ಎಷ್ಟು ಬೇಕು ತೊಗೊಳ್ಳಿ, ಚೆನ್ನಾಗಿ ಕೆಲಸ ಮಾಡಿ, ಅಥವಾ ಚೆನ್ನಾಗಿ ರಿಸೋರ್ಸ್ನ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಔಟ್ಪುಟ್ ಕೊಡಿ, ಇಷ್ಟೇ ಅವರು ಕೇಳ್ತಾ ಇರೋದು. But the public sector did not show better financial performance or profitability because of many critical problems like defective pricing policy, excessive political interference, delays in decision making, overstaffing, lack of accountability and underutilization of capacity, etc. ಆದರೆ ಒಂದು ಟೈಮಲ್ಲಿ ಕೆಲವು ಸೆಕ್ಟರ್ಸ್ ಚೆನ್ನಾಗಿ ಕೆಲವು ಇಂಡಸ್ಟ್ರೀಸ್ ಚೆನ್ನಾಗಿ ಕೆಲಸ ಮಾಡಿದ್ರು ಮೋಸ್ಟ್ ಆಫ್ ದಿ ಕಂಪನೀಸ್ ಅಥವಾ ಮೋಸ್ಟ್ ಆಫ್ ದಿ ಗವರ್ಮೆಂಟ್ ಇಂಡಸ್ಟ್ರೀಸು ಸರಿಯಾಗಿ ಕೆಲಸ ಮಾಡಿಲ್ಲ. ಏನಕ್ಕೆ? ಮತ್ತು ಪ್ರಾಫಿಟ್ಸ್ ಸರಿಯಾಗಿ ತರ್ತಾ ಇರಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಪ್ರೈಸಿಂಗ್ ಪಾಲಿಸಿ ಸರಿಯಾಗಿರ್ತಿರ್ಲಿಲ್ಲ. ನೀವೇನಾದ್ರು ಒಂದು ಸೋಪ್ ತೊಗೊಳ್ತೀರಾ ಅಂದ್ಕೊಳ್ಳಿ, ಒಂದು 100 ರೂಪಾಯಿ ಮಾಡಿಬಿಟ್ರೆ ತೊಗೊಳ್ತೀರಾ? ಇಲ್ಲ. ಬೇರೆಯವರೆಲ್ಲ 20 ರೂಪಾಯಿ ಕೊಡ್ತಾಯಿದ್ರೆ ಅದೇ ತೊಗೊಳ್ತೀರಾ, ಈ ಥರ. ಮತ್ತು ಪೊಲಿಟಿಕಲ್ ಇಂಟರ್ಫಿರೆನ್ಸ್, ಅಲ್ಲಿ ಯಾರಿಗೆ ಕೆಲಸ ಕೊಡಬೇಕು, ಯಾರಿಗೆ ಪ್ರಮೋಷನ್ ಕೊಡಬೇಕು, ಎಲ್ಲದರಲ್ಲೂ ರಾಜಕೀಯ ನಾಯಕರು ಹೋಗೋದು, ನನ್ನ ಕಡೆಯವರು ಇವರು, ನನ್ನ ಕಡೆಯವರು ಇವರು ಅಂತ ಹೇಳೋದು, ಈ ಥರ ಆಗೋದು. ಮತ್ತು ಡಿಸಿಷನ್ ಮೇಕಿಂಗಲ್ಲಿ ತುಂಬ ಡಿಲೇ ಆಗೋದು. ಓಕೆ, ಇಂಥದ್ದು ಯಾವುದೋ ಒಂದನ್ನು ಇಂಪೋರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಮಿಷಿನ್ನು, ಇದನ್ನು ಮಾಡಿದ್ರೆ ತುಂಬ ಜಾಸ್ತಿ ಪ್ರೊಡ್ಯೂಸ್ ಮಾಡ್ಬೋದು ಅಂತ. ಆದರೆ ಅವ್ರಿಗೇನು ಹೆಲ್ಪ್ ಮಾಡಿದೆ, ಇದನ್ನೇನಕ್ಕೆ ಮಾಡ್ತೀರಾ, ಅದಕ್ಕೇನು ಮಾಡ್ತೀರಾ, ಈ ಥರ ತುಂಬ ಡಿಲೇ ಮಾಡ್ಕೊಂಡು ಹೋಗೋದು. ಮತ್ತು ಓವರ್ ಸ್ಟಾಫಿಂಗ್, ಜಾಸ್ತಿ ಜನ ಕೆಲಸಕ್ಕೆ ತೊಗೊಂಡು ಬಂದಿದ್ದೆಲ್ಲ ಸ್ಯಾಲ್ರೀಸ್ಗೆ ಹೋಗ್ತಾ ಇರೋದು, ಬೇರೆ ಏನೂ ಮಾಡೋಕ್ಕೆ ಸಾಧ್ಯ ಆಗದೆ ಇರೋದು. ಈ ಥರದ್ದೆಲ್ಲ ಆಗಿಬಿಟ್ಟು ಪಬ್ಲಿಕ್ ಸೆಕ್ಟರು ಬರ್ತಾ ಬರ್ತಾ ಡಿಕ್ಲೈನ್ ಆಗ್ತಾ ಬಂತು. ಎನ್ಸ್ Since 1980s, various efforts were made to improve performance, and with the economic reform process initiated since 1991, privatization has become a key policy of the government. ಇದೆಲ್ಲ ಪ್ರಾಬ್ಲಮಿಂದ ಏನಾಯಿತು, 1980 1981 ಆ ಟೈಮಿಂದ ಏನು ಮಾಡಿದ್ರು, ಪಬ್ಲಿಕ್ ಸೆಕ್ಟರ್ ತುಂಬ ಇಂಪ್ರೂವ್ ಆಗೋಕ್ಕೆ ಏನು ಬೇಕು ಆ ಎಕನಾಮಿಕ್ ರಿಫಾರ್ಮ್ ಮಾಡಿದ್ರು. ಮತ್ತು 1991 ಪ್ರೈವೇಟೈಸೇಷನ್ ಅಂತ ಮಾಡಿದ್ರು. ಅಂದರೆ ಏನು, ಓಕೆ, ನೀವು ಈ ಥರ ಒಂದು ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ನಮ್ಮದೇ ಇದೆ, ನಾವೇ ಎಲೆಕ್ಟ್ರಿಸಿಟಿ ಎಲ್ಲ ಪ್ರೊಡ್ಯೂಸ್ ಮಾಡ್ತಾಯಿದ್ದೀವಿ, ಆದರೆ ನಾವು ಮಾಡ್ತೀವಿ, ಪ್ರೈವೇಟ್ ಅವರು ಕೂಡ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೋದು. ನೀವು ಸೋಲಾರ್ ಪ್ಲ್ಯಾಂಟ್ ಹಾಕ್ತೀರಾ ಅಥವಾ ಬೇರೆ ವಿಂಡ್ ಪವರ್ ಮಾಡ್ತೀರಾ, ಏನಾದರೂ ಮಾಡಿ ಅದನ್ನು ಗೌರ್ಮೆಂಟ್ಗೆ ನೀವು ಸೆಲ್ ಮಾಡ್ಬೋದು. ಈ ಥರ ಪ್ರೈವೇಟೈಸೇಷನ್ ಎಲ್ಲ ಜಾಸ್ತಿ ಪಬ್ಲಿಸೈಸ್ ಮಾಡಿದ್ರು. 1991 ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗವರ್ಮೆಂಟ್ ಈಸ್ ಸೆಲ್ಲಿಂಗ್ ಇಟ್ ಶೇರ್ಸ್ ಆಫ್ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ವಿಚ್ ಈಸ್ ಕಾಲ್ಡ್ ಡಿಸ್ಇನ್ವೆಸ್ಟ್ಮೆಂಟ್. ಗವರ್ಮೆಂಟ್ ಅವ್ರು ಇನ್ನೂ ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ದು ಶೇರ್ಸ್ ಕೂಡ ಸೇಲ್ ಮಾಡ್ತಾ ಇದ್ದಾರೆ ಜನಗಳಿಗೆ. ನೀವೇ ತೊಗೊಳ್ಳಿ, ನೀವೇ ನಡೆಸ್ಕೊಳ್ಳಿ, ಪ್ರೈವೇಟ್ ಎಂಟರ್ಪ್ರೈಸ್ ಥರ ಮಾಡಿ, ನಮಗೇನು ಬೇಡ ಅಂತ. ಇಷ್ಟು ಈ ಲೆಸನ್.